ಹೌದು. ತಾವು ದಯವಿಟ್ಟು ಗುರು ಪರಂಪರೆ ಶುರು ಮಾಡಿ. ಗುರುಗಳೇ, ವಾಯ್ಸ್ ಕ್ಲಾರಿಟಿ ಇದೆಯಲ್ವಾ? ಹಾ, ಸ್ಟಾರ್ಟ್ ಮಾಡೋದಾ? ಮಾಡಿ, ಶುರು ಮಾಡಿ ದಯವಿಟ್ಟು. ಓಂ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶೈಲೇಶ ದಯಾ ಪಾತ್ರಂ ಹೇಳಿ. ಪಾಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮಾಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमते रामानुजाय नमः. नमस्ते गुरु. ಧನ್ಯವಾದಗಳು. ಓಂ ಗಂ ಗಣಪತಯೇ ನಮಃ. ಓಂ ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ್ ಭೂಮೌ ರಾಮಾನುಜ ದಿವಾಕರಃ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಮುಪಾಸ್ಮಹೇ. ಗಣಪತಿಗೂ ಗುರುಗಳಿಗೂ ಮತ್ತು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಎಲ್ಲದಕ್ಕೂ ಆಧಾರ ಭಗವಂತನೇ. ಅವ್ರಿಗೆ ಒಂದು ನಮಸ್ಕಾರ, ಪ್ರಣಾಮಗಳು ಸಲ್ಲಿಸ್ತಾ ಮುಂದೆ ಕಾರ್ಯಕ್ರಮಕ್ಕೆ ಮುಂದೆ ಪಾಠಕ್ಕೆ ಮುಂದುವರಿತಾ ಇದ್ದೀರಿ. ಈಗ ಎಲ್ಲಾರ್ದು ಅದಕ್ಕೆ ಮುಂಚೆ ಎಲ್ಲಾರ್ದು ಆಕ್ಸೆಸ್ ತೆಗಿಬೇಕು ನಾನು. ಇಲ್ಲಿ ಇವತ್ತು ನಾನು ನಿಮಗೆ ಹೇಳ್ದಂಗೆ ಜ್ಯೋತಿಷ್ಯ ಕ್ಲಾಸಲ್ಲಿ 10ನೇ ತರಗತಿ ತಗೊತಾ ಇದ್ದೀನಿ. ಈ 10ನೇ ತರಗತಿಗೆ ನಿಮ್ಗೆ ಸಂಪೂರ್ಣ ಪಂಚಾಂಗ ಸಂಪೂರ್ಣ ಹೇಳ್ಕೊಟ್ಟು ಅದರಲ್ಲಿ ಜ್ಯೋತಿಷ್ಯ ಭಾಗ, ಅದರಲ್ಲಿ ಮುಹೂರ್ತ ಭಾಗ ಮತ್ತೆ ವಾಸ್ತು ಭಾಗ, ಈ 3 ಭಾಗ ನಾನು ಪೆಂಡಿಂಗ್ ಇಟ್ಟಿದ್ದೀನಿ. ಯಾಕೆಂದ್ರೆ ಇದು ಸ್ವಲ್ಪ ವಿಚಾರಗಳು ನಿಧಾನಕ್ಕೆ ಒಂದೊಂದೇ ಕಲ್ತ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಅಂತ ನಾನು ನಿಮಗೆ ಸಾಧ್ಯವಾದಷ್ಟು ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಫಸ್ಟ್ ಕ್ಲಾಸ್ಗೆ ಬೇಕಾದಷ್ಟು ನಾನು ನಿಮಗೆ ಜ್ಯೋತಿಷ್ಯ ಭಾಗ, ಮುಹೂರ್ತ ಭಾಗ ಹೇಳ್ಕೊಡ್ತೀನಿ. ವಾಸ್ತು ಭಾಗ, ವಾಸ್ತು ಕ್ಲಾಸಸ್ ಮಾಡಿದಾಗ, ವಾಸ್ತು ಬಗ್ಗೆ ಮಾತಾಡ್ಬೇಕಾದ್ರೆ ಯಾವಾಗಲೂ ಅನುಕೂಲ ಬಂದಾಗ ವಾಸ್ತು ಕ್ಲಾಸ್ ಮಾಡ್ತೀನಿ. ಇಲ್ಲಿ ನಾನು ನಿಮಗೆ ಇದು ಶ್ಲೋಕ ತಗೊಂಡಿರ್ತಕ್ಕಂಥದ್ದು ಯಾವ ರಾಶಿಗೆ ಯಾವ ನಕ್ಷತ್ರ ಮತ್ತೆ ಅದರ ಪಾದಗಳೇನು ಅಂತ ಶ್ಲೋಕದ ಸಹಿತ ಟೀಕು ತಾತ್ಪರ್ಯ 2 ತಗೊಂಡಿದ್ದೀನಿ. ಇದು ನಾನು ಹಾಗೆ ಹೇಗಿದೆಯೋ ಹಾಗೆ ಕಾಪಿ ಮಾಡಿ ಬೃಹತ್ ಜಾತಕಕ್ಕೆ ಹೋರಶಾಸ್ತ್ರದ ಪುಸ್ತಕದಿಂದ ಕಾಪಿ ಮಾಡಿ ಹಾಕಿದ್ದೀನಿ. ಇಲ್ಲಿ ಶ್ಲೋಕ ಹೀಗಿರುತ್ತೆ: ಅಶ್ವಿನಿ ಭರಣಿ ಕೃತ್ತಿಕಾ ಪಾದೋ ಮೀಶ 3 ಕೃತ್ತಿಕಾನಾಂ ಪದೋರೋಹಿಣಿ ಮೃಗಾಶಿರಾರ್ಧಂ ವೃಷಭಃ. ಜಿಂಕೆಯ ತಲೆಯ ಅರ್ಧ ಮತ್ತೆ ಮಿಥುನದ 3 ಪಾದಗಳು ಮತ್ತೆ ಹೊಸ ವರ್ಷದ ಪಾದಗಳ ಮೇಲೆ ಉಳಿದ ಕೂದಲನ್ನು ಮಾಡಲಾಗುತ್ತದೆ. ಇದು ಮೋಸ್ಟ್ಲಿ ತಪ್ಪಾದಂಗಿದೆ ಶ್ಲೋಕದಲ್ಲಿ, ಸ್ವಲ್ಪ ಇದು ಟೈಪ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪಾದಂಗಿದೆ. ಅದು ನಾನು 4ನೇ ಶ್ಲೋಕ ಏನಿದೆಯೋ ನಾನು ನಿಮಗೆ 3ನೇ ಶ್ಲೋಕ 4ನೇ ಚರಣ ಕರೆಕ್ಟ್ ಮಾಡ್ಕೊಡ್ತೀನಿ. ಮಖ ಪೂರ್ವ ಫಲ್ಗುಣಿ ಉತ್ತರ ಪಾದ ಸಿಂಹ 3 ಉತ್ಥಾನಗಳು ಪಾದಗಳು. ಇದೆಲ್ಲ ಮೋಸ್ಟ್ಲಿ ಶ್ಲೋಕನೇ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ತಪ್ಪಾಗಿದೆ. ಅದರ ತಾತ್ಪರ್ಯ ನಿಮ್ಗೆ ಹೇಳ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಈ ಪುಸ್ತಕ ನನ್ನ ಹತ್ರ ಎಲ್ಲ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬೇರೆ ಡೆಸ್ಕ್ಟಾಪ್ ಅಲ್ಲಿದೆ. ಅಶ್ವಿನಿಯ 4, ಭರಣಿಯ 4, ಕೃತ್ತಿಕಾ 1 ಅಂತೂ 9 ಪಾದ ಮೇಷರಾಶಿ. ಕೃತ್ತಿಕಾ 3 ಪಾದ ರೋಹಿಣಿ, ಅಂದ್ರೆ ಕೃತ್ತಿಕಾ 3 ಪಾದ, ರೋಹಿಣಿ 4, ಮೃಗಶಿರ 2 ಅಂತೂ 9 ಪಾದ ವೃಷಭ ರಾಶಿ. ಮೃಗಶಿರ 2, ಆರುದ್ರ 4, ಪುನರ್ವಸು 3 ಪಾದ ಅಂತೂ 9 ಪಾದ ಮಿಥುನ ರಾಶಿ. ಪುನರ್ವಸು 4ನೇ ಪಾದ, ಪುಷ್ಯ 4, ಆಶ್ಲೇಷ 1 ಅಂತೂ ಪಾದ. ಆಶ್ಲೇಷ
ಒಂದ್ ಸಂಪೂರ್ಣ ಏನಿದೆಯೋ ಅದು ನಾಲ್ಕು ಅಂತೂ 9 ಪಾದ ಕಟಕ ರಾಶಿ. ಮಖ 4, ಪುಬ್ಬ 4, ಉತ್ತರ 1 ಪಾದ 1 ಅಂತೂ ಉತ್ತರ 1 ಪಾದ ಅಂತೂ ಪಾದ ಸಿಂಹ ರಾಶಿ. ಉತ್ತರ 3 ಪಾದ, ಹಸ್ತ 4, ಚಿತ್ತ 2 ಪಾದ ಅಂತೂ 9 ಪಾದ ಕನ್ಯಾ ರಾಶಿ. ಚಿತ್ತ 2 ಪಾದ, ಸ್ವಾತಿ 4 ಪಾದ, ವಿಶಾಖ 3 ಅಂತೂ 9 ಪಾದ ತುಲಾ ರಾಶಿ. ವಿಶಾಖ 4ನೇ ಪಾದ, ಅನುರಾಧ 1, ಜ್ಯೇಷ್ಠ 4 ಪಾದ ಅಂತೂ 9 ಪಾದ ವೃಶ್ಚಿಕ ರಾಶಿ. ಮೂಲ 4 ಪಾದ, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1ನೇ ಪಾದ ಅಂತೂ 9 ಪಾದ ಧನುರ್ರಾಶಿ. ಉತ್ತರಾಷಾಢ 3 ಪಾದ, ಶ್ರವಣ 4, ಧನಿಷ್ಠ 2 ಅಂತೂ 9 ಪಾದ ಮಕರ ರಾಶಿ. ಧನಿಷ್ಠ 2, ಶತತಾರ 4, ಪೂರ್ವಭಾದ್ರ 4, 3 ಅಂತೂ 9 ಪಾದ ಕುಂಭರಾಶಿ. ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 1ನೇ ಪಾದ, ರೇವತಿ ಅಲ್ಲ ಪೂರ್ವಭಾದ್ರ 4ನೇ ಪಾದ, ಉತ್ತರಭಾದ್ರ 4 ಪಾದ, ರೇವತಿ 4 ಅಂತೂ 9 ಪಾದ ಮೀನರಾಶಿ. ಈ ಪ್ರಕಾರ 27 ನಕ್ಷತ್ರಗಳು, ಚಕ್ರವು 12 ರಾಶಿಗಳಾಗಿರುವವು. ಇದಕ್ಕೆ ವಚನ ಶ್ಲೋಕ ಸಪ್ತವಿಂಶತಿ ಭಂ ಜ್ಯೋತಿಶ್ಚಕ್ರಂ ತಿಮಿರಾವಾಯುಜಂ. ಸುಲಭೋಪಾಯದಿಂದ ಯಾವ ನಕ್ಷತ್ರ ಯಾವ ರಾಶಿಗೆ ಸೇರಿದ್ದೆಂದು ತಿಳಿಯುವ ಕ್ರಮ ಅಂತ. ಇಲ್ಲಿ ನೋಡಿ, ಶ್ಲೋಕ ಈ ತರ ಇರ್ತದೆ. ಇಲ್ಲಿ ತಪ್ಪಾಗಿದೆ ಶ್ಲೋಕ, ನಾನು ಅದನ್ನು ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ. ಅಶ್ವಿನಿ ಭರಣಿ ಕೃತಿಕಾ ಪಾದಂ ಮೇಷಃ, ಪಾದಂ ಕೃತಿಕಾ ಪಾದಂ ಮೇಷಃ, ಕೃತಿಕಾಣಾಂ ತ್ರಯಃ ಪಾದ ರೋಹಿಣಿ, ಮೃಗಶಿರಾರ್ಧಂ ವೃಷಭಃ. ನೋಡಿ, ಕೃತಿಕಾಣಾಂ ತ್ರಯಃ ಅಂದ್ರೆ 3 ಪಾದ ಅಂತ, ರೋಹಿಣಿ ಪೂರ್ತಿ ನಕ್ಷತ್ರ, ಮೃಗಶಿರಾರ್ಧದಲ್ಲಿ ಅರ್ಧ ವೃಷಭಃ, ಮೃಗಶಿರಾರ್ಧಂ ಆರ್ದ್ರಂ ಪುನರ್ವಸು ಪಾದತ್ರಯಂ ಮಿಥುನಂ, ಪುನರ್ವಸು ಪಾದತ್ರಯಂ ಮಿಥುನಂ. ಎಲ್ಲಿ ಪಾದಗಳು ಕೊಟ್ಟಿಲ್ವೋ ಅಲ್ಲ ಆರ್ದ್ರ ನಕ್ಷತ್ರ ಸಂಪೂರ್ಣ ಕೊಟ್ಟಿರ್ತಾರೆ. ಮತ್ತೆ ಪುನರ್ವಸು ಪಾದಂ ಏಕಂ, ಪುಷ್ಯ ಶ್ಲೇಷಾಂತಂ ಕರ್ಕಃ, ಮಕ ಮಕ ಪೂರ್ವ ಫಲ್ಗುಣಿ, ಉತ್ತರ ಪಾದ ಸಿಂಹ, ಉತ್ತರಾಣಂ ತ್ರಯಃ ಪಾದ ಹಸ್ತಚಿತ್ತಾರ್ಧ ಕನ್ಯಾ, ಚಿತ್ತಾರ್ಧಂ ಸ್ವಾತಿ ವಿಶಾಖ ಪಾದತ್ರಯಂ ತುಲಾ, ವಿಶಾಖಂ ಪಾದಮೇಕಂತು ಅನುರಾಧ, ಜ್ಯೇಷ್ಠಾಂತಂ ವೃಶ್ಚಿಕಃ, ಮೂಲ ಪೂರ್ವಾಷಾಢ ಉತ್ತರಾಷಾಢ ಪಾದಂ ಧನುಃ, ಉತ್ತರಾಷಾಢ ತ್ರಯಂ ಪಾದ ಶ್ರವಣ, ಉತ್ತರಾಷಾಢತ್ರಯ ಪಾದ ಶ್ರವಣ, ಧನಿಷ್ಠಾರ್ಧಕಂ ಮಕರಃ, ಧನಿಷ್ಠಾರ್ಧಂ ಶತಬೀಷ ಪೂರ್ವಭಾದ್ರಪದ ಪಾದತ್ರಯಂ ಕುಂಭಃ, ಪೂರ್ವಭಾದ್ರ ಪಾದ ಮೇಕಂ ಉತ್ತರ ರೇವಂತ್ಯಂತಹ ಮೀನಃ ಅಂತ. ಈ ತರ 12 ಲೈನ್ ಕೊಟ್ಟಿರ್ತಾರೆ. ಈ 12 ಇದು ಸಂಪೂರ್ಣ ಶ್ಲೋಕದ ವಿವರ ಇದು. ಇದಕ್ಕೆ ಟೀಕು ಆಲ್ರೆಡಿ ಹೇಳಿದ್ದೀನಿ. ಅಶ್ವಿನಿ 4, ಭರಣಿ 4, ಕೃತಿಕಾ 1, 9 ಪಾದ ಮೇಷರಾಶಿ ಅಂತೆಲ್ಲ. ದಯವಿಟ್ಟು ಕ್ಷಮಿಸಿ, ಇವತ್ತು ನನ್ನ ಮೊಬೈಲ್ ಸೈಲೆಂಟ್ ಮೋಡ್ಗೆ ಹಾಕೋದು ಈ ಬ್ಯುಸಿಯಲ್ಲಿ ಮರ್ತು ಬಿಟ್ಟಿದ್ದೀನಿ. ಈ ಕ್ಷಣ ಆಗ್ತಾ ಇದ್ದೀನಿ. ಈ ತರ ಇರ್ತಕ್ಕಂಥದ್ದು ಈ ಶ್ಲೋಕ. ಆ ಶ್ಲೋಕದಲ್ಲಿ ಯಾವ್ಯಾವ್ದು ಪದಕ್ಕೆ ಯಾವುದೇ ಅದು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಆಲ್ರೆಡಿ ನಿಮ್ಗೆ ಪಾಠ ಹೇಳ್ಕೊಟ್ಟಿದ್ದೀನಿ. 360 ಡಿಗ್ರಿ, ಅದರಲ್ಲಿ ಯಾವ್ಯಾವ 30 ಡಿಗ್ರಿಗೆ ಎಷ್ಟೆಲ್ಲ ಬರ್ತದೆ ಅಂತ ಈ ಸ್ಲೈಡು ಸಮೇತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮ್ಗೆ ಏನಾದರೂ ಇದು ಮೇಷ 30 ಡಿಗ್ರಿ ಇರ್ತದೆ. ಮೇಷ 0 ಇಂದ 30 ಡಿಗ್ರಿವರೆಗೂ ಮೇಷ, 30 ಮೇಲೆ 60 ಡಿಗ್ರಿವರೆಗೂ ವೃಷಭ, 60 ಮೇಲೆ 90 ಡಿಗ್ರಿವರೆಗೂ ಮಿಥುನ, 90 ಡಿಗ್ರಿ ಮೇಲೆ 120 ಡಿಗ್ರಿವರೆಗೂ ಕಟಕ, ಸಿಂಹ 120 ಮೇಲೆ 150 ಡಿಗ್ರಿವರೆಗೂ, ಕನ್ಯಾ 150 ಡಿಗ್ರಿಯಿಂದ 150ರಿಂದ 180 ಡಿಗ್ರಿ, ಕನ್ಯಾ ತುಲಾ ರಾಶಿ 180 ಡಿಗ್ರಿಯಿಂದ 210 ಡಿಗ್ರಿ, ವೃಶ್ಚಿಕ ರಾಶಿ 210 ಡಿಗ್ರಿಯಿಂದ 240 ಡಿಗ್ರಿ, ಧನುಸ್ಸು ರಾಶಿ 240 ಡಿಗ್ರಿಯಿಂದ 270 ಡಿಗ್ರಿ, 270 ಡಿಗ್ರಿಯಿಂದ 300 ಡಿಗ್ರಿ ಮಕರ ರಾಶಿ, 300 ಡಿಗ್ರಿಯಿಂದ 330 ಡಿಗ್ರಿ ಕುಂಭ ರಾಶಿ, 330 ಡಿಗ್ರಿ 360 ಡಿಗ್ರಿ ಮೀನರಾಶಿ ಅಂತ. ಈಗ ನೋಡಿ, ಇಲ್ಲಿ ಕೋನಗಳು ಇಲ್ಲ. ಇಲ್ಲಿ ನಿಮ್ಗೆ ಅಶ್ವಿನಿ ನಕ್ಷತ್ರ, ಅದ್ರ ದೇವತೆಗಳು ಅಧಿಪತಿ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಸಂಪೂರ್ಣವಾಗಿ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ,
ಈ ರೀತಿ ಇರ್ತಕ್ಕಂಥದ್ದು 27 ನಕ್ಷತ್ರಗಳ ಹೆಸರುಗಳು ನಿಮ್ಗೆ ಆಲ್ರೆಡಿ ಪಾಠ ಮಾಡಿದ್ದೀನಿ. ಆದರೂ ಈಗ ನಾನು ಮಾಡ್ತಾ ಇರೋ ಪಾಠಕ್ಕೆ ಇದು ರಿಕ್ವೈರ್ಮೆಂಟ್ ಇದೆ ಅಂತ ಮತ್ತೆ ಅದು ಅಧಿಪತಿಗಳು ದೇವತೆಗಳ ಸಮೇತನ ತಗೊಂಡಿದ್ದೀನಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ 9 ನಕ್ಷತ್ರಗಳು. ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ಮತ್ತೆ 9 ನಕ್ಷತ್ರಗಳು. 10ರಿಂದ 18 ನಕ್ಷತ್ರ ಆಯ್ತಿದು. ಮಖ 10ನೇ ನಕ್ಷತ್ರ, 10ರಿಂದ 18. ಮತ್ತೆ 19ನೇ ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. ನಾನು ಎಲ್ಲಾರನ್ನೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಆದಷ್ಟು ಈ ರಾಶಿಗಳು, ನಕ್ಷತ್ರಗಳು, ಯೋಗಗಳು, ಕರಣಗಳು ಇವೆಲ್ಲಾನು ದಯವಿಟ್ಟು ಮನನ ಮಾಡ್ಕೊಳ್ರಿ, ಪಠಣ ಮಾಡ್ಕೊಳ್ರಿ. ನೀವು ಎಷ್ಟು ಮನನ ಮಾಡ್ಕೊಂಡ್ರೆ, ಎಷ್ಟು ಪಠಣ ಮಾಡ್ಕೊಂಡ್ರೆ ಅಷ್ಟು ಇದು ನಿಮಗೆ ಅದ್ಭುತವಾಗಿರ್ತದೆ. ಅದಾದ್ಮೇಲೆ ಈಗ ಇಲ್ಲಿ ಬಂದಾಗ ಸ್ವಲ್ಪ ಫಾಂಟು ಇದಾಗಿದೆ, ಆದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೇಷರಾಶಿಯಲ್ಲಿ ಈಗ ನಮಗೆ ಏನ್ ನಕ್ಷತ್ರ ಬರ್ತದೆ? ಅಶ್ವಿನಿ, ಭರಣಿ, ಕೃತಿಕ ಅದು 1ನೇ 4 ಪಾದ ಅಂತ, ಕಾಲು ಭಾಗ ಅಂತ. ವೃಷಭದಲ್ಲಿ ಕೃತಿಕ 3ನೇ 4, ರೋಹಿಣಿ, ಮೃಗಶಿರ ಅರ್ಧ. ನಾನೇನು ಶ್ಲೋಕ ಹೇಳ್ದ ಆ ಥರನೇ ಕೃತಿಕ 3ನೇ 4, ರೋಹಿಣಿ, ಮೃಗಶಿರ ಅರ್ಧ. ಮಿಥುನ ಮೃಗಶಿರ ಅರ್ಧ, ಆರುದ್ರ, ಪುನರ್ವಸು 3ನೇ 4, ಕಟಕ ಪುನರ್ವಸು 1ನೇ 4, ಪುಷ್ಯ, ಆಶ್ಲೇಷ. ಸಿಂಹ ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ 1ನೇ 4, ಕನ್ಯಾ ಉತ್ತರ ಫಲ್ಗುಣಿ 3ನೇ 4, ಹಸ್ತ, ಚಿತ್ತ 1ನೇ 2 ಅಂದ್ರೆ ಅರ್ಧ. ತುಲಾ ಚಿತ್ತ ಅರ್ಧ, ಪೂರ್ವ ಉತ್ತರಾರ್ಧ, ಕನ್ಯೆ ಚಿತ್ತ ಪೂರ್ವಾರ್ಧ. ಸ್ವಾತಿ ವಿಶಾಖ 3ನೇ 4, ವೃಶ್ಚಿಕ ವಿಶಾಖ 1ನೇ 4, 4ನೇ ಪಾದ, ಅನುರಾಧ ಜ್ಯೇಷ್ಠ. ಧನಸ್ಸು ಮೂಲ, ಪೂರ್ವಾಷಾಢ, ಉತ್ತರಾಷಾಢ 1ನೇ 4, 1ನೇ ಪಾದ, ಮಕರ ಉತ್ತರಾಷಾಢ 3ರಿಂದ 4ನೇ ಪಾದ, ಶ್ರವಣ ಧನಿಷ್ಠ ಮೊದಲಾರ್ಧ, ಕುಂಭ ಧನಿಷ್ಠ 2ನೇ ಅರ್ಧ, ಉತ್ತರಾರ್ಧ, ಶತಭಿಷ ಪೂರ್ವ ಭಾದ್ರಪದ. ಮೀನ ಪೂರ್ವ ಭಾದ್ರಪದ 1ನೇ 4, ಉತ್ತರ ಭಾದ್ರಪದ, ರೇವತಿ. ಈ ತರ ಇದು ನಕ್ಷತ್ರಗಳ ಸಹಿತ ಆಗಿರ್ತಕ್ಕಂಥದ್ದು ಶ್ಲೋಕಕ್ಕೆ 27 ನಕ್ಷತ್ರ 12 ರಾಶಿಗಳು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಈಗ ಪಂಚಾಂಗ ಮಾಡಿದ್ದೀನಿ, ಎಲ್ಲಿ ಯಾವ್ದು ಬರ್ತದೆ ಏನು ಅಂತೆಲ್ಲ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಆದರೂ ನಿಮಗೆ ಇದು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದಾಗ ಈ ರಾಶಿ ಮಂಡಲದಲ್ಲಿ ಯಾವ ಥರ ಬರ್ತದೆ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂತ, ಇದು ಯಾವ ಥರ ಡಿವೈಡ್ ಆಗಿದೆ, ಯಾವ ಥರ ಕೊಡಲಾಗಿದೆ ಎಲ್ಲ ಇಲ್ಲಿದೆ. ಒಂದು ನಕ್ಷತ್ರ ಅಂದ್ರೆ 4 ಪಾದಗಳು, ಒಂದು ನಕ್ಷತ್ರನ 4 ಪಾದಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಟ್ಟು ರಾಶಿ 12. 27 ನಕ್ಷತ್ರನ 12 ರಾಶಿಯಲ್ಲಿ ಕೂಡಿಸ್ಬೇಕು ಅಂದ್ರೆ ಅದು ಕಷ್ಟ ಸಾಧ್ಯ. 27 ನಕ್ಷತ್ರ ಅಂದ್ರೆ 12ರಲ್ಲಿ 24 ಆಗುತ್ತೆ, 2 ನಕ್ಷತ್ರ ಕೊಡಬೇಕು. ಆದ್ರೆ ಆವಾಗ ಏನಾಗುತ್ತೆ, ಪ್ರತಿ ರಾಶಿಗೆ ಏನ್ ಮಾಡ್ತಾರೆ, 2.25 ನಕ್ಷತ್ರ ಅಂದ್ರೆ 27ನ 12ರಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 2.25 ನಕ್ಷತ್ರ, 2.25 ನಕ್ಷತ್ರ ಬರ್ತದೆ ಅಂತ. ಅವಾಗ 2.25 ನಕ್ಷತ್ರನ ಏನ್ ಮಾಡಿದರೆ, ಒಂದು ನಕ್ಷತ್ರಕ್ಕೆ 4 ಪಾದ ಇಂಟು 27 ನಕ್ಷತ್ರಗಳು, ಆವಾಗ ಒಟ್ಟು 108 ನಕ್ಷತ್ರ ಪಾದಗಳಾಗುತ್ತೆ. ಎಷ್ಟು? ಒಟ್ಟು 108 ನಕ್ಷತ್ರ ಪಾದಗಳಾಗುತ್ತೆ. ಒಟ್ಟು ನಕ್ಷತ್ರ ಪಾದಗಳು 108 ಡಿವೈಡೆಡ್ ಬೈ 12 ರಾಶಿಗಳು ಅಂದ್ರೆ ಒಂದು ರಾಶಿಗೆ 9 ನಕ್ಷತ್ರ ಪಾದಗಳು ಬರ್ತದೆ. ಒಂದು ರಾಶಿಗೆ 9 ನಕ್ಷತ್ರ ಪಾದಗಳು ಬರ್ತದೆ. ಆ 9 ಪಾದಗಳನ್ನ ಡಿವೈಡ್ ಮಾಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೃತಿಗಾಗಿ ಒಂದು, ಮೇಷಕ್ಕೆ ಕೃತಿಕ 1 ಪಾದ ಬರ್ತದೆ, ಮತ್ತು ಋಷಭಕ್ಕೆ ನೋಡಿದ್ರೆ ಕೃತಿಕಾಯಿಂದ 3 ಪಾದ ಬರ್ತದೆ, ಮೃಗಶಿರಾಯಿಂದ 2 ಪಾದ ಬರ್ತದೆ. ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಯಾವ್ಯಾವ ನಕ್ಷತ್ರ ಈಗ ನೀವು ನೋಡಿದ್ರಲ್ಲ ಆ ನಕ್ಷತ್ರಗಳಲ್ಲಿ ಒಂದೊಂದಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಪಾದಗಳ ಲೆಕ್ಕದಲ್ಲಿ ಡಿವೈಡ್ ಮಾಡ್ಕೊಂಡು ಹೋದಾಗ ನಮ್ಗೆ ಸಂಪೂರ್ಣವಾಗಿ 360 ಡಿಗ್ರಿಗೂ 108 ಪಾದಕ್ಕೆ ಕರೆಕ್ಟಾಗಿ ಬರ್ತದೆ. ಆ ಕರೆಕ್ಟಾಗಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಮುಂಚೆ ನಿಮ್ಗೆ ಹೇಳಿ ಪಾಠನ ಮಾಡಿರ್ತೀನಿ. ಒಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ ಅಂದ್ರೆ 13.33. 20 ನಿಮಿಷ ಅಂದ್ರೆ ನಾವು ಗಂಟೆ ಲೆಕ್ಕದಲ್ಲಿ ನಾವು ಮಾತಾಡೋದ್ರಿಂದ ನಮ್ಮ ಒಂದು ಡಿಗ್ರಿನ ಡಿವೈಡ್ ಮಾಡಿದಾಗ ಅದು 33 ಅಂತ ಬರ್ತದೆ. ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಂಡಾಗ, ಅದೇ ಡಿಗ್ರಿ ಲೆಕ್ಕದಲ್ಲಿ ನಮ್ಮ ಜ್ಯೋತಿಷ್ ಲೆಕ್ಕದಲ್ಲಿ ತಗೊಂಡಾಗ ನಿಮಿಷಗಳ ಲೆಕ್ಕದಲ್ಲಿ ತಗೊಂತೀರಿ, ಅದಕ್ಕೆ 20 ನಿಮಿಷ ಅಂತ ಹೇಳ್ತೀರಿ. ಸೊ ಇದು ಆಲ್ರೆಡಿ ಗೊತ್ತಿರೋದ್ರಿಂದ ನಿಮಗೆ ಅದನ್ನ ಡಿವೈಡ್ ಮಾಡಿ 108 ನಕ್ಷತ್ರ ಪಾದಗಳು ಮಾಡಿ ಅದನ್ನು ಒಂದೊಂದಕ್ಕೂ ನೀಟಾಗಿ ಕೊಟ್ಕೊಂಡು ಹೋಗಿದ್ದಾರೆ. ಈಗ ಅದು ಯಾವ ತರ ಕೊಟ್ಟಿದ್ದಾರೆ ಏನು ಅಂತ ನೋಡೋದಾದ್ರೆ ನೋಡಿ, ನಿಮ್ಗೊಂದು ಉದಾಹರಣೆ ತಗೊಂಡಿದ್ದೀನಿ. ಈ ಉದಾಹರಣೆ ಹೆಂಗೆ ಅಂದ್ರೆ,
ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಮೂರೂ ನಕ್ಷತ್ರಗಳು ತಗೊಂಡಾಗ ಇಲ್ಲಿ ನಾವು ಎಲ್ಲಾನು ಮೇಷ ರಾಶಿ ಕೊಡಕ್ಕಾಗುತ್ತಾ? ನಾನು ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಮೇಷ 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 ತೋರಿಸಿದ್ದೀನಿ ಎಲ್ಲಾನು. ಇದೇನಕ್ಕೆ ಮೇಷ ತೋರಿಸಿದ್ದೀನಿ? ತಪ್ಪಾಗುತ್ತೆ. 9 ಪಾದ ಕೊಡಬೇಕು, 12 ಪಾದ ಬಂದಾಗ ಹೆಂಗಾಗುತ್ತೆ ಅಂತ. ತುಂಬಾ ಸಿಂಪಲ್ ಆಗಿ ಯಾವ ಪಾದ ಎಲ್ಲಿ ಬರ್ತದೆ ಅಂತ ನಾನು 4 ರಾಶಿಗೆ ತೋರಿಸ್ತೀನಿ. ಮಿಕ್ಕಿದ್ದ 8 ರಾಶಿಗೆ ನೀವು ಹೋಮ್ ವರ್ಕ್ ಅಂತ ಮಾಡಿ ಮನೆ ಕೆಲಸ, ಮನೆ ಕೆಲಸ ಅನ್ನೋ ಬದಲು ನಾನು ಮನನ ಕೆಲಸ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಕೊಡ್ತೀನಿ. ಮನನ ಕೆಲಸ ಮಾಡಿ ಆ ಹೋಮ್ ವರ್ಕ್ನ ನೀವು ಗ್ರೂಪಲ್ಲಾಗಲಿ ಇಲ್ಲ ನಮ್ಮ ಪರ್ಸ್ನಲ್ ಆಗಿ ನಮ್ಮ ನಂಬರ್ಗಳಿದೆ, ನೀವು ನೋಟ್ಸಲ್ಲಿ PDF ಎಲ್ಲಾದ್ರೂ ದಯವಿಟ್ಟು ಕಳಿಸ್ಕೊಡಿ ಅಂತ. ಭರಣಿ 4 ಪಾದ, ಅಶ್ವಿನಿ 4 ಪಾದ, ಕೃತಿಕ 12 ಪಾದ ಬರ್ತದೆ. ಅದು ತಪ್ಪಾಗುತ್ತೆ ಅಂತ. ಅಶ್ವಿನಿ ಮೇಷರಾಶಿಯಲ್ಲಿರ್ತದೆ. 1ನೇ ಚರಣ, 2ನೇ ಚರಣ, 3ನೇ ಚರಣ, 4ನೇ ಚರಣ ಎಲ್ಲಾನು. ಇದು ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಒಂದೊಂದಕ್ಕೂ ನಕ್ಷತ್ರಕ್ಕೂ ಮತ್ತೆ ರಾಶಿಗಳು ಮತ್ತೆ ಚರಣಗಳು ತಗೊಂಡಿದ್ದೀನಿ. ಇದು ಕನ್ಫ್ಯೂಷನ್ ಆಗದಿರಲಿ ಅಂತ. ಯಾವ ತರ ಬರುತ್ತೆ ನೋಡಿ. ಈಗ 9 ಪಾದ ಅಂದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿ 4 ಪಾದ ಮೇಷರಾಶಿಯಲ್ಲಿ ಇದೆ. ಮತ್ತೆ ಭರಣಿ ನಕ್ಷತ್ರ 4 ಪಾದ ಮೇಷರಾಶಿಯಲ್ಲಿ ಇದೆ. ಕೃತಿಕಾ ನಕ್ಷತ್ರದ 1 ಪಾದ ಮೇಷರಾಶಿಯಲ್ಲಿ ಬರ್ತದೆ. ವೃಷಭ ರಾಶಿದು 2ನೇ ಚರಣ, 3ನೇ ಚರಣ, 4ನೇ ಚರಣ ವೃಷಭ ರಾಶಿಗೆ ಬರ್ತದೆ. ಕೃತಿಕಾ ನಕ್ಷತ್ರ 1/4 ಡಿವೈಡ್ ಆದಾಗ ಮೇಷರಾಶಿಗೆ 1 ಪಾದ ಬರ್ತದೆ, 3 ಪಾದ ಕೃತಿಕಾ ನಕ್ಷತ್ರ ವೃಷಭ ರಾಶಿಗೆ ಬರ್ತದೆ. ಈಗ ವೃಷಭ ರಾಶಿ ಯಾವ ತರ ಇರ್ತದೆ ಅಂದ್ರೆ, ಕೃತಿಕಾ ನಕ್ಷತ್ರದ 3 ಪಾದ, ಇಲ್ಲಿ ಏನು ಕೃತಿಕಾ ನಕ್ಷತ್ರದಲ್ಲಿ ಮಿಕ್ಕಿದೆಯಲ್ಲ ಬ್ಯಾಲೆನ್ಸ್ 3 ಪಾದಗಳು ಒಂದು ಮಾತ್ರ ಕನ್ಸಿಡರ್ ಮಾಡಿದ್ರಿ. 2ನೇ ಚರಣ, 3ನೇ ಚರಣ, 4ನೇ ಚರಣ ಕೃತಿಕಾ ನಕ್ಷತ್ರದಲ್ಲಿರ್ತದೆ. ರೋಹಿಣಿಯ ಸಂಪೂರ್ಣ ನಕ್ಷತ್ರ 4 ಪಾದಗಳು ವೃಷಭ ರಾಶಿಯಲ್ಲಿರ್ತದೆ. ಮತ್ತು ಮೃಗಶಿರದ 2 ಪಾದಗಳು 1ನೇ ಚರಣ, 2ನೇ ಚರಣ ಮೃಗಶಿರದಲ್ಲಿರ್ತದೆ, ಮಿಥುನ ರಾಶಿಯಲ್ಲಿರ್ತದೆ. ಇಲ್ಲಿ ನಾನು ನಿಮ್ಮನ್ನ ಅದು ಏನೋ ಡೌಟ್ ಇದ್ರೆ ಕೇಳಬೇಕು ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೆ ಮುಂಚೆ ಇದು ಇನ್ನೊಂದು 2 ನಕ್ಷತ್ರ ಹೇಳ್ಬಿಡ್ತೀನಿ, 2 ರಾಶಿದು. ಈಗ ಮಿಥುನ ರಾಶಿ ಯಾವ ರೀತಿ ಇರುತ್ತೆ ಅಂದ್ರೆ, ಮೊದಲ 2 ಮೃಗಶಿರಾದ ಮೊದಲ 2 ಚರಣ ವೃಷಭ ರಾಶಿಯಲ್ಲಿರ್ತದೆ. ಇನ್ಮಿಕ್ಕ 2 ಚರಣ ಮಿಥುನ ರಾಶಿಯಲ್ಲಿರ್ತದೆ. 3ನೇ ಚರಣ, 4ನೇ ಚರಣ. ಆರಿದ್ರ ನಕ್ಷತ್ರ ಸಂಪೂರ್ಣವಾಗಿ ಮಿಥುನ ರಾಶಿಯಲ್ಲಿರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1ನೇ ಚರಣ, 2ನೇ ಚರಣ, 3ನೇ ಚರಣ, ಒಟ್ಟು 9 ಚರಣಗಳು ಮಿಥುನ ರಾಶಿಯಲ್ಲಿರ್ತದೆ. ಕಟಕ ರಾಶಿಯಲ್ಲಿ 4ನೇ ಚರಣ ಇರ್ತದೆ. ಯಾವ್ದು ಬ್ಯಾಲೆನ್ಸ್ ಇದೆ ಅದು ಕಟಕ ರಾಶಿಗೆ ಹೋಗಿರ್ತದೆ. ನಿಮ್ಗೆ ಈ ಕಲರ್ಸ್ ಅಲ್ಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಡಿಫ್ರೆನ್ಸ್ ಇದೆ, ಯಾವ ತರ ಇದೆ ಅಂತ. ಪುನರ್ವಸು ನಕ್ಷತ್ರದ ಮೊದಲನೇ 3 ಚರಣ ಏನ್ ಬ್ಯಾಲೆನ್ಸ್ ಇದೆಯೋ ಅದು ಕಟಕ ರಾಶಿಯಲ್ಲಿ ಇರಲ್ಲ, ಮಿಥುನ ರಾಶಿಯಲ್ಲಿ ಇರುತ್ತೆ. ಏನು ಬ್ಯಾಲೆನ್ಸ್ ಒಂದು ಕ್ಯಾರಿ ಫಾರ್ವರ್ಡ್ ಆಗಿದೆ ಮಿಥುನ ರಾಶಿಯಿಂದ ಕ್ಯಾರಿ ಫಾರ್ವರ್ಡ್ ಮುಂದಕ್ಕೆ ಬಂದಿದೆಯೋ ಅದು ಕಟಕ ರಾಶಿ 4ನೇ ಚರಣ ಕಟಕ ರಾಶಿಯಲ್ಲಿ ಇರ್ತದೆ. ಮತ್ತೆ ಪುಷ್ಯ ನಕ್ಷತ್ರ ಸಂಪೂರ್ಣವಾಗಿ, ಆಶ್ಲೇಷ ನಕ್ಷತ್ರ ಸಂಪೂರ್ಣವಾಗಿ ಕಟಕ ರಾಶಿಯಲ್ಲಿದೆ. 1ನೇ ಚರಣ, 2ನೇ ಚರಣ, 3ನೇ ಚರಣ, 4ನೇ ಚರಣ. ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಯಾರಿಗಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಹಂಗೆ ಡೈರೆಕ್ಟ್ ಆಗಿ ಮಾತಾಡಬೇಡ್ರಿ. ನಿಮ್ಮನ್ನೆಲ್ಲ ಅನ್ಮ್ಯೂಟ್ ಮಾಡಿದ್ದೀನಿ. ಯಾರಿಗೆ ಡೌಟ್ ಇದೆ ಅವ್ರು ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಗುರುಗಳೇ ಅಂದ್ರೆ ಅದು ರೆಸ್ಪಾನ್ಸ್ ಕೊಡಿ. ಥಮ್ಸ್ ಅಪ್. ಗುರುಗಳೇ, ಚರಣ ಪಾದ 2 ಒಂದೇ ಅಲ್ವೇ? ಚರಣ ಪಾದ 2 ಒಂದೇ ಸರ್, 2 ಒಂದೇ. ಯಾರಿಗಾದ್ರು ಡೌಟ್ ಇದೆಯಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಎಸ್ ಪ್ಲೀಸ್. ಅರ್ಥ ಆಗಿದೆ ಗುರು. ಅರ್ಥ ಆಗ್ತಾ ಇದೆ ಗುರುಗಳೇ. ಅರ್ಥ ಆಯ್ತು. ಓಕೆ, ಎಕ್ಸಲೆಂಟ್. ಆಯ್ತು, ಹಾಗಾದ್ರೆ ಮುಂದಕ್ಕೆ ಹೋಗ್ತೀನಿ. ನಿಮ್ಗೆ ಪ್ರೆಸೆಂಟೇಶನ್, ಈ ಕಲರಿಂಗ್ಸು ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ನೀಟಾಗಿ ಈಗ ಎಕ್ಸ್ಪ್ಲೇನ್ ಮಾಡಿರೋ ರೀತಿ? ಎಸ್ ಸರ್, ತುಂಬಾ ಚೆನ್ನಾಗಿದೆ. ಓಕೆ, ಅರ್ಥ ಆಗ್ತದೆ. ಓಕೆ, ನಿಮ್ಗೆ ಇಲ್ಲಿ ಏನಾದ್ರು ಡಿಫ್ರೆನ್ಸ್ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಳ್ಬೋದು. ಈಗ ಮುಂದಕ್ಕೆ ಹೋಗ್ಬೇಕಾದ್ರೆ ನೋಡಿ, ಇದು ಫಾಂಟ್ ಸೈಜ್ ಇದಾಗಿದೆ ಇನ್ ಲ್ಯಾಪ್ಟಾಪ್ ತಗೊಂಡೋಗಿರೋದಕ್ಕೆ. ಇದು ಈಗ ಇಷ್ಟೊತ್ತೇನು ಎಕ್ಸ್ಪ್ಲೇನ್ ಮಾಡೋದು ಅದೇ ತರ ಇರ್ತದೆ. ಮೇಷ ರಾಶಿಗೆ ಇಲ್ಲಿ ಎಷ್ಟು ಪಾದಗಳು? 1, 2, 3, 4. ಇದು ರಾಶಿ ಮಂಡಲದಲ್ಲಿ ಹಾಕಿದ್ದೀನಿ. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕ್ಯಾಲ್ಕುಲೇಷನ್ ಅಲ್ಲಿ ಹಾಕಿದ್ದೀನಿ.
ಮೇಷರಾಶಿ 1, 2, 3 ಅಶ್ವಿನಿ, ಭರಣಿ 1, 2, 3, 4, ಕೃತಿಕಾ 1, ಕೃತಿಕಾ 3, 4, 5, 2, 3, 4, ರೋಹಿಣಿ 1, 2, 3, 4, ಮೃಗಶಿರ. ರಾಶಿ ಮಂಡಲದಲ್ಲಿ ಇದು ಯಾವ ತರ ನಿಮ್ಗೆ ಅನುಕೂಲವಾಗಿ ಸಿಗುತ್ತೋ, ಎಲ್ಲೆಲ್ಲಿ ಯಾವ ತರ ಇದೆ ಅದು ಒಂದೊಂದು ಪಾದದ್ದು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದು ಕಟಕದಲ್ಲಿ ನೋಡಿ, ಒಂದೇ ಒಂದು ನಿಮ್ಗೆ ಈ ಬಾಕ್ಸ್ ಈ ಲೆಟರ್ ತರ ಕಾಣಿಸ್ತದೆ, ಇಂಟು ಮಾರ್ಕ್ ತರ. ಇದು ಫಾಂಟ್ ಸ್ವಲ್ಪ ಕರೆಕ್ಷನ್ ಆಗಿರೋದ್ರಿಂದ ನಿಮ್ಗೆ ನೋಟ್ಸ್ ಕಳಿಸ್ಬೇಕಾದ್ರೆ ಈ ಫಾಂಟ್ ಎಲ್ಲ ನಾನು ಕರೆಕ್ಷನ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಈಗ ಸಡನ್ ಆಗಿ ಯೂಶಲಿ ಒಂದು 15-20 ನಿಮಿಷ ಮುಂಚೆ ಬಂದು ನಾನು ಕುತ್ಕೊಂಡು ಇದು ನನ್ನ ಡೆಸ್ಕ್ಟಾಪ್ಗೂ ಲ್ಯಾಪ್ಟಾಪ್ಗೂ ಡಿಫ್ರೆನ್ಸ್ ಏನು ಗೊತ್ತಾಗ್ತಿತ್ತೋ ನೋಟ್ಸ್ ಮಾಡ್ಕೊತಿದ್ದೆ. ಬಟ್ ಇವತ್ತು ಲೇಟಾಗಿ ಬಂದಿದ್ರಿಂದ ಈ ಒಂದು ತೊಂದರೆ ಆಗಿದೆ. ನಾನು ನಿಮಗೆ ಪಾಠ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬಟ್ ಯಾರು ಬೇಜಾರು ಮಾಡ್ಕೊಂಡ್ಬಿಡ್ರಿ, ಬಟ್ ನೋಟ್ಸ್ ಕರೆಕ್ಟಾಗಿ ಬರ್ತದೆ. ನೀವು ಇದನ್ನ ಯಾವ ತರ ತಿಳ್ಕೊಬೋದು ಅಂದ್ರೆ, ಇದೇನು ಲೆಟರ್ ತರ ಇದೆಯಲ್ಲ, 1 ಇದ್ರೆ 1 ಪಾದ, 4 ಇದ್ರೆ 4, 3 ಇದ್ರೆ 3 ಅಂತ ಆ ತರ ತಿಳ್ಕೊಳ್ರಿ. ಬೇಸರ ಏನಾದ್ರು ಇದ್ರೆ ನನಗೆ ಮೆಸೇಜ್ ಮಾಡಿ. ಮಕ ನಕ್ಷತ್ರ 4 ಪಾದ, ಪುಬ್ಬ ನಕ್ಷತ್ರ 4 ಪಾದ, ಉತ್ತರ ನಕ್ಷತ್ರ 1 ಪಾದ, ಉತ್ತರ ಪಾಲ್ಗುಣಿ 3 ಪಾದ, ಹಸ್ತ ನಕ್ಷತ್ರ 4 ಪಾದ, ಚಿತ್ತ ನಕ್ಷತ್ರ 2 ಪಾದ, ತುಲಾ ನಕ್ಷತ್ರ 2 ಪಾದ, ಸ್ವಾತಿ ನಕ್ಷತ್ರ 4 ಪಾದ, ವಿಶಾಖ ನಕ್ಷತ್ರ 3 ಪಾದ. ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ 1 ಪಾದ, ಅನುರಾಧ ನಕ್ಷತ್ರ 4 ಪಾದ, ಜ್ಯೇಷ್ಠ ನಕ್ಷತ್ರ 4 ಪಾದ. ಧನಸ್ಸು ರಾಶಿ ಮೂಲ ನಕ್ಷತ್ರ 4 ಪಾದ, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1 ಪಾದ. ಮಕರ ರಾಶಿ ಉತ್ತರಾಷಾಢ 3 ಪಾದ, ಶ್ರವಣ 4 ಪಾದ, ಧನಿಷ್ಠ 2 ಪಾದ ಇದರಲ್ಲಿರ್ತದೆ. ಕುಂಭರಾಶಿ ಧನಿಷ್ಠ 2 ಪಾದ, ಶತಭಿಷ 4 ಪಾದ, ಪೂರ್ವಭಾದ್ರ 3 ಪಾದ. ಮೀನರಾಶಿ ಪೂರ್ವ ಭಾದ್ರಪದ 1 ಪಾದ, ಉತ್ತರ ಭಾದ್ರಪದ 4 ಪಾದ, ರೇವತಿ 4 ಪಾದ. ಎಲ್ಲ ಸಂಪೂರ್ಣವಾಗಿ ರಾಶಿ ಮಂಡಲದಲ್ಲಿ ನಿಮಗೆ ತೋರಿಸಿರ್ತಕ್ಕಂಥದ್ದು ಚೆನ್ನಾಗಿ ನೀಟಾಗಿ ಅರ್ಥ ಆಗ್ಬೇಕು ಅಂತ. ಈ ಪಾದಗಳು ಚರಣಗಳು ಏನಿದೆಯೋ, ನಕ್ಷತ್ರಗಳು, ನಕ್ಷತ್ರ ಪಾದಗಳು, ಇವೆಲ್ಲ ಮನನ ಇರಬೇಕು. ಮುಂದೆ ಜ್ಯೋತಿಷ ನಿಮಗೆ ನವಾಂಶಗಳಿಗಾಗ್ಲಿ, ನಿಮಗೆ ರಾಶಿಗಳಿಗಾಗ್ಲಿ, ಅಕ್ಷರಗಳನ್ನು ಮನನ ಮಾಡ್ಕೊಳೋದಕ್ಕಾಗ್ಲಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದು ದಯವಿಟ್ಟು ಮನನ ಮಾಡ್ರಿ. ಸ್ವಲ್ಪ ಮನೆಯಲ್ಲಿ ಮನನ ಕೆಲಸ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ. ನೆಕ್ಸ್ಟ್ ಇದರಲ್ಲಿ ತ್ರಿಪಾದಿ ನಕ್ಷತ್ರಗಳು. ಈ ತ್ರಿಪಾದಿ ನಕ್ಷತ್ರಗಳು ಅಂದ್ರೆ, ಇದು ತ್ರಿಪಾದ ನಕ್ಷತ್ರಗಳು ಕೆಲವು ವಿಚಾರಕ್ಕೆ ಇದು ರಿಕ್ವೈರ್ಮೆಂಟ್ ಇರ್ತದೆ. ಈ ರಿಕ್ವೈರ್ಮೆಂಟ್ ಹೆಂಗಪ್ಪ ಅಂದ್ರೆ ನೋಡಿ, ರವಿ ಮತ್ತೆ ಗುರುವಿನ ಅಧಿಪತಿ ನಕ್ಷತ್ರಗಳು ಕೃತ್ತಿಕ, ಪುನರ್ವಸು, ಉತ್ತರ, ವಿಶಾಖ, ಉತ್ತರಾಷಾಢ, ಪೂರ್ವಭಾದ್ರ. ಈ 6 ನಕ್ಷತ್ರಗಳು ತ್ರಿಪಾದಿ ನಕ್ಷತ್ರಗಳು. ನಿಮ್ಗೆ ತುಂಬಾ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳೋದಕ್ಕೆ, ಕೃತ್ತಿಕ, ಉತ್ತರ, ಉತ್ತರಾಷಾಢ ಈ 3 ಸೂರ್ಯನ ನಕ್ಷತ್ರಗಳು. ಪುನರ್ವಸು, ವಿಶಾಖ, ಪೂರ್ವಭಾದ್ರ ಇವು 3 ಗುರುವಿನ ನಕ್ಷತ್ರಗಳು. ತ್ರಿಪಾದಿ ನಕ್ಷತ್ರಗಳು ಋಷಭದಲ್ಲಿ ಕೃತಿಕಾ ನಕ್ಷತ್ರ ತ್ರಿಪಾದ ಹೊಂದಿರ್ತದೆ, ಅದಕ್ಕೆ ಅದನ್ನು ತ್ರಿಪಾದಿ ನಕ್ಷತ್ರ ಅಂತಾರೆ. ಮಿಥುನದಲ್ಲಿ ಪುನರ್ವಸು ನಕ್ಷತ್ರ ತ್ರಿಪಾದ ಹೊಂದಿರ್ತದೆ, ತ್ರಿಪಾದಿ ನಕ್ಷತ್ರ ಅಂತಿರ್ತಾರೆ. ಇನ್ನ ಕನ್ಯಾದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ 3 ಪಾದ ಹೊಂದಿರ್ತದೆ. ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ 3 ಪಾದ ಹೊಂದಿರ್ತದೆ. ಧನಸ್ಸು ಇಲ್ಲ, ಮಕರದಲ್ಲಿ ಉತ್ತರಾಷಾಢ ನಕ್ಷತ್ರ ತ್ರಿಪಾದ ಹೊಂದಿರ್ತದೆ. ಕುಂಭರಾಶಿಯಲ್ಲಿ ಪೂರ್ವ ಭಾದ್ರಪದ ತ್ರಿಪಾದ ಹೊಂದಿರ್ತದೆ. ಇವು 6 ನಕ್ಷತ್ರಗಳನ್ನ ತ್ರಿಪಾದಿ ನಕ್ಷತ್ರಗಳಂತಾರೆ. ಇದು ಪಂಚಾಂಗದಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟು. ಈ ತ್ರಿಪಾದ ನಕ್ಷತ್ರಗಳಲ್ಲಿ ಯಾರಾದ್ರೂ ತೀರೋದ್ರೆ, ಕಾಲವಾದರೆ, ಅವರು ವೈಕುಂಠ ಪಾದ ಪ್ರಯಾಣ ಬೆಳೆಸಿದ್ರೆ, ಆ ಮನೆಯವರು 3 ತಿಂಗಳ ಕಾಲ ಮನೆ ಬಿಡಬೇಕು. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್. ಯಾವುದರಲ್ಲಿ ಈ 6 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಬಿಟ್ಟು, ಯಾವ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಬಿಟ್ಟು ಕೃತ್ತಿಕಾ, ಪುನರ್ವಸು, ಉತ್ತರ, ವಿಶಾಖ, ಉತ್ತರಾಷಾಢ ಈ 3 ತ್ರಿಪಾದಿ ನಕ್ಷತ್ರಗಳಲ್ಲಿ ಯಾರಾದ್ರೂ ಕಾಲವಾದರೆ, ಮರಣವಾದರೆ ಅವರು 3 ತಿಂಗಳು ಕಾಲ ಮನೆ ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೆ ನನ್ನ ಪಂಚಾಂಗದಲ್ಲಿ ಇದೊಂದು ಪಾಯಿಂಟ್ ಮಿಸ್ ಮಾಡಿದ್ರೆ ಅದನ್ನು ರಿಕವರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎರಡನೇದು, ಪೂರ್ವಭಾದ್ರ ನಕ್ಷತ್ರ. ಯಾಕೆ ನಾವು ಈ ತ್ರಿಪಾದಿ ನಕ್ಷತ್ರಗಳ ಒಂದು ಪಂಚಕ 3 ತಿಂಗಳು ಬಿಡಬಾರ್ದು? ಅದು 3 ತಿಂಗಳಲ್ಲ, 5 ತಿಂಗಳು ಬಿಡಬೇಕು. 5 ತಿಂಗಳು ಏನಕ್ಕೆ ಬಿಡಬೇಕು ಸ್ವಾಮಿ ಅಂದ್ರೆ, ಅದು ಧನಿಷ್ಠ ಪಂಚಕದಲ್ಲೂ ಇದೆ. ಧನಿಷ್ಠ ಪಂಚಕ ಅಂದ್ರೆ ಕೊನೆಯ 5 ನಕ್ಷತ್ರಗಳಲ್ಲಿ ಯಾರಾದ್ರು ತೀರೋದ್ರೆ ಅವರಿಗೆ
ಮನೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಶಾಸ್ತ್ರದ ಪ್ರಕಾರ ಅಂತ ನಮ್ಮ ಗ್ರಂಥಗಳಲ್ಲಿ ಬರ್ತಿದೆ. ಇದು ಪಂಚಾಂಗದಲ್ಲೂ ಕೊಟ್ಟಿದ್ದಾರೆ. ಧನಿಷ್ಠ ಪಂಚಕ ಅಂದ್ರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಪೂರ್ವಭಾದ್ರ ಧನಿಷ್ಠ ಪಂಚಕದ ಜೊತೆನೂ ಇರೋದ್ರಿಂದ ಪೂರ್ವಭಾದ್ರದಲ್ಲಿ ಯಾರಾದ್ರೂ ತೀರೋದ್ರೆ 5 ತಿಂಗಳ ಕಾಲ ಮನೆ ಬಿಡಬೇಕು, 3 ತಿಂಗಳಲ್ಲ, ತ್ರಿಪಾದಿ ನಕ್ಷತ್ರ ಆದ್ರೂ. ಸೊ ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಈ 5 ನಕ್ಷತ್ರಗಳು ಪಂಚಕಗಳು. ಇದು ಬರೀ ಏನಕ್ಕೆ ಯೂಸ್ ಮಾಡ್ತಾರೆ? ಮರಣ ವಿಚಾರಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಯಾರಾದ್ರೂ ಕಾಲವಾದ್ರೆ ಮಾತ್ರ ಯೂಸ್ ಮಾಡ್ತಾರೆ, ಬೇರೆ ಯಾವ್ದಕ್ಕೂ ಯೂಸ್ ಮಾಡಲ್ಲ. ಈ ತ್ರಿಪಾದಿ ನಕ್ಷತ್ರಗಳು ಧನಿಷ್ಠ ಪಂಚಕಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು, ಕನ್ಫ್ಯೂಸ್ ಆಗ್ಬಾರ್ದು. ಬೇರೆ ಯಾವುದೇ ವಿಚಾರ, ಜ್ಯೋತಿಷ್ಯ ವಿಚಾರ, ಮುಹೂರ್ತ ವಿಚಾರ, ಬೇರೆ ಇನ್ಯಾವುದೇ ಕಾರ್ಯಕ್ರಮಗಳಿಗೆ, ರಜಸ್ವಲ್ಯಗಳಿರ್ಬೋದು, ಬೇರೆ ಇನ್ಯಾವುದೇ ಜನನಗಳಿರ್ಬೋದು, ಅದೆಲ್ಲ ಇದ್ರೂ ಅದು ನಕ್ಷತ್ರ ಶಾಂತಿಗಳ ರೂಪದಲ್ಲಿ ಹೋಗ್ತದೆ ವಿನಃ ಅದಕ್ಕೂ ಈ ತ್ರಿಪಾದಿ ನಕ್ಷತ್ರಗಳಿಗೂ ಧನಿಷ್ಠ ಪಂಚಕಗಳಿಗೂ ಸಂಬಂಧ ಇರಲ್ಲ. ಇದು ಬರೀ ಕಾಲ ಮತ್ತು ಮರಣದ ವಿಚಾರ ಮಾತ್ರ. ಇನ್ನ ನಾನು ನಿಮ್ಗೆ ಈ ಏನ್ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂದ್ರೆ, ನಕ್ಷತ್ರ ಚರಣ, ನವಾಂಶ ಕೋಷ್ಟಕ, ಅಗ್ನಿ ತತ್ವ ರಾಶಿಗಳು. ಈಗ ನಮ್ಮ ರಾಶಿಗಳನ್ನ 4 ತತ್ವಗಳಾಗಿ ವಿಂಗಡಿಸಿದ್ದಾರೆ. ಈ ರಾಶಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಈ ತತ್ವಗಳ ಬಗ್ಗೆ, ಅದು ಯಾವ ತತ್ವ ಏನು ಇನ್ನು ಸಂಪೂರ್ಣವಾಗಿ ನಾನು ಮಾತಾಡ್ತೀನಿ. ಇವತ್ತು ಈ ಟಾಪಿಕ್ ನವಾಂಶ ತತ್ವ, ನವಾಂಶಗಳಿಗೆ ಚರಣಗಳು ಯಾವ ತರ ನವಾಂಶಕ್ಕೆ ಹೋಗಿದೆ ಅಂತ ತಗೊಳೋದಕ್ಕೆ ಕಾರಣ, ನಿಮ್ಗೆ ಆಲ್ರೆಡಿ ನಕ್ಷತ್ರಗಳು ಯಾವ ಲಗ್ನಗಳು, ಯಾವ ರಾಶಿಗಳಲ್ಲಿ ಯಾವ ನಕ್ಷತ್ರಗಳು ಇರ್ತವೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದಿದ್ದೀನಿ. ಅದೇ ರೀತಿ ಅದನ್ನ ಇವಾಗ ಏನು 9 ಪಾದಗಳಿದೆಯಲ್ಲ ಅದನ್ನ ಮತ್ತೆ 9 ರಾಶಿ ನಕ್ಷತ್ರಗಳನ್ನ ಒಂದೊಂದಕ್ಕೆ ತತ್ವದ ಮೇಲೆ ಆಧಾರವಾಗಿ ಅವರು ಕೊಟ್ಕೊಂಡು ಹೋಗಿರ್ತಾರೆ. ಯಾವ ತರ? ಮೊದಲನೇದು ಅಗ್ನಿ ತತ್ವ ಅಂದ್ರೆ ಫಸ್ಟ್ ಮೇಷರಾಶಿ ಅಗ್ನಿ ತತ್ವ, ಅಲ್ಲಿಂದ 1 ಚರಣ 2 ಚರಣ ಅಂತ ಕೊಟ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ಮೇಷರಾಶಿ, ಸಿಂಹರಾಶಿ, ಧನುಸ್ಸು ರಾಶಿ, ಇವು 3 ಅಗ್ನಿ ತತ್ವ. ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಇವು 3 ಭೂತತ್ವ. ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಇವು 3 ವಾಯುತತ್ವ. ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಇವು 3 ಜಲತತ್ವ ಅಂತ. ಇಲ್ಲಿ ಅವರೇನು ಸಪ್ರೇಟ್ ಆಗಿ ಆತರ ಈ ತರ ಅಂತ ಏನು ಮಾಡ್ಕೊಂಡು ಹೋಗಿಲ್ಲ. ಅವ್ರು ಏನ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ, ನಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ ಈ ತತ್ವಗಳ ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವರು 1 ಪಾದದಿಂದ ಕಂಟಿನ್ಯೂಸ್ ಆಗಿ 108 ಪಾದನು ಮತ್ತೆ 12 ರಾಶಿಗೆ ಕೊಟ್ಕೊಂಡು ಹೋಗಿದ್ರೆ ಅದನ್ನ ನವಾಂಶ ಅಂತ ಹೇಳ್ತಾರೆ. ಮೇಷರಾಶಿಯಿಂದ ಕಂಟಿನ್ಯೂ ಆದ್ರೆ ಮೇಷರಾಶಿಯಲ್ಲಿ ಅಶ್ವಿನಿ 1ನೇ ಪಾದ, ವೃಷಭ ರಾಶಿಯಲ್ಲಿ ಅಶ್ವಿನಿ 2ನೇ ಪಾದ, ಮಿಥುನ ರಾಶಿಯಲ್ಲಿ ಅಶ್ವಿನಿ 3ನೇ ಪಾದ, ಕಟಕ ರಾಶಿಯಲ್ಲಿ ಅಶ್ವಿನಿ 4ನೇ ಪಾದ, ಸಿಂಹ ರಾಶಿಯಲ್ಲಿ ಭರಣಿ 1ನೇ ಪಾದ, ಕನ್ಯಾ ರಾಶಿಯಲ್ಲಿ ಭರಣಿ 2ನೇ ಪಾದ, ತುಲಾ ರಾಶಿಯಲ್ಲಿ ಭರಣಿ 3ನೇ ಪಾದ, ವೃಶ್ಚಿಕ ರಾಶಿಯಲ್ಲಿ ಭರಣಿ 4ನೇ ಪಾದ. ಆದ್ಮೇಲೆ ನೆಕ್ಸ್ಟ್ ಕೃತಿಕಾ ಧನುಸ್ಸು ರಾಶಿಯಲ್ಲಿ 1ನೇ ಪಾದ ಬರ್ತದೆ. ಅಲ್ಲಿಂದ ನೀವು ಹಂಗೆ ಕಂಟಿನ್ಯೂ ನೋಡಿದ್ರೆ ಭೂತತ್ವದ ನಕ್ಷತ್ರ ಪಾದಗಳು ಅಂದ್ರೆ ಮಕರ ರಾಶಿ ಕಂಟಿನ್ಯೂ ಆಗುತ್ತೆ. ಕೃತಿಕಾ 2ನೇ ಪಾದ ಮಕರ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ ಕೃತಿಕಾ 3ನೇ ಪಾದ, ಮೀನ ರಾಶಿಯಲ್ಲಿ ಕೃತಿಕಾ 4ನೇ ಪಾದ, ಮೇಷ ರಾಶಿಯಲ್ಲಿ ರೋಹಿಣಿ 1, ವೃಷಭ 2, ಮಿಥುನ 3, ರೋಹಿಣಿ ನಕ್ಷತ್ರದ 3ನೇ ಪಾದ ಮಿಥುನದಲ್ಲಿ, ಕಟಕ ರಾಶಿಯ 4ನೇ ಪಾದ, ರೋಹಿಣಿ ನಕ್ಷತ್ರ 4ನೇ ಪಾದ ಕಟಕ ರಾಶಿಯಲ್ಲಿ, ಮೃಗಶಿರಾದ 1ನೇ ಪಾದ ಸಿಂಹ ರಾಶಿಯಲ್ಲಿ, 2ನೇ ಪಾದ ಮೃಗಶಿರ ನಕ್ಷತ್ರದ ಕನ್ಯಾ ರಾಶಿಯಲ್ಲಿ ಬರ್ತದೆ. 3ನೇ ಪಾದ ಎಲ್ಲಿ ಬರ್ತದೆ? ತುಲಾ ರಾಶಿಯಲ್ಲಿ, 4ನೇ ಪಾದ ವೃಶ್ಚಿಕ ರಾಶಿಯಲ್ಲಿ, ಸ್ವಾತಿ ನಕ್ಷತ್ರ 1ನೇ ಪಾದ ಧನಸ್ಸು, ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಆರಿದ್ರ ನಕ್ಷತ್ರ ಇದು ಹೆಚ್ಚು ಕೆಳಗಡೆ ಮೇಲೆ ಆಗಿದೆ. ಆರಿದ್ರ ನಕ್ಷತ್ರ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಎಲ್ಲಿಂದ ಕಂಟಿನ್ಯೂಸ್ ಆಗಿ ಬರ್ತಿರ್ಬೇಕಾದ್ರೆ ನಿಮ್ಗೆ ಅದೇ ತರ ಬರ್ತಾ ಇದೆ ಅಂತ. ಆರಿದ್ರ ನಕ್ಷತ್ರದ 1ನೇ ಪಾದ ಧನುಸ್ಸು, 2ನೇ ಪಾದ ಮಕರ, 3ನೇ ಪಾದ ಕುಂಭರಾಶಿ, ಆರಿದ್ರ ನಕ್ಷತ್ರ 4ನೇ ಪಾದ ಮೀನ ರಾಶಿ. ಎಷ್ಟಾಯ್ತು? ಆರಿದ್ರ ನಕ್ಷತ್ರಕ್ಕೆ 6 ನಕ್ಷತ್ರ ಆಯ್ತು. 6 ನಕ್ಷತ್ರ ಇಂಟು 2 6 ನಕ್ಷತ್ರ ಇಂಟು 4 ಚರಣ 24 ಪಾದ ಆಯ್ತು. 24 ಪಾದ 2 ಸಲ ಬಂತು ಅಂದ್ರೆ ಮೀನ ರಾಶಿಗೆ ಬಂತು. ಮತ್ತೆ 3ನೇ ಹೆಸರು ಎಲ್ಲಿ ಬರುತ್ತೆ? ಈಗ ಕಂಟಿನ್ಯೂ ಆಗ್ಬೇಕಲ್ವಾ? ಎಲ್ಲಿ? ಪುನರ್ವಸು ಇನ್ನೂ ಆಗಿಲ್ಲ. ಪುನರ್ವಸು ಎಲ್ಲಿ ಬರ್ತಾ ಇದೆ? ಪುನರ್ವಸು 3 ಪಾದನೂ ಬರ್ಬೇಕು. ಮೇಷ 1, ವೃಷಭ 2, ಮಿಥುನ 3. ಮತ್ತೆ ಜಲತತ್ವದ ರಾಶಿಗಳು ಕೂಡ ಮತ್ತೆ ನಿಮ್ಗೆ ಕಟಕ ರಾಶಿಯಿಂದ ಶುರು ಆಗ್ತದೆ. ಪುನರ್ವಸು 4ನೇ ಪಾದ,
ಪುಷ್ಯ 1ನೇ ಪಾದ ಸಿಂಹ, ಪುಷ್ಯ 2ನೇ ಪಾದ ಕನ್ಯಾ, ಪುಷ್ಯ 3ನೇ ಪಾದ ತುಲ, ಪುಷ್ಯ 4ನೇ ಪಾದ ವೃಶ್ಚಿಕ. ಆಶ್ಲೇಷ 1ನೇ ಪಾದ ಧನಸ್ಸು, ಮಕರ ಆಶ್ಲೇಷ 2ನೇ ಪಾದ ಮಕರ, ಆಶ್ಲೇಷ 3ನೇ ಪಾದ ಕುಂಭ, ಆಶ್ಲೇಷ ಮೀನ 3ನೇ ಪಾದ 4 ಮೀನ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ಮೂರು ನಕ್ಷತ್ರಕ್ಕೆ ಒಂದೊಂದು ಸುತ್ತು ಬರ್ತಾ ಇದೆ. ಅಶ್ವಿನಿ, ಭರಣಿ, ಕೃತಿಕ ಸಂಪೂರ್ಣವಾಗಿ ಒಂದು ಸುತ್ತು ಬರ್ತದೆ. ಆದ್ರೆ ಇದು ಒಂದೊಂದು ರಾಶಿಯಲ್ಲಿ ನವಾಂಶಗಳು ಡಿವೈಡ್ ಮಾಡಿದಾಗ ಎಲ್ಲಿಗೆ ಬರ್ತದೆ? ಮೇಷದಿಂದ ಧನಸ್ಸುಗೆ ಒಂದು. ಸೊ ಹಾಗೆ ಮಕ ಇಂದ ಶುರು ಆಗುತ್ತೆ. ಮತ್ತೆ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಮುಗಿದ್ಮೇಲೆ ಮತ್ತೆ ಮಕ ಇಂದ ಶುರು ಆಗುತ್ತೆ. ಅದೇ ತರ ಬರ್ತದೆ. ಮಕ ಆದ್ಮೇಲೆ ಪೂರ್ವ ಫಲ್ಗುಣಿ ಆದ್ಮೇಲೆ ಉತ್ತರ ಫಲ್ಗುಣಿ ಆದ್ಮೇಲೆ ಹಸ್ತ ಆದ್ಮೇಲೆ ಚಿತ್ತ ಆದ್ಮೇಲೆ ಸ್ವಾತಿ ಆದ್ಮೇಲೆ ವಿಶಾಖ ಆದ್ಮೇಲೆ ಅನುರಾಧ ಆದ್ಮೇಲೆ ಜ್ಯೇಷ್ಠ. ಇದೇ ಸೈಕಲ್ ಅಲ್ಲಿ ನಿಮ್ಗೆ ಬರ್ತಾ ಇರ್ತದೆ. ಅದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಪಾದ ಯಾವೆಲ್ಲೆಲ್ಲಿ ಬರ್ತದೆ ಅಂತ ಈ ತತ್ವಗಳ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನಿಮ್ಗೆ ಈಸಿ ಆಗ್ಲಿ ಅಂತ ಅಷ್ಟೇ. ನೀವು ಇಲ್ಲ ಅಂದ್ರೂ 1 ರಿಂದ 12 ರಾಶಿಗೆ 108 ಬರ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾದ್ರಲ್ಲೂ ಎಷ್ಟು ರಾಶಿಗಳಿಗೆ ಎಷ್ಟು ಬರ್ತದೆ ಅಂತ ನಿಮ್ಗೆ ಈಸಿ ಗೊತ್ತಾಗುತ್ತೆ. ಎಷ್ಟು ಬರುತ್ತೆ ಅಂದ್ರೆ 12 ಒಂದೊಂದಕ್ಕೆ ರಾಶಿಯಲ್ಲೂ ಮತ್ತೆ ನವಾಂಶಗಳು ಮಾಡ್ಕೊಂಡಾಗ ನಾವು 9 ಬರ್ತವೆ. ಅದು ಎಲ್ಲಿ ಬರ್ತದೆ? ಈ ಕಾರಕತ್ವಗಳು, ತತ್ವಗಳು ಇವೆಲ್ಲ ಬಂದಾಗ ಮಿಕ್ಸ್ ಆದಾಗ ನಿಮ್ಗೆ ಅದೆಲ್ಲ ಗೊತ್ತಾಗ್ತಿರ್ತದೆ. ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಯಾರೋ ಒಬ್ರು ರೈಸ್ ಮಾಡಿದ್ರ ಆಗ್ಲೇ ಹ್ಯಾಂಡ್. ಒಬ್ರು ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹೆಸರು ಸರ್ ಕೇಳಿಸ್ತಿಲ್ಲ. ಸುಧಾಕರ್ ಹೇಳಿ ಸರ್. ದಿವಾಕರ್ ಹೇಳಿ ಸರ್. ನಿಮ್ಗೆ ಕೇಳಿಸ್ತಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಈಗಲೂ ಸ್ವಲ್ಪ ವಾಯ್ಸ್ ತುಂಬಾ ಲೋ ಇದೆ ಸರ್. ಮೋಸ್ಟ್ಲಿ ಇಂಟರ್ನೆಟ್ ಇಶ್ಯೂ ಇದ್ದಂಗಿದೆ. ರವಿಕುಮಾರ್ ಕೆ ಸರ್ ಹೇಳಿ. ಗುರುಗಳೇ, ಇದು ನವಾಂಶದ್ದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಹೇಗೆ ಇದ್ ಮಾಡ್ತಾ ಇದ್ದೀರಾ ಏನು ಅಂತ? ಸರ್ ಈಗ ಅದ್ರ ಉದ್ದೇಶ ಏನು ಅಂತ? ಈಗ ವರ್ಗ ಚಾರ್ಟ್ಸ್, ಜ್ಯೋತಿಷ್ಯ ವರ್ಗ ಚಾರ್ಟ್ಸ್, ಇದು ಲಗ್ನ ನವಾಂಶ ನಾವು ಚೆಕ್ ಮಾಡ್ಬೇಕಾದ್ರೆ ನಮ್ಗೆ 2 ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ವರ್ಗ ಚಾರ್ಟ್ಸ್ ಅಲ್ಲಿ ಷೋಡಶ ವರ್ಗಗಳು 16 ವರ್ಗ ಚಾರ್ಟ್ಗಳಲ್ಲಿ ನಾವು ಫಸ್ಟ್ ಚೆಕ್ ಮಾಡ್ತಕ್ಕಂಥದ್ದು ಲಗ್ನ, ಆಮೇಲೆ 2ನೇ ಚೆಕ್ ಮಾಡ್ತಕ್ಕಂಥದ್ದು ನವಾಂಶ ಚಾರ್ಟ್. ಈ ನವಾಂಶ ಚಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಚೆಕ್ ಮಾಡ್ಬೇಕಾದ್ರೆ ನಾವು ಈ ಅಪ್ರಾಕ್ಸಿಮೇಟ್ಲಿ ದಾಂಪತ್ಯ ಅಂತ ಹೇಳ್ತೀವಿ, ದಾಂಪತ್ಯ ಸುಖ ಜೀವನ ಅಂತೆಲ್ಲ, ಮದುವೆ ಆದ್ಮೇಲೆ ನಮ್ಮ ಜೀವನ ಹೆಂಗಿರುತ್ತೆ ಅಂತ, ಆಮೇಲೆ ಕೆಲವು ಟೈಮು ನಾವು ಈಗ ಏನ್ ನಡೀತಿದೆ ಅಂತ ಕೂಡ ತಿಳ್ಕೊಳೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನಿದೆ ಇದು ನವಾಂಶ ಚಾರ್ಟ್, ಅದು ನವಾಂಶ ಚಾರ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 12, 9 ನಿಮಗೆ ನಕ್ಷತ್ರ ಪಾದಗಳು ಬಂತು. ಮತ್ತೆ ಅವು ನಕ್ಷತ್ರ ಪಾದಗಳು ಮತ್ತೆ ಅಲ್ಲಿಂದ 9 ಮಾಡಿದಾಗ ಒಂದೊಂದನ್ನ ಡಿವೈಡ್ 9 ಪಾದನ 9ಇಂದ ಡಿವೈಡ್ ಮಾಡಿದಾಗ ಎಲ್ಲೆಲ್ಲಿ ಬರುತ್ತೆ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸರ್. ಅರ್ಥ ಆಯ್ತಾ? ಬೇರೆ ಏನು ಅರ್ಥ ಆಗಿಲ್ವ ಇನ್ನ? ರವಿಕುಮಾರ್ ಸರ್ ಇದ್ದೀರಾ? ಇದೆ. ಆದ್ರ ನವಾಂಶದ ಉದ್ದೇಶ ಏನು ಬೇಕಿತ್ತು? ಆಮೇಲೆ ಏನು ಉಪಯೋಗ ಅಂತ? ಸರ್ ಉಪಯೋಗ ನಿಮ್ಗೆ ಮುಕುಂದ ಶರ್ಮಾ ಅವರು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಉದ್ದೇಶ ತುಂಬಾ ಸಿಂಪಲ್ ಸರ್. ನಿಮ್ಗೆ ಪ್ರಿಡಿಕ್ಷನ್ಸ್ ಮಾಡ್ಬೇಕಾದ್ರೆ ನವಾಂಶ ಚಾರ್ಟ್ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಅದು ಅರ್ಥ ಆಗ್ಬೇಕಾದ್ರೆ ಆ ಕ್ಯಾಲ್ಕುಲೇಷನ್ ಸಿಗ್ಲಿ, ಅರ್ಥ ಆಗ್ಲಿ ಅಂತ ನಿಮ್ಗೆ ಇನ್ನೂ ಒಂದ್ಸಲ ಬೇಕಂದ್ರೆ ಈ ಜಾತಕ ಕುಂಡಲಿ ವಿಶ್ಲೇಷಣೆ ಟೈಮಲ್ಲೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾತಕ ವಿಶ್ಲೇಷಣೆಗೆ ನವಾಂಶ ಚಾರ್ಟ್ ತುಂಬಾ ರಿಕ್ವೈರ್ಮೆಂಟ್ ಇದೆ ಸರ್. ನವಾಂಶದಿಂದ ಈ ಗ್ರಹಗಳ ಫಲಾಫಲಗಳಾಗುತ್ತೆ ಸರ್. ರವಿಕುಮಾರ್ ಸರ್ ಪ್ರಶ್ನೆ ಆಗ್ಬಿಡ್ಲಿ ಸರ್. ಆಯ್ತು ಸರ್. ಸರಿ ಗುರುಗಳ, ಧನ್ಯವಾದಗಳು.
ಓಕೆ ಸರ್. ಮುಕುಂದ್ ಸರ್, ನಿಮ್ಮ ಪ್ರಶ್ನೆ ಹೇಳಿ. ಸರ್ ಪ್ರಶ್ನೆ ಇಲ್ಲ ಸರ್. ನವಾಂಶದಿಂದ ಏನಪ್ಪ ಅಂದ್ರೆ ಮುಖ್ಯ ಗ್ರಹಗಳಿಗೆ ಬಲ 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 ಅದ ಉಚ್ಚತ್ವ ಡಿಸೈಡ್ ಮಾಡೋಕ್ಕಾಗುತ್ತಲ್ಲ ಸರ್. ಅದೇ ಅದು ವರ್ಗೋತ್ತಮ ಎಲ್ಲ 16 ಚಾರ್ಟ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ನಮಗೆ ಅದು ಷೋಡಶ ವರ್ಗಗಳು ಮತ್ತೆ ಷಡ್ಬಲ. ಷಡ್ಬಲಗಳು ಚೆಕ್ ಮಾಡ್ಬೇಕಾದ್ರೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಬಟ್ ನಮ್ಮ ಪ್ರಿಡಿಕ್ಷನ್ಸ್ ಜಾತಕ ವಿಶ್ಲೇಷಣೆಗೆ ನಾನೀಗ ಷೋಡಶ ವರ್ಗಗಳು, ಅದು ವಿಶ್ಲೇಷಣೆಗಳು, ಷಡ್ಬಲಗಳು ಎಲ್ಲ ನಿಮಗೆ ಈಗ ಹೇಳ್ಕೊಡಕ್ಕಾಗಲ್ಲ. ಅದೆಲ್ಲ ಹೇಳ್ಕೊಡ್ಬೇಕಂದ್ರೆ ಟೈಮ್ ಜಾಸ್ತಿ ತಗೊಳ್ತದೆ. ಮತ್ತೆ ಅಷ್ಟು ನಿಮಗೆ ಈಗ ಏನು ಪರಿಚಯ ಆಗ್ತಿರೋದ್ರಿಂದ ಜ್ಯೋತಿಷ್ಯ, ನೀವು ಇನ್ನೂ ಸ್ವಲ್ಪ ಟೈಮ್ ತಗೊಳ್ತೀರಾ. ಅದು ನೆಕ್ಸ್ಟ್ ಏನು ಷಡ್ಬಲಗಳು, ಅಷ್ಟಕ ವರ್ಗಗಳು, ಷೋಡಶ ವರ್ಗಗಳೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಹೈ ಲೆವೆಲ್ ಲೈಕ್ ಅಡ್ವಾನ್ಸ್ಡ್ ಕ್ಲಾಸಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಡಿಕ್ಷನ್ಸ್ ಹೇಳ್ಕೊಡ್ತೀನಿ. ಅದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ಹೋಗುತ್ತೆ. ಅದು ಅವಾಗ ಇಷ್ಟು ಜನ ಇರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬರೀ ಕ್ಯಾಲ್ಕುಲೇಷನ್ಸ್ ಹೋಗ್ತಿರ್ಬೇಕಾದ್ರೆ ಅದು ಬೇರೆ ತರ ಆಗ್ತಾ ಇರ್ತದಲ್ವ ಸರ್. ಷಡ್ಬಲಗಳ ಕ್ಯಾಲ್ಕುಲೇಷನ್ಸ್ ಎಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇದು. ಅದಕ್ಕೆ ಆಮೇಲೆ ನೋಡೋಣ ಸರ್. ಬೇರೆ ಇನ್ನಾರ್ಗಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಗ್ತಿದ್ಯಾ ನಿಮ್ಗೆ ಸರ್? ಅರ್ಥ ಆಗ್ತಿದೆಯಾ? ಯಾರಿಗಾದ್ರು ಡೌಟ್ ಇದೆಯಾ? ಸರ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅರ್ಥ ಆಗ್ತಿದೆ ಗುರುಗಳೇ. ಗುರುಗಳ ಅರ್ಥ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನೀಗ ನೆಕ್ಸ್ಟ್ ಒಂದು ಟಾಪಿಕ್ ಹೋಗ್ತೀನಿ. ಇದು ತುಂಬಾ ಸಿಂಪಲ್ ಟಾಪಿಕ್, ಬಟ್ ನಾನು ಆಕ್ಚುಲಿ ಇದನ್ನ ನಾನು ಇನ್ನು ಸ್ವಲ್ಪ ಲೇಟಾಗಿ ಶ್ಲೋಕ ಸಮೇತ ಸ್ವಲ್ಪ ಹೆಚ್ಚಿನ ವಿವರದ ಜೊತೆ ಬರಬೇಕು ಅಂತ ಅಂದ್ಕೊಂಡೆ. ಆದ್ರೂ ಇವತ್ತು ನನಗೆ ಟಾಪಿಕ್ ಅಲ್ಲಿ ಕವರ್ ಮಾಡ್ಬೇಕಾದ್ರೆ ಇಲ್ಲಿಂದಾನೇ ಶುರು ಆಗ್ಲಿ ಅಂತ. ಬಟ್ ನೆಕ್ಸ್ಟ್ ಕ್ಲಾಸಲ್ಲೂ ಇನ್ನು ಸ್ವಲ್ಪ ಡೀಪ್ ಆಗಿ ಇದ್ರ ಅಪ್ಡೇಟ್ಸ್ ಕೊಡ್ತೀನಿ. ಈಗ ಒಂದು ಲೈಟ್ ಆಗಿ ಒಂದು ಸಮ್ಮರಿ ತರ ಕೊಡ್ತೀನಿ. ಇದೇನಪ್ಪಾ ಅಂದ್ರೆ ಭಾವಾರ್ಥಗಳು ಅಂತ, ಭಾವಕಾರಕತ್ವಗಳು ಅಂತ. ಭಾವಕಾರಕತ್ವಗಳು ಇದು ತುಂಬಾ ಜನ ಕಾಯ್ತಾ ಇರ್ತೀರಾ. ಭಾವಗಳು, ಮೇಷರಾಶಿ ಲಕ್ಷಣಗಳು, ನಕ್ಷತ್ರಗಳು, ಕಾಲಪುರುಷನ ರಾಶಿಗಳು, ಇವೆಲ್ಲನೂ ಅದಕ್ಕೆ ನಾನು ಇದು ಜನರಲ್ ಆಗಿ ನಿಮಗೆ ಇಲ್ಲಿ ಕೊಡ್ತಿದ್ದೀನಿ. ಒಂದನೇ ಭಾವ ಇದೆಲ್ಲ, ಇದಿನ್ನೂ ಜಾಸ್ತಿ ಇದ್ದಾವೆ ಭಾವಕಾರಕತ್ವಗಳು. ನಾನು ಶ್ಲೋಕಗಳು ಒಂದೆರಡು ಶ್ಲೋಕ ತಗೊಂಡು ದೊಡ್ಡ ಗ್ರಂಥಗಳಿಂದಾನೆ ಇದು ಜಾಸ್ತಿ ಒಂದೊಂದು ಪೇಜ್ ಇದಾವೆ. ಅವೆಲ್ಲ ಆದಷ್ಟು ಒಂದೊಂದು ಎಕ್ಸ್ಪ್ಲೈನ್ ಮಾಡಕ್ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇದು ಜನರಲ್ ಆಗಿ ನನ್ನ ಒಂದು ಪ್ರಿಡಿಕ್ಷನ್ಸ್ ಏನಿದೆ, ಜನರಲ್ ಆಗಿ ಏನಿದೆ ಅದು ನಾನು ಕೊಡ್ತಾ ಇದ್ದೀನಿ. ಈಗ ತುಂಬಾ ಇಂಪಾರ್ಟೆಂಟು ಭಾವಕಾರಕತ್ವಗಳು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಇಲ್ಲಿಂದ ಆಚೆ ನಡೀತಕ್ಕಂಥ ಈ ಪಾಠಗಳೇನಿದಾವೋ, ನೀವು ಒಂದು ಕ್ಲಾಸ್ ಮಿಸ್ ಮಾಡಿದ್ರು, 2 ಕ್ಲಾಸ್ ಮಿಸ್ ಮಾಡಿದ್ರು, ನೀವು ರೆಕಾರ್ಡಿಂಗ್ಸ್ ಕೇಳಿ ನೀವು ಅಪ್ಡೇಟ್ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ಮ ಜ್ಯೋತಿಷ್ಯ, ನಿಮ್ಮ ಪ್ರಿಡಿಕ್ಷನ್ಸ್ ಅಲ್ಲಿ, ನಿಮ್ಮ ಜಾತಕ ವಿಶ್ಲೇಷಣೆಯಲ್ಲಿ, ಜ್ಯೋತಿಷ್ಯ ಕಲ್ತ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತದೆ. ಅರ್ಥ ಮಾಡ್ಕೊಳೋದ್ರಲ್ಲಿ ಕನ್ಫ್ಯೂಷನ್ಸ್ ಇರ್ತದೆ. ನಿಮಗೆ ಪ್ರಶ್ನೆಗಳ ಉದ್ಭವ ಜಾಸ್ತಿ ಆಗ್ತದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಇಲ್ಲಿಂದ ಆಚೆ ಪ್ರತಿಯೊಬ್ಬರು ಕ್ಲಾಸ್ಗೆ ಅಟೆಂಡ್ ಮಾಡಿ. ಇಲ್ಲ ಕ್ಲಾಸ್ಗೆ ಅಟೆಂಡ್ ಮಾಡೋಕ್ಕೆ ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ ಅಂದರೆ ದಯವಿಟ್ಟು ರೆಕಾರ್ಡಿಂಗ್ಸ್ ಕೇಳಿಕೊಂಡು ನೆಕ್ಸ್ಟ್ ಕ್ಲಾಸ್ ಬನ್ನಿ. ನಿಮಗೆ ಯಾವುದೋ ಒಂದು ಪ್ರಶ್ನೆ 2 ಪ್ರಶ್ನೆ ನಾನು ರಿಪೀಟ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ಬೋದು. ಹಾಗಂತ 1 ಅವರ್ ಸಂಪೂರ್ಣ ಕ್ಲಾಸ್ ನಿಮ್ಗೆ ರಿಪೀಟ್ ಮಾಡಬೇಕು ಅಂದ್ರು ಕಷ್ಟ ಆಗುತ್ತೆ. ಆದರೆ ನಿಮ್ಮ ಪ್ರಶ್ನೆಗಳನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಶ್ಲೋಕ ಸಮೇತ ಇನ್ನೂ ಹೆಚ್ಚಿಗೆ ಕಾರಕತ್ವಗಳು ಕೊಡ್ತೀನಿ. ಎಷ್ಟು ಕಾರಕತ್ವಗಳು ನೀವು ಮನನ ಮಾಡ್ಕೊಂಡಿರ್ತೀರೋ, ನಿಮ್ಮ ತಲೆ ಒಳಗಡೆ ಇರ್ತದೋ, ಅಷ್ಟು ಕಾರಕತ್ವಗಳು, ಅಷ್ಟು ನಿಮ್ಮ ಪ್ರಿಡಿಕ್ಷನ್ಸ್ ಲೆವೆಲ್ಸ್ ಜಾಸ್ತಿ ಆಗ್ತದೆ. ಪ್ರಶ್ನೆ ಬಂದು ಕೇಳಿದಾಗ ಯಾವ ಭಾವದಿಂದ ನೋಡ್ಬೇಕು, ಯಾವ್ದಿಂದ ನೋಡ್ಬೇಕು, ಏನ್ ಮಾಡ್ಬೇಕು, ಇವೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತಿರ್ಬೇಕು. ಯಾವ ಟೈಮಲ್ಲಿ ಯಾವುದು ಒಳ್ಳೆ ಸ್ಥಾನ, ಯಾವ ಪ್ರಶ್ನೆ ನಾವು ಕೇಳಕ್ ಬಂದಾಗ ಆ ಪ್ರಶ್ನೆಗೆ ಆ ಸ್ಥಾನ ಜಾಸ್ತಿ ನೋಡ್ಬೇಕು. ಇವಾಗ ಎಕ್ಸಾಂಪಲ್ಗೆ ನಾನು ನಮ್ಮ ಹತ್ರ ಸ್ವಾಮಿ ನನಗೆ ವ್ಯವಹಾರ ಸರಿಯಾಗಿ ಆಗ್ತಿಲ್ಲ, ನನ್ಗೆ ದುಡ್ಡು ಕಾಸು ತೊಂದರೆ ಆಗ್ತಿದೆ, ನನಗೆ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ ಅಂತ ಬರ್ತಾರೆ. ಆವಾಗ ನಾವ್ ಯಾವ್ದು ನೋಡ್ಬೇಕು ಅಂದ್ರೆ ಸಡನ್ ಆಗಿ 7ನೇ ಸ್ಥಾನ, 2ನೇ ಸ್ಥಾನ, 11ನೇ ಸ್ಥಾನ, 6ನೇ ಸ್ಥಾನ ಎಲ್ಲ ನೋಡ್ಬೇಕಾಗ್ತದೆ. ಆದ್ರೆ ಮೈನ್ ಇಂಪಾರ್ಟೆಂಟ್ ಆಗಿ 7ನೇ ಸ್ಥಾನ, 2ನೇ ಸ್ಥಾನ ಧನ ನೋಡ್ಕೊಂಡು ಆಮೇಲೆ 11ನೇ ಸ್ಥಾನ ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ಸು ಅದೆಲ್ಲ ನೋಡ್ಕೊಂಡು ಹೇಳ್ಬೇಕಾಗುತ್ತೆ. ಈ ಡಿಸೈಡ್ ಮಾಡ್ತಕ್ಕಂಥದ್ದು ನಾವು ಯಾವ ಸ್ಥಾನ
ಯಾವ ಮನೆ ನೋಡಿದ್ರೆ, ಯಾವ ಭಾವದ ಮನೆ ನೋಡಿದ್ರೆ ನಾವು ಬೇಗ ಪ್ರಿಡಿಕ್ಷನ್ಸ್ ಮಾಡ್ಬೋದು. ನಮ್ಮ ಹತ್ರ ಬಂದ ಪೃಚ್ಛಕರಿಗೆ ಸರಿಯಾದ ಉತ್ತರ ಕೊಡ್ಬೋದು, ಒಳ್ಳೆ ಪ್ರಿಡಿಕ್ಷನ್ಸ್ ಕೊಡ್ಬೋದು ಅನ್ನೋದಕ್ಕೆ ನೀವು ಎಷ್ಟು ಮನನ ಮಾಡ್ಕೊಂಡಿರ್ತೀರ ಭಾವಗಳು, ಎಷ್ಟು ಹೆಚ್ಚಿಗೆ ಭಾವದ ಕಾರಕತ್ವಗಳು ನೀವು ಇಟ್ಕೊಂಡಿರ್ತೀರೋ, ಗ್ರಹದ ಕಾರಕತ್ವಗಳು ಇಟ್ಕೊಂಡಿರ್ತೀರೋ, ನಿಮ್ಮ ತಲೆಯಲ್ಲಿ ನಿಮ್ಮ ಮನನದಲ್ಲಿ ಇಟ್ಕೊಂಡಿರ್ತೀರೋ, ನೀವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀರೋ, ಅದ್ರ ಜೊತೆಯಲ್ಲಿ ಭಾವಗಳು, ಗ್ರಹದ ಕಾರಕತ್ವಗಳು, ರಾಶಿ ಲಕ್ಷಣಗಳು ಇವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಪ್ರಿಡಿಕ್ಷನ್ಸ್ ಅಲ್ಲಿ. ಓಕೆ, ಈ ರಾಶಿಯಲ್ಲಿ ಇಲ್ಲದೆ, ಓಕೆ ಅಲ್ಲಿ ಯಾವ ರಾಶಿಯಲ್ಲಿ ಇರ್ತದೆ, ನಕ್ಷತ್ರದ ಕಾರಕತ್ವಗಳು ಕೂಡ ಇದಾವೆ. ಈ ನಕ್ಷತ್ರ ಈ ಫಲ ಕೊಡ್ತದೆ, ಅದು ಕೂಡ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಕೊಡ್ತೀನಿ. ಇಲ್ಲಿಂದ ಆಚೆ ಒಂದೊಂದು ನಿಮಗೆ ತುಂಬಾ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿನೇ ನಿಧಾನಕ್ಕೆ ನಾನು ಪಾಠ ಮಾಡ್ತೀನಿ. ನಿಮ್ಗೆಲ್ಲ ಅರ್ಥ ಆಗಿ ನಿಮ್ಗೆ ಸಂತೋಷ ಆದಾದ್ಮೇಲೆ ಮುಂದಕ್ಕೆ ಹೋಗ್ತೀನಿ. ಈಗ 1ನೇ ಭಾವದಲ್ಲಿ ಮೇನ್ ಆಗಿ ಏನ್ ನೋಡ್ತಾರೆ, ವ್ಯಕ್ತಿ ಸ್ವತಃ ಅಂದ್ರೆ ಯಾವ ವ್ಯಕ್ತಿ ಇರ್ತಾರೋ ನಮ್ಮ ಹತ್ರ ಬಂದಿರ್ತಾರೋ. ಒಂದು ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಲಗ್ನ, 1ನೇ ಭಾವ ಅಂದ್ರೆ ಲಗ್ನ ಅಂತ ಕರಿತೀರಿ. ಆ ಲಗ್ನನ ಫಸ್ಟ್ ನಾವು ನೋಡ್ತೀರಿ. ಆಮೇಲೆ ತಲೆ ಮೇಲಿನ ಕೂದಲು, ತಲೆ ಬುರುಡೆ, ಮೆದುಳು, ಚರ್ಮ, ಸಾಮಾನ್ಯ ಆರೋಗ್ಯ, ರೋಗ ನಿರೋಧಕ ಶಕ್ತಿ, ಜೀವಶಕ್ತಿ, ಒಟ್ಟಾರೆ ಕ್ಷೇಮ ಮತ್ತು ಯಶಸ್ಸು, ಜನ್ಮಸ್ಥಳ, ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ವರ್ತನೆಗೆ ಸಂಬಂಧಿಸಿದ ಲಕ್ಷಣಗಳು, ಅವರ ಆಲೋಚನೆಗಳು ಹೆಂಗಿರ್ತದೆ, ಮನಸ್ಸು ಹೆಂಗಿರ್ತದೆ, ಅಧಿಕಾರ ಅಥವಾ ಸ್ಥಾನಮಾನ, ಘಟನೆಗಳ ಆರಂಭ ಅಥವಾ ಪ್ರಾರಂಭ ಇತ್ಯಾದಿ. ಎಲೆಯ ಅಂದ್ರೆ ಇಲ್ಲಿ ನೋಡಿ, ಬೇರೆ ಯಾವುದೋ ಒಂದು ಕಾಪಿ ಮಾಡಿರ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಬಂದಿದೆ. ಎಡಭಾಗ ಬಲಭಾಗ ನಮ್ಮ ದೇಹ, ಎಡಭಾಗ ನಮ್ಮ ದೇಹ ಅಂತೆಲ್ಲ. ಇದು ಬೇರೆ ಬೇರೆ ಅದ್ರಲ್ಲಿ ನಾನು ಯೂಸ್ ಮಾಡಿರ್ಬೇಕಾದ್ರೆ ಇದೆಲ್ಲ ಬಂದಿರ್ತದೆ. ಇದನ್ನ ಎಲ್ಲೋ ಅದನ್ನು ಇಟ್ಕೊಳ್ಳ್ರೆ ತೊಂದರೆ ಇಲ್ಲ, ನಿಮ್ಗೆ ಅರ್ಥ ಆಗೋದಿಷ್ಟೇ. 1ನೇ ಭಾವ ಅಂದ್ರೆ ತನುಭಾವ ಅಂದ್ರೆ ಸ್ವತಃ ಯಾರು ಬಂದಿರ್ತಾರೋ ಪೃಚ್ಛಕರ ಬಗ್ಗೆ ಕೇಳೋದಕ್ಕೆ ಅವರ ಭಾವ, ಅವರ ಎಲ್ಲಾ ವಿಚಾರಗಳು, ಅವರ ಏನಾದ್ರು ತೊಂದರೆ ಇದೆಯಾ, ಏನಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಕ್ಷೇಮ ಚೆನ್ನಾಗಿದೆಯಾ, ಅವ್ರ ಜನ್ಮಸ್ಥಳ ಹೇಗಿದೆ, ವ್ಯಕ್ತಿ ಅವ್ರ ಮಾನಸಿಕವಾಗಿ ಹೇಗಿದ್ದಾರೆ, ಇವೆಲ್ಲ ನೋಡ್ತಕ್ಕಂಥದ್ದು. 2ನೇ ಭಾವ ಇದು ಸಂಪತ್ತು ಮತ್ತು ಆಸ್ತಿ ಪಾಸ್ತಿಗಳ. ನಮ್ಮ ಸಂಪತ್ತು ಅಂದ್ರೆ ಏನು, ನಮ್ಮ ಬ್ಯಾಂಕ್ ಖಾತೆಗಳು ಹೆಂಗಿದೆ, ನಮ್ಮ ಬ್ರೋಕರೇಜ್ಗಳು, ನಿವೃತ್ತಿ ಖಾತೆಗಳು, ಫಿಕ್ಸ್ಡ್ ಡೆಪಾಸಿಟ್ಗಳು, ಮುಖ್ಯವಾಗಿ ಈ ಸ್ಥಾನವಾಗಿದೆ, ಇದೆಲ್ಲ ಹೆಂಗೆ ಇಟ್ಕೊಂಡಿದ್ವಿ, ಉಳಿತಾಯ ಸ್ಥಾನಗಳು ಎಲ್ಲಾನು, ಬಟ್ಟೆ ಬರೆ, ಆಭರಣಗಳು ಮತ್ತು ಗೃಹೋಪಯೋಗಿ ವಸ್ತುಗಳಂತಹ ಸಂಪತ್ತು, ವ್ಯಕ್ತಿಯ ಕುಟುಂಬ, ದೇಹದ ಮುಖ, ನಮ್ಮ ಮುಖ ಹೆಂಗಿದೆ, ಬಾಯಿ ಮತ್ತು ನಾಲಿಗೆಯ ಭಾಗಗಳು ಇಲ್ಲಿಂದಲೇ ಸೂಚಿತವಾಗುತ್ತದೆ. ಇದು ಮಾರಕ ಸ್ಥಾನ. ನೋಡಿ, ಎಲ್ಲ ಹೇಳ್ತಿರ್ತಾರೆ ಬಾಯಿ ಮತ್ತೆ ನಾಲಿಗೆ ಅಂತ ಬಂದಾಗ್ಲೇ ನಮ್ಮ ಬಾಯಿ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ ಅಂತ. ಕೆಲವು ಟೈಮು ಇದು ಆಯುಷ್ ವಿಚಾರದಲ್ಲಿ ಕೂಡ ತೊಂದರೆ ಆಗುತ್ತೆ ಅಂದ್ರೆ ಮಾರಕ ಸ್ಥಾನ ಅಂತ ಯೂಸ್ ಮಾಡ್ತಾರೆ. ಅದು ಕ್ಯಾಲ್ಕುಲೇಷನ್ಸ್ ಪ್ರಿಡಿಕ್ಷನ್ಸ್ ಟೈಮಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಅಥವಾ ಅಂತ್ಯಗೊಳಿಸುವ ಸಾಮರ್ಥ್ಯವಿರೋ ಮನೆ, ಎಷ್ಟು ನಾವು ಆಸೆ ಪಡ್ತಿರ್ತಾರೋ, ಎಷ್ಟು ನಾವು ಹೆಚ್ಚಿಗಿರ್ತಿರ್ತಾರೋ, ದುಡ್ಡು ಕಾಸು ಅಹಂಕಾರದ ವಿಚಾರಗಳಲ್ಲಿ ಕೂಡ ಇದು ತೊಂದರೆ ಕೊಡ್ತು ಅಂದ್ರೆ ಮಾರಕ ಸ್ಥಾನ ಜೀವಕ್ಕೆ ತೊಂದರೆ ಕೊಡುತ್ತದೆ. ಪುರುಷರಿಗೆ ಬಲಗಣ್ಣು ಮತ್ತು ಸ್ತ್ರೀಯರಿಗೆ ಎಡಗಣ್ಣು ಹಾಗೂ ಸಾಮಾನ್ಯವಾಗಿ ದೃಷ್ಟಿಶಕ್ತಿ, ಎರಡೂ ಕಣ್ಣುಗಳು ಇಲ್ಲಿಂದ ನಿರ್ಧಾರವಾಗುತ್ತೆ. ಇವ್ರ ಕಣ್ಣಿಗೇನೋ ತೊಂದರೆ ಆಗಿದೆಯಾ, ನಮ್ಮ ಕಣ್ಣು ದೋಷ ಇದೆ, ನಮ್ಗೆ ಸರಿಯಾಗಿ ಕಣ್ಣು ಕಾಣಲ್ಲ, ಇದೆಲ್ಲ ಇಲ್ಲಿಂದ ನೋಡ್ತೀರಿ. ಇದು ಪ್ರಾಥಮಿಕ. ಮನೆಯಲ್ಲಿ ನಮ್ಮ ತಾಯಿ ತಂದೆ ಹೇಳ್ಕೊಡ್ತಕ್ಕಂಥ ಶಿಕ್ಷಣ ಕೂಡ ನಾವು ಇಲ್ಲಿಂದ ನೋಡ್ಬೇಕಾಗ್ತದೆ. ಈಗ LKG ನಾವು ಆಚೆ ಕಡೆ ನೋಡೋದಲ್ಲ, LKG UKG ವರ್ಗು ಮನೆಯ ಶಿಕ್ಷಣ ಅಂತ ಹೇಳ್ತೀವಿ. ಇದೆಲ್ಲನೂ ನಾವು ಮನೆಯಲ್ಲೇ ನೋಡ್ಬೇಕಾಗುತ್ತೆ, ಈ ಮನೆಯಿಂದ ನೋಡ್ಬೇಕಾಗುತ್ತೆ. 3ನೇ ಭಾವದಲ್ಲಿ ನಮ್ಮ ಕಿರಿಯ ಸಹೋದರ ಸಹೋದರಿಯರು, ನಮ್ಮ ಮನೆಯಲ್ಲಿ ನೇಬರ್ಸ್ ಇರ್ತಾರಲ್ಲ, ಮನೆ ಅಕ್ಕಪಕ್ಕದವ್ರ ಜೊತೆ ಹೆಂಗಿರ್ತೀರಿ ಅಂತೆಲ್ಲ ನೋಡಿ. ನಮ್ಮ ಕಿರಿಯ ಸಹೋದರ ಬಗ್ಗೆ ಆ ತರ ಇದೆಯಾ, ಈ ತರ ಇದೆ ಅಂತೆಲ್ಲ ನೋಡ್ತಿರ್ಬೇಕಾದ್ರೆ ಸುತ್ತಮುತ್ತಲಿನ ಜನರು ಧೈರ್ಯ, ಹವ್ಯಾಸಗಳು, ಶೌರ್ಯ, ಗಂಟಲುಗಳು ಮತ್ತು ಭಾಗ, ಅವುಗಳ ಮೂಲಕ ತಾವು ಮಾಡುವ ಕೆಲಸಗಳು, ನಮ್ಮ ಥ್ರೋಟ್, ನಮ್ಮ ವಿಶುದ್ಧಿ ಚಕ್ರ ಅಂತ ಕೂಡ ಹೇಳ್ತಿರಲ್ಲ, ಅದ್ರದ್ದು, ನಾವು ಆಡ್ತಕ್ಕಂಥದ್ದು, ನಾವು ಸಂವಹನ ಮಾಡ್ತಕ್ಕಂಥ ನೃತ್ಯ, ನಮ್ಮ ತೋಳಿನ ಬಲ, ಸಂವಹನಕ್ಕೆ ಯಾವುದೇ ನಾವು ಬರ್ತಿರ್ತಕ್ಕಂಥ ಸಾಧನಗಳಿರ್ಬೋದು, ಅಂತರ್ಜಾಲ, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರು, ಫೋನುಗಳು, ಲೇಖನಗಳು, ಜರ್ನಲಿಸಮ್ಸು, ಪ್ರಿಂಟಿಂಗ್ ಮೆಟೀರಿಯಲ್ಸು, ಪ್ರಿಂಟಿಂಗ್ ಪ್ರೆಸ್ಸು, ಟಿವಿಗಳು ಇರ್ಬೋದು, ಇವೆಲ್ಲಾನು ಅಷ್ಟೇ ಇಲ್ಲೇ ಬರ್ತದೆ. ಕೈ ಬರಹ, ಅಲ್ಪ ದೂರದ ಪ್ರಯಾಣ, 3, 6, 9 ನಾವು ಪ್ರಯಾಣಕ್ಕೆ ನಾವು ಯೂಸ್ ಮಾಡಬೇಕಾದ್ರೆ ಇದು ಅಲ್ಪ ದೂರದ ಪ್ರಯಾಣ. 3, 9, 12 ತಗೊಂಡ್ಬೇಕಾದ್ರೆ ನಾವು ವಿದೇಶಿ ಪ್ರಯಾಣಗಳು ಲೆಕ್ಕ ತಗೊಂತೀರಿ.
ಅಲ್ಪಾವಧಿ ಗುರುಗಳು ನಾವು ಈಗ ಶಾರ್ಟ್ ಟರ್ಮ್ 3 ತಿಂಗಳಲ್ಲಿ ನಾವು ಮಾಡ್ಬಿಡ್ತೀರಿ, 6 ತಿಂಗಳಲ್ಲಿ ನಾವು ಮಾಡ್ಬಿಡ್ತೀರಿ, 1 ವರ್ಷದಲ್ಲಿ ನಾವು ಮಾಡ್ಬಿಡ್ತೀರಿ, ಈ ತರ ಎಲ್ಲ ನಾವೇನ್ ಯೋಚನೆ ಮಾಡ್ತಿರ್ತೀರೋ ಇವೆಲ್ಲಾ ವಿಚಾರಗಳನ್ನ ನಾವು 3ನೇ ಭಾವದಿಂದ ತಗೊಂತೀರಿ. ನಮ್ಮ ಕೈಗಳು ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮಲ್ಲಿ ಎಷ್ಟು ಎನರ್ಜಿ ಇದೆ, ಮತ್ತೆ ನಮ್ಮ ಚಟುವಟಿಕೆಯ ಮಟ್ಟ, ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿರ್ತದೆ, ಲೈಂಗಿಕ ಸಾಮರ್ಥ್ಯ ಚಟುವಟಿಕೆಗಳು ಚೆನ್ನಾಗಿರ್ತದೆ. ನಮ್ಮ ಕಿವಿಗಳು, ಶ್ರವಣ ಶಕ್ತಿಗಳು ಕೂಡ ಇಲ್ಲಿಂದ ತಗೊಳ್ತಾರೆ. ನಮ್ಮ ಕಿವಿಗೆ ತೊಂದರೆ ಆಗಿದೆ ಅಂದ್ರೆ 3ನೇ ಭಾವದಿಂದ ನೋಡ್ಬೋದು. ಇದು ಎಲ್ಲಾನು ನಾನು ನಿಮ್ ಜನರಲ್ ಆಗಿ ಒಂದು ರಿಸರ್ಚ್ ಒಂದು ವಿಚಾರಗಳಲ್ಲಿ ನಾನು ಕೊಟ್ಕೊಂಡು ಹೋಗಿದ್ದೀನಿ. ಬಟ್ ನಾನು ಇನ್ನೂ ಹೆಚ್ಚಿಗೆ ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಆದಷ್ಟು ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮತ್ತೆ 4ನೇ ಭಾವ, ಇದು 4ನೇ ಭಾವದಲ್ಲಿ ತಾಯಿ, ತಾಯ್ನಾಡು, ವಾಹನಗಳು, ಸ್ಥಿರ ಆಸ್ತಿ, ಭೂಮಿ, ಮನೆ, ರಿಯಲ್ ಎಸ್ಟೇಟು, ಕೃಷಿ ಅಥವಾ ಇತರ ಭೂ ಆಸ್ತಿ, ಭಾವನೆಗಳು ಮತ್ತು ಸಂತೋಷಗಳು, ಸೌಕರ್ಯಗಳು, ವಾಸಸ್ಥಳ, ಎದೆ ಮತ್ತು ಶ್ವಾಸಕೋಶದ ಭಾಗ, ಹೃದಯ, ಬೆನ್ನು ಮೂಳೆ ಮೇಲ್ಭಾಗ, ಖಾಸಗಿ ಜೀವನ ಮತ್ತು ಭಾವನೆಗಳು, ಸಾರ್ವಜನಿಕ ವೇಳೆಗಳು ಸೂಚಿಸುವ ಮನೆಗೆ ವಿರುದ್ಧವಾಗಿ ಸೌಕರ್ಯ ಅಥವಾ ಅದರ ಕೊರತೆ, ಮನಸ್ಸಿನ ಶಾಂತಿ, ಪ್ರೌಢಶಾಲಾ ಅಥವಾ ಹಂತದ ಶಿಕ್ಷಣ. ಉದಾಹರಣೆಗೆ ನಮ್ಮ ಏನ್ ಪ್ರೈಮರಿ ಎಜುಕೇಶನ್ ಇದೆಯೋ ಇದೆಲ್ಲ ಇಲ್ಲಿ ನೋಡ್ತಕ್ಕಂಥದ್ದು. ಮನೆಯಲ್ಲಿ ಏನಾದ್ರು ವಾಸ್ತು ತೊಂದರೆಗಳಾಗಿದ್ರು ಈ ಮನೆಯಿಂದ ನೋಡ್ಬೋದು. ಈ ಮನೆ ಏನಾದ್ರು ಮಾಂದಿ, ಬೇರೆ ಯಾವ್ದಾದ್ರು ಕ್ರೂರ ಗ್ರಹಗಳಿದ್ರೆ ಸ್ವಲ್ಪ ದೋಷಗಳು ಗ್ಯಾರಂಟಿ ಇರ್ತದೆ ಅಂತ. ಪ್ರಶ್ನಾದಲ್ಲಿ 4ನೇ ಕುಲದೇವ್ರನ್ನು ನೋಡ್ತಾರೆ. ಪ್ರಶ್ನಾಶಾಸ್ತ್ರದಲ್ಲಿ ಜ್ಯೋತಿಷ್ ಶಾಸ್ತ್ರ ಪರಂಪರೆಯಾಗಿ 5ನೇ ಭಾವದಿಂದ ನೋಡ್ತಾರೆ. ಇದು ಜ್ಯೋತಿಷ್ ಶಾಸ್ತ್ರ 5ನೇ ಭಾವ ನೋಡ್ತಾರೆ, ಪ್ರಶ್ನಾಶಾಸ್ತ್ರ 4ನೇ ಭಾವ ನೋಡ್ತಾರೆ. ಪ್ರಶ್ನಾಶಾಸ್ತ್ರ ಗೊತ್ತಿರೋದು ನೋಡ್ಬೋದು. ಶುಕ್ರ ಮತ್ತೆ ಲಕ್ಸುರಿಯಸ್ ಐಟಮ್ಸು, ತಾಯಿ ಚಂದ್ರನ್ನು ಇವೆಲ್ಲ ನೋಡ್ತಕ್ಕಂಥದ್ದು. ಇದು ಮತ್ತೆ 4ನೇ ಎಲೆ ಬೇರೆ ಕಡೆ ಯೂಸ್ ಮಾಡೋದ್ರಿಂದ ಅದು ಎಲೆ ಬಂದಿದೆ. ಇವೆಲ್ಲ ಇರ್ತಕ್ಕಂಥದ್ದು. 5ನೇ ಭಾವ ಸೃಜನಶೀಲತೆ, ನಾವೆಷ್ಟು ಕ್ರಿಯೇಟಿವ್ ಆಗಿರ್ತೀರಿ, ನಮ್ಗೆ ಎಷ್ಟು ಶಕ್ತಿಯಾಗಿ ಯಾವ ರೀತಿ ವಿಷಯಗಳು ನಾವು ಕ್ರಿಯೇಟ್ ಮಾಡ್ತೀರಿ, ನಮ್ಮ ಸಂತಾನಗಳು, ನಮ್ಮ ಕಲ್ಪನಾ ಶಕ್ತಿ, ಸಂತಾನಗಳು ಪ್ರಮುಖವಾಗಿ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಗಂಡು ಮಗು ವಿಚಾರದಲ್ಲಿ ನಾವು 5ನೇ ಮನೆ ನೋಡ್ಲೇಬೇಕು. ಕಲ್ಪನಾ ಶಕ್ತಿ, ಭಾವನೆಗಳು, ವಿಶೇಷವಾಗಿ ಪ್ರಣಯ ಸಂಬಂಧಿತ ಭಾವನೆಗಳು, ಸ್ಮರಣಾ ಶಕ್ತಿ, ಚಲನಶೀಲನೆ, ಬುದ್ಧಿವಂತಿಕೆ, ಊಹಾತ್ಮಕ ಚಟುವಟಿಕೆಗಳು, ಜೂಜಾಟ, ಷೇರು ಮಾರುಕಟ್ಟೆ ಇತ್ಯಾದಿನೂ ಇದರಲ್ಲಿ ನೋಡ್ತಾರೆ. ಯಾಕಂದ್ರೆ ಕರೆಂಟ್ ಈ 5ನೇ ಮನೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಇವಾಗ ಏನ್ ನಡೀತಿದೆ ಅಂತ ತಿಳ್ಕೊಳೋದಕ್ಕೆ 5ನೇ ಮನೆಯಲ್ಲಿ ಗುರು ಬಂತಂದ್ರೆ ತುಂಬಾ ಅದೃಷ್ಟ ಅಂತ ಕೂಡ ಹೇಳ್ತಿರ್ತೀರಿ. ಸ್ಪರ್ಧೆ, ಹಿಂದಿನ ಜನ್ಮದ ಸತ್ಕರ್ಮಗಳು, ಸಂಪತ್ತಿನ ಮನೆ, ಲಕ್ಷ್ಮಿ, ನಮ್ಗೆ ಯಾವ ರೀತಿ ಸ್ಕಿಲ್ಸ್ ಇದಾವೆ, ರಾಜಕೀಯವಾಗಿ ನಾವ್ ಎಷ್ಟು ಪ್ರಭಾವಶಾಲಿಯಾಗಿರ್ತೀರಿ, ನಮ್ಗೆ ಬೆಳೀತಕ್ಕಂಥ ಹುದ್ದೆಗಳು ಯಾವ ತರ ಇರ್ತದೆ, ನಮ್ಗೆ ಕಾಲೇಜ್ ಶಿಕ್ಷಣ, ಉನ್ನತ ಶಿಕ್ಷಣ ಯಾವ ತರ ಇರ್ತದೆ, ನಮಗೆ ದೈಹಿಕವಾಗಿ ಹೊಟ್ಟೆ, ಎದೆಯ ಕೆಳಭಾಗ, ಯಕೃತ್ತು, ಸ್ಲೀನು, ಬೆನ್ನಿನ ಕೆಳಭಾಗ ಮತ್ತು ಮೂತ್ರಪಿಂಡಗಳು, ಮನೆ ದೇವರು, ಪೂರ್ವ ಪುಣ್ಯ. ನಾನು ಹೇಳಿದ ಜ್ಯೋತಿಷದಲ್ಲಿ ಪೂರ್ವ ಪುಣ್ಯ ಮನೆ ದೇವ್ರನ್ನ ನೋಡ್ತಕ್ಕಂಥದ್ದು 5ನೇ ಭಾವದಿಂದ ನೋಡ್ಬೇಕು. ಇದು ಪ್ರಶ್ನಾಶಾಸ್ತ್ರದ್ದು ಬಂದಿರೋದ್ರಿಂದ ನಾನು 4-5 ನಾನು ಕೊಲೆಕ್ಟ್ ಮಾಡಿಟ್ಟಿರೋದ್ರಿಂದ ಅದು ಹಾಗೆ ಬಂದಿದೆ. ಇನ್ನು 6ನೇ ಭಾವ, 6ನೇ ಭಾವದಲ್ಲಿ ನಮ್ಗೆ ಅಡ್ಡಿಪಡಿಸುವ ವಿರೋಧಿ ವಿಷಯಗಳು, ಶತ್ರುಗಳು, ಅಲ್ಪಕಾಲೀನ ಅಥವಾ ತೀವ್ರ ಸ್ವರೂಪದ ಅನಾರೋಗ್ಯ, ಗಾಯಗಳು, ಸಾಲ, ಕಾನೂನು ವಿವಾದಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳು, ಸ್ಪರ್ಧೆಗಳು, ಸಂಬಂಧಗಳ ಮುರಿತ, ನಮ್ದೇನು ಬ್ರೇಕ್ ಆಗುತ್ತೋ ಅದು ಏನಕ್ಕೆ ಅಂದ್ರೆ ಸಂಬಂಧಗಳಿಗೆ ನಮ್ಮ 7ನೇ ಭಾವ ಸಂಬಂಧದ ಭಾವ ಆಗಿರೋದು. ಅದಕ್ಕೆ ವ್ಯಯಭಾವ, ಇದು 6ನೇ ಭಾವ. ಅದಕ್ಕೆ ಇಲ್ಲಿ ಏನಾದ್ರು ತೊಂದರೆ ಆದ್ರೂ ಸಂಬಂಧದ ಮೇಲೆ ಎಫೆಕ್ಟ್ ಆಗ್ತದೆ ಅಂತ. ಕಠಿಣ ಜವಾಬ್ದಾರಿಗಳು, ವೇದನೆ, ದೈಹಿಕ ನೋವು, ಸೇವೆ ಮತ್ತು ಸೇವಕರು, ಕಳ್ಳತನ ಮತ್ತು ಕಳ್ಳರು, ಪ್ರಾಣಿಗಳು, ಬೆಂಕಿ, ರೋಗಗಳು, ವಿಶೇಷವಾಗಿ ತೀವ್ರ ಸ್ವರೂಪದವು. ಎಷ್ಟು ನಮ್ಗೆ ರೋಗಗಳು ಬರ್ತವೆ ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ರೋಗಗಳೆಲ್ಲ ಬರೋದೆಲ್ಲ ಈ ಮನೆಯಿಂದ ನೋಡ್ತಕ್ಕಂಥದ್ದು. ರೋಗ, ರಿಪು, ರೋಗ, ಋಣ. ಇದು ರಿಪು ಅಂದ್ರೆ ನಮ್ಗೆ ಆಗತಕ್ಕಂಥ ತೊಂದರೆಗಳು, ರೋಗ, ರಿಪು ಅಂದ್ರೆ ಶತ್ರುಗಳು, ರೋಗಗಳಂದ್ರೆ ನಮ್ಮ ಬರ್ತಕ್ಕಂಥ ಕಾಯಿಲೆಗಳು, ಋಣ ಅಂದ್ರೆ ನಾವು ಮಾಡ್ತಕ್ಕಂಥ ಸಾಲಗಳು, ಇದರಿಂದ ನೋಡ್ತಕ್ಕಂಥದ್ದು. ಅದಕ್ಕೆ ಇದನ್ನ ರಿಪು, ರೋಗ, ಋಣ ಅಂತೆಲ್ಲ ನೋಡ್ತಕ್ಕಂಥದ್ದು. ಮತ್ತೆ ನೈರ್ಮಲ್ಯ ಮತ್ತು ಔಷಧೋಪಚಾರ, ಟೀಕಾತ್ಮಕ ಆಲೋಚನೆಗಳು ಮತ್ತು ಇತರರನ್ನು ಟೀಕಿಸುವ ಪ್ರವೃತ್ತಿ, ಹಾಗೆಯೇ ದೇಹದ ಭಾಗಗಳಿಂದ ಮೇದೋಜೀರಕ ಅಂಗಗ್ರಂಥಿ, ಸಣ್ಣ ಕರಳು, ಸೊಂಟದ ಭಾಗ, ಕೆಳಭಾಗ, ಬೆನ್ನಿನ ಕೆಳಭಾಗ, ಮೂತ್ರಕೋಶ, ಮೂತ್ರಪಿಂಡಗಳು ಮತ್ತು ಮಹಿಳೆಯರಲ್ಲಿ ಗರ್ಭಧಾರಣೆ ಕೂಡ ನೋಡ್ತಾರೆ. ಇಲ್ಲಿ ನಿಮಗೆ ಒಂದು ಚೆನ್ನಾಗಿ ಅರ್ಥ ಆಗಬೇಕಾಗಿರ್ತಕ್ಕಂಥದ್ದೊಂದು,
ನಾವು ಯಾವುದೇ ಒಂದು ಜಾತಕ ತಗೊಳ್ಬೇಕಾದ್ರೆ ಭಾವಾತ್ ಫಲಗಳು ಅಂತ ಹೇಳ್ತೀವಿ. ಓಕೆ, ಯಾವ ತರ ಅಂದ್ರೆ ಈಗ ನಮ್ಮ ತಮ್ಮಂದು, ಈಗ ನನ್ನ ಜಾತಕ ಇದೆ, ನನ್ನ ತಮ್ಮನ ಜಾತಕ ಇಲ್ಲ ಅಂತ ಹೇಳ್ಕೊಳ್ರಿ. ನನ್ನ ತಮ್ಮನ ಜಾತಕನ ನನ್ನ ಜಾತಕದಲ್ಲಿ ನೋಡ್ಬೋದು. 3ನೇ ಭಾಗನ ಲಗ್ನ ಅಂತ ತಗೊಂಡು ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅಂತ ನನ್ನ ಜಾತಕದ ಪ್ರಕಾರ ನಾವು ಪ್ರಿಡಿಕ್ಷನ್ಸ್ ಮಾಡ್ಬೋದು. ಅದೇ ರೀತಿ ನನ್ನ ಮಕ್ಕಳದು, ನನ್ನ ಗಂಡು ಸಂತಾನದ್ದು ಆಗ್ಲಿ, ಮೊದಲನೇ ಮಗು ಯಾವ್ದಿದ್ರು ಅದನ್ನ 5ನೇ ಭಾವದಿಂದ ನೋಡ್ತಕ್ಕಂಥದ್ದು, ಎರಡನೇ ಮಗುದ 9ನೇ ಭಾವದಿಂದ ನೋಡ್ಬೇಕು ಅಂತ. ಇಲ್ಲಿ ನಮಗೆ ನಮ್ಮ ಹಿರಿಯಣ್ಣನ 11ನೇ ಭಾಗ, ನಮಗಿಂತ ಹಿರಿಯ ಇರ್ತಕ್ಕಂಥ 11ನೇ ಭಾವ, ತಾಯಿನ 4ನೇ ಭಾವ ಲಗ್ನ ಅಂತ ಹೇಳ್ಕೊಂಡು ಅವ್ರನ್ನ ಪ್ರಿಡಿಕ್ಷನ್ಸ್ ಮಾಡ್ತಾ ಹೋದ್ರೆ ಅದ್ಭುತವಾದ ಪ್ರಿಡಿಕ್ಷನ್ಸ್ ಬರ್ತದೆ ಅಂತ. ಇದೆಲ್ಲ ಜಾತಕ ವಿಶ್ಲೇಷಣೆ, ಜ್ಯೋತಿಷ್ಯ ವಿಶ್ಲೇಷಣೆ, ಜಾತಕ ಕುಂಡಲಿ, ಲಗ್ನಗಳು, ಕೆಲವು ಪ್ರಿಡಿಕ್ಷನ್ಸ್, ಒಂದು 10 ಜಾತಕ, ಒಂದು 5-6 ಜಾತಕ, ಒಂದು ಪ್ರಾಕ್ಟಿಕಲ್ಸ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಅಲ್ಲಿ ಕೆಲವು ವಿಚಾರ ನಿಮಗೆ ಇನ್ನೂ ಹೆಚ್ಚಿನ ವಿಚಾರ ಕೊಡ್ತೀನಿ. ಏಳನೇ ಭಾವ ನಮ್ಮ ಸಂಬಂಧಗಳು, ಜನರೊಂದಿಗಿನ ಓಡಾಟ, ಕಾನೂನು ಒಪ್ಪಂದಗಳು, ವ್ಯಾಪಾರ ಪಾಲುದಾರಿಕೆಗಳು, ವಿವಾಹ, ವೈವಾಹಿಕ ಜೀವನ, ವಿದೇಶಗಳು, ಜನ್ಮಸ್ಥಳವನ್ನು ಸೂಚಿಸುವ ಮೊದಲ ಭಾವಕ್ಕೆ ವಿರುದ್ಧವಾದ ಸ್ಥಾನ, ವಿದೇಶದಲ್ಲಿ ಅಥವಾ ಹುಟ್ಟಿದ ಊರಿನಿಂದ ದೂರದಲ್ಲಿ ವಾಸಿಸುವುದು, ಬಾಹ್ಯ ಜನನಾಂಗಗಳು, ಲೈಂಗಿಕತೆ, ಲೈಂಗಿಕ ಅಭ್ಯಾಸಗಳು, ದೊಡ್ಡ ಕರುಳು ಮತ್ತು ಗುರುದ್ವಾರದ ಪ್ರದೇಶ, ಮಾರಕ ಸ್ಥಾನ. ನೋಡಿ, 7ನೇ ಸ್ಥಾನ, 2ನೇ ಸ್ಥಾನ, 2 ಮಾರಕ ಸ್ಥಾನಗಳು. ಆಯುಷ್ಯಕ್ಕೆ ತಗೊಳ್ಬೇಕಾದ್ರೆ 8ನೇ ಮನೆಗೆ ವ್ಯಯಸ್ಥಾನ 7ನೇ ಸ್ಥಾನ ಅಂತ ಹೇಳ್ತೀರಿ, ಅದಕ್ಕೆ ಇದನ್ನು ಮಾರ್ಕ ಸ್ಥಾನ ಅಂತ ಹೇಳ್ತೀರಿ. ನಮ್ಮ ಪರಾಕ್ರಮ ಶಕ್ತಿಗೆ 3ನೇ ಸ್ಥಾನಕ್ಕೆ ವ್ಯಯಸ್ಥಾನ 2ನೇ ಸ್ಥಾನ, ಅದಕ್ಕೆ ಅದನ್ನ ಮಾರ್ಕ ಸ್ಥಾನ ಅಂತ ಕರಿತೀರಿ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಜ್ಞಾಪಕ ಇಟ್ಕೊಳ್ರಿ. ಈ ಭಾವ ಫಲಗಳು ಅಂತ ಏನ್ ಬಂದಾಗ ಅದರಲ್ಲಿ ನಮ್ಮ ಆಯುಷ್ 8ನೇ ಸ್ಥಾನ, 8ನೇ ಸ್ಥಾನಕ್ಕೆ ವ್ಯಯಸ್ಥಾನ 7ನೇ ಭಾವ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅದಕ್ಕೆ ಅದನ್ನ ಮಾರ್ಕಸ್ಥಾನ ಅಂತ ಕರೀತಾರೆ. 8ನೇ ಭಾವದಲ್ಲಿ ಜೀವನದಲ್ಲಿನ ಪರಿವರ್ತನೆಗಳು, ಅಡೆತಡೆಗಳು ಮತ್ತು ದಿಢೀರ್ ಬದಲಾವಣೆಗಳು, ಆಕಸ್ಮಿಕ ಹಾಗೂ ಗಂಭೀರ ಅಪಘಾತಗಳು ಮತ್ತು ಗಾಯಗಳು, ತೀವ್ರ ಭಾವನೆಗಳು ಮತ್ತು ಮಾನಸಿಕ ಶೋಭೆ, ಸಾವು ಅಥವಾ ಸಾವಿನ ಸಮಾನವಾದ ಘಟನೆಗಳು, ಮಾದಕ ವಸ್ತು, ಮದ್ಯಪಾನ ಮತ್ತು ಉಪಾನದಂತಹ ವ್ಯಸನಗಳು, ಗುಪ್ತ ವಿಷಯಗಳು ಹಾಗೂ ನಿಗೂಢ ವಿದ್ಯೆಗಳು ಅಥವಾ ತತ್ವಶಾಸ್ತ್ರದ ಮೇಲಿನ ಆಸಕ್ತಿ, ಯಾವುದೇ ವಿಷಯದ ಕುರಿತಾದ ಆಳವಾದ ಸಂಶೋಧನೆ ಮತ್ತು ವಿಶ್ಲೇಷಣೆ, ಅಡಗಿರೋ ಸತ್ಯವನ್ನು ಹೊರತೆಗೆಯುವ ಪ್ರಯತ್ನ, ಜೀವನ ಶೈಲಿ, ವಾಸಸ್ಥಳ, ಉದ್ಯೋಗ ಮತ್ತು ಚಟುವಟಿಕೆಗಳ ಬದಲಾವಣೆ, ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹದಿಂದ ವಿರಕ್ತಿ, ಸಾಲಗಳು ಅಥವಾ ಉತ್ತರಾಧಿಕಾರಿ, ಉಯಿಲಿನ ಮೂಲಕ ಬರುವ ಹಣ, ವಿಲ್ಲುವಿಂದ ಏನ್ ಬರ್ತದೋ ಅದೆಲ್ಲ ಇಲ್ಲಿ ಇರ್ತದೆ. ಬರುವ ಹಣ, ಮಾನಸಿಕ ವೇದನೆ ಮತ್ತು ಹತಾಶೆ, ಆಂತರಿಕ ಲೈಂಗಿಕ ಅಂಗಗಳು. ನೋಡಿ, ಇದು ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀರಿ. ಈ ಒಂದು 8th ಹೌಸ್ ಏನಾದ್ರು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಹೆಣ್ಣು ಮಕ್ಕಳ ಗುಪ್ತ ರೋಗಗಳು, ಕೆಲವು ಕಾಯಿಲೆಗಳು ಬರ್ತದೆ, ಕೆಲವು ಇಶ್ಯೂಸ್ ಆಗ್ತದೆ. ಅದ್ರ ಮೇಲೆ ಯಾವುದೇ ಒಂದು ಶುಭ ಗ್ರಹ ದೃಷ್ಟಿ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ. ಗುದದ್ವಾರದ ಭಾಗ, ಪುರುಷರಲ್ಲಿ ವೃಷ್ಣದ ಭಾಗ, ದೀರ್ಘಕಾಲ ಅಥವಾ ಗುಣಪಡಿಸಲಾದ ಕಾಯಿಲೆಗಳು ಅಥವಾ ಅಂತಿಮ ಹಂತದ ಅನಾರೋಗ್ಯ ಹಾಗೂ ಸಾವು ಕೂಡ ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸಡನ್ ಗೇನ್ಸ್, ಸಡನ್ ಲಾಸಸ್ ಕೂಡ ಈ ಮನೆಯಲ್ಲಿ. ಈಗ ಸಡನ್ ಆಗಿ ಇಲ್ಲೆಲ್ಲ ಹೋಗ್ತಾ ಇದ್ದೆ, ನಾನು ಅಂದ್ಕೊಂಡೆ ಇರಲ್ಲ, ಸ್ವಲ್ಪ ದುಡ್ಡು ಬಂದ್ಬಿಡ್ತು, ಇದೆಲ್ಲ ನಾನು ಅಂದ್ಕೊಳ್ತಕ್ಕಂಥದ್ದು ನಮ್ಗೆ ಸಡನ್ ಆಗಿ ಬಂದ್ಬಿಟ್ಟಿದೆ ಅಂದ್ರೆ ಅದೆಲ್ಲ ಈ ಮನೆಯ ಒಂದು ಎಫೆಕ್ಟ್ಸ್ ಇರ್ತದೆ. ಕೆಲವು ಟೈಮು ಇದು ಆಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ 9ನೇ ಮನೆ ತಂದೆ, ಗುರುಗಳು, ನಮ್ಗೆ ಉದ್ಯೋಗದಾತರು, ಬಾಸುಗಳು, ವಿಧಿ, ಅದೃಷ್ಟ, ನಮ್ಮ ಒಂದು ಈಗಿನ ಕಾಲದ ಅದೃಷ್ಟ ಹೇಗಿದೆ ಅಂತ, ಉನ್ನತ ಶಿಕ್ಷಣ ಸಂಸ್ಥೆಗಳು, ನಮ್ದು ಹೈ ಸ್ಕಿಲ್ಸ್. ಈಗ ಯಾರಾದ್ರೂ PhD ಮಾಡ್ತಾ ಇದ್ದಾರೆ, ಇನ್ಯಾರಾದ್ರೂ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ, ಡಾಕ್ಟರ್ಗಳ ಕೆಲಸಗಳು ಹೋಗ್ತದೆ, ಇದೆಲ್ಲ ಇದು ತುಂಬಾ ಚೆನ್ನಾಗಿರ್ಬೇಕು. ಇದು ವಿಶ್ವವಿದ್ಯಾಲಯಗಳಿರ್ಬೋದು, ದೇವಾಲಯಗಳಿರ್ಬೋದು, ಸ್ಫಟಿಕೀಕೃತ ಬುದ್ಧಿಮತ್ತೆ, ಇದರರ್ಥ ನಂಬಿಕೆ, ಧರ್ಮ, ಆಧ್ಯಾತ್ಮಿಕ, ಧ್ಯಾನ, ದೂರ ಪ್ರಯಾಣ, ವಿದೇಶ ಪ್ರಯಾಣ, ಹಿಂದಿನ ಜನ್ಮಗಳ ಒಳ್ಳೆಯ ಕರ್ಮಗಳು, ಕಾರ್ಯಗಳು, ಆಶೀರ್ವಾದ ಮತ್ತು ದೈವಿಕ ಸಹಾಯ, ಸಂಪತ್ತಿನ ಮನೆ, ಅಮೂರ್ತ ಚಿಂತನೆ, ಬೌದ್ಧಿಕ ಗಡಿಗಳು, ಹೊಸ ಸಂಸ್ಕೃತಿಗಳು, ನಂಬಿಕೆ ದಾಟುವುದು, ವಿದೇಶಿ ನಿವಾಸ, ಪ್ರಕಟಣೆ, ಆಮದು, ರಫ್ತು, ಸೊಂಟ, ತೊಡೆಗಳು, ಬಾಲ, ಮೂಳೆ ಪ್ರದೇಶ, ಇವೆಲ್ಲ ಅಂತ ಹೇಳ್ತೀರಿ. ಇಲ್ಲಿ ನಾವು ದೈವಿಕ ಶಕ್ತಿ ನಮ್ಗೆ ಹೇಗೆ ಬರ್ತಾ ಇದೆ, ಏನು ಅಂತೆಲ್ಲ ನೋಡ್ಬೇಕಾದ್ರೆ ನಮಗೆ ಎಷ್ಟೋ ವಿಚಾರದಲ್ಲಿ ನಾವು ಒಂದು ಈ ಕರ್ಮದ ಫಲ, ಈಗ ಮಾಡ್ತಿರ್ತಕ್ಕಂಥ ಕರ್ಮದ ಫಲಗಳು ಹೇಗಿದಾವೋ ಅದ್ ನೋಡ್ಕೊಂಡು ಹೋಗ್ತಾ ಇದ್ರು ಚೆನ್ನಾಗ್ ಆಗ್ತದೆ ಅಂತ.
ನಾವು ದೇವಾಲಯಗಳಿಗೆ ವಿಸಿಟ್ ಮಾಡಬೇಕಾದ್ರೂ ನಮಗೆ ಗುರುವಿನ ದೃಷ್ಟಿ ಭಾವದ ಮೇಲೆ ಇದ್ರೆ ಒಳ್ಳೆ ಅದ್ಭುತವಾದ ಅನುಷ್ಠಾನಗಳು ಆಧ್ಯಾತ್ಮಿಕತೆಗಳು ಆಗ್ತದೆ ಅಂತ. ಇಲ್ಲದೆ ಹೋದ್ರೆ ಸ್ವಲ್ಪ ಕಷ್ಟ ಅಂತ. ಇನ್ನು 10ನೇ ಭಾವ, ಇಲ್ಲಿ ವೃತ್ತಿ, ಉದ್ಯೋಗ, ಜೀವನದಲ್ಲಿನ ಸ್ಥಾನಮಾನ, ಸಾರ್ವಜನಿಕ ಜೀವನ, ನಮ್ಮ ಕೆಲಸದ ಬಾಹ್ಯ ಅಭಿವ್ಯಕ್ತಿ, ಪ್ರತಿಷ್ಠೆ, ಗೌರವಗಳು, ಜೀವನದಲ್ಲಿ ಏಳಿಗೆ, ಕನಸುಗಳು, ಕಾರ್ಯಗಳು, ಕೆಲಸದ ಸ್ಥಳದ ಶಕ್ತಿಯ ಮಟ್ಟ, ಕೆಲಸದ ಸ್ಥಳದ ವರ್ಚಸ್ಸು, ಸರ್ಕಾರದಿಂದ ಸಿಗುವ ಮನ್ನಣೆ, ರಾಜಕಾರಣಿಗಳು, ಸಿಇಒಗಳು, ನಿರ್ದೇಶಕರಂತ ಪ್ರಭಾವಶಾಲಿ ಹುದ್ದೆಗಳು, ನಿರ್ವಹಣೆಗೆ ಸಂಬಂಧಿಸಿದ ಹುದ್ದೆಗಳು, ಮೊಣಕಾಲುಗಳು ಮತ್ತು ಕಾಲುಗಳ ಮಧ್ಯಭಾಗ, ಇವೆಲ್ಲ ನಾವು ನೋಡ್ಬೇಕಾಗ್ತದೆ. ಯಾವುದೇ ಒಂದು ಹುದ್ದೆಯಲ್ಲಿ ನಾವು ಉದ್ಯೋಗದಲ್ಲೂ ವೃತ್ತಿಯಲ್ಲಿ ಹೆಚ್ಚಿಗೆ ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ಈ 10ನೇ ಭಾವ ಮನೆ ತುಂಬಾ ಚೆನ್ನಾಗಿರ್ಬೇಕು. ಇದ್ರ ಜೊತೆಲಿ 6ನೇ ಭಾವನು ಚೆನ್ನಾಗಿದ್ರೆ ನಾವು ತುಂಬಾ ಎತ್ತರಕ್ಕೆ ಹೋಗ್ತೀರಿ. ಏನಕ್ಕೆ ಅಂದ್ರೆ ನಮ್ಗೆ ಈಗ ರಾಜಕೀಯ ಮಾಡ್ಬೇಕು, ಇಲ್ಲ ನಾವು ಯಾವ್ದಾದ್ರು ವೃತ್ತಿಯಲ್ಲಿ ಸಿಇಒಗಳಾಗ್ಬೇಕು, ಇಲ್ಲ ಒಂದು ಬಿಸ್ನೆಸ್ ತುಂಬಾ ಹೈ ಲೆವೆಲ್ ತಗೊಂಡೋಗ್ಬೇಕು, ಅದೆಲ್ಲಾನು 10ನೇ ಭಾವದ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರ್ತದೆ. ಕೆಲವರು 9ನೇ ಭಾವದ ಜೊತೆಗೆ 10ನೇ ಭಾವನು ತಂದೆನ ಪಿತೃನ ನೋಡ್ತಾರೆ. ಅದು ಕೆಲವು ಜ್ಯೋತಿಷ್ಯ ಪ್ರಕಾರಗಳಲ್ಲಿ, ಜ್ಯೋತಿಷ್ಯ ಗ್ರಂಥಗಳಲ್ಲಿ ಕೊಟ್ಟಿದೆ. ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಕನ್ಫ್ಯೂಷನ್ ಆಗೋದು ಬೇಡ, ನೀವು ಅದನ್ನು ತಗೊಳ್ಬಹುದು. ಈಗ 9ನೇ ಮನೆ ನೋಡ್ತಾರೆ ತುಂಬಾ ಗ್ರಂಥಗಳಲ್ಲಿ, ಅದಕ್ಕೆ ನಾನು 9ನೇ ಮನೆ ತಗೊಂಡಿದ್ದೀನಿ. 11ನೇ ಭಾವ ನಮ್ಗೆ ಬರ್ತಕ್ಕಂಥ ಆದಾಯ, ಕೆಲಸ ಅಥವಾ ಉದ್ಯೋಗದಲ್ಲಿ ಸಿಗುವ ಪ್ರತಿಫಲಗಳು, ಬಡ್ತಿಗಳು, ಸಂಪತ್ತಿನ ಸ್ಥಾನ, ವಿಶೇಷ ಗೋಚರ ಆಸ್ತಿ, ದೀರ್ಘಕಾಲೀನ ಆಶ್ರಯಗಳು, ಗುರಿಗಳು ಮತ್ತು ಅವುಗಳ ಸಹಕಾರ, ಹಿರಿಯ ಸಹೋದರ ಸಹೋದರಿಯರು, ಕಿವಿಗಳು ಮತ್ತು ಶ್ರವಣಾಶಕ್ತಿ, ಸಾಮಾಜಿಕ ವಲಯ, ಸ್ನೇಹಿತರು, ಒಡನಾಟ, ಆಸೆಗಳು, ಮಹತ್ವಾಕಾಂಕ್ಷೆಗಳು, ಅನಾರೋಗ್ಯದಿಂದ ಚೇತರಿಕೆ, ಮೊಣಕಾಲು, ಪಾದದ ಕೆಳಭಾಗ ಪ್ರದೇಶ, ಅಧಿಕಾರಿಗಳು, ಸರ್ಕಾರ ಸಿಗುವ ಬಹುಮಾನ ಅಥವಾ ಮನ್ನಣೆ, ಇವೆಲ್ಲ ಇಲ್ಲಿಂದ ನೋಡ್ತಕ್ಕಂಥ. ಹಿರಿಯರನ್ನ ನೋಡೋದು, ನಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ, ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗಿದೆ, ನಮ್ಗೆ ಸಹಾಯಕ್ಕೆ ಬರ್ತಾರಾ ಇಲ್ವಾ, ನಾವು ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ತೀರಾ, ಯಾವ ತರ ಇದೆ, ಇದೆಲ್ಲ ಇಲ್ಲೇ ನೋಡ್ತಕ್ಕಂಥದ್ದು. ಮತ್ತೆ 12ನೇ ಭಾವ ನಷ್ಟ, ವೆಚ್ಚಗಳು, ಬಿಟ್ಟುಕೊಡುವಿಕೆ, ಏಕಾಂತವಾಸ, ಸೆರೆವಾಸ, ಚಲನಶೀಲತೆ, ಆಸ್ಪತ್ರೆ ದಾಖಲಾದ್ರೆ ತುಂಬಾ ಟೈಮ್ ತಗೊಳ್ತದೆ, ಸ್ವಾತಂತ್ರ್ಯ ನಷ್ಟ, ನಮ್ಗೆ ಇಂಡಿಪೆಂಡೆನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ, ನಮ್ಗೆ ದುಃಖಗಳು, ನಿದ್ರೆ, ಲೈಂಗಿಕ ಶಯನಗೃಹ ಚಟುವಟಿಕೆಗಳು, ಬೆಡ್ ಕಂಫರ್ಟ್ಸ್ ಎಲ್ಲರೂ ಇರಲ್ಲ. ಈ 12ನೇ ಮನೆ ಇಂಪ್ಯಾಕ್ಟ್ ಆದ್ರೆ ಬೆಡ್ ಕಂಫರ್ಟ್ಸ್ ಇರಲ್ಲ. ವಿದೇಶದಲ್ಲಿ ವಾಸ ಮಾಡ್ಬೇಕಾದ್ರೆ ನಾವು 12ನೇ ಮನೆನೇ ಜಾಸ್ತಿ ನೋಡ್ತೀರಿ. 12ನೇ ಮನೆ ಚೆನ್ನಾಗಿದ್ದು ದೂರ ಊರುಗಳು ಹೋದ್ರೆ ಚೆನ್ನಾಗಿರ್ತೀರಿ. ನಮಗೆ ಕನಸುಗಳು, ಧ್ಯಾನಾಸ್ತಿ 12ನೇ ಮನೆಯಲ್ಲಿ ಕೇತು ಇದೆ ಅಂದ್ರೆ ಅವ್ರ ಜಾತಕದಲ್ಲಿ ಒಳ್ಳೆ ಅದ್ಭುತವಾದಂತ ಆಧ್ಯಾತ್ಮಿಕತೆ ಇರ್ತದೆ ಅಂತ. ಭೌತಿಕತೆಯ ಕೊರತೆ, ಮೋಕ್ಷ, ದೂರದ ಪ್ರಯಾಣ ಮತ್ತು ಅಲ್ಲಿ ನೆಲೆಸುವಿಕೆ, ಗುಪ್ತ ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಗುಪ್ತ ಶತ್ರುಗಳು, ಅಂತಃಪ್ರಜ್ಞೆ, ಅಂತೀಂದ್ರಿಯ ದೃಷ್ಟಿ, ಪಾದಗಳು, ಪುರುಷರಿಗೆ ಎಡಗಣ್ಣು ಮತ್ತು ಮಹಿಳೆಯರಿಗೆ ಬಲಗಣ್ಣು, ಆಸ್ಪತ್ರೆಗೆ ದಾಖಲಾಗಿ ರೋಗ ನಿರ್ಣಾಯಕ ಕಷ್ಟಕರವಾದ ಕೆಲಸಗಳು, ನಿದ್ರಾಹೀನತೆ, ನಿದ್ರೆಯಲ್ಲಿ ನಡೆಯುವಂತ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು, ಈ ತರ ಎಲ್ಲ ಇದೆ. ಆದ್ರೆ ಇಲ್ಲಿ ಶನಿ ಏನಾದ್ರು 12ನೇ ಮನೆಯಲ್ಲಿದೆ ಅಂದ್ರೆ ಒಳ್ಳೆ ಮಾಸ್ ಸಪೋರ್ಟ್, ಒಳ್ಳೆ ಯಾರೇ ಆಗ್ಲಿ ಅವ್ರು ಹೇಳ್ದಂಗೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಕೇಳ್ತಾರೆ ಅಂತ. ಈ ತರ ಎಲ್ಲ ಒಂದಷ್ಟು ಲಿಸ್ಟ್ ಮಾಡ್ಕೊಂಡದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲೂ ಇನ್ನೂ ಅಷ್ಟು ಭಾವಕಾರಕತ್ವಗಳು ಕೊಡ್ತೀನಿ. ಒಂದೊಂದು ಮಾಡ್ಕೊಂಡು ಫಸ್ಟ್ ಭಾವಕಾರಕತ್ವಗಳು, ಅದಾದ್ಮೇಲೆ ರಾಶಿ ಲಕ್ಷಣಗಳು, ಮತ್ತೆ ರಾಶಿ ಲಕ್ಷಣಗಳ ಜೊತೆನೆ ಇದು ಕೊಡ್ತೀನಿ, ಯಾವುದು ಕಾಲಪುರುಷನ ಅಂಗಾಂಗಗಳು ಮತ್ತು ರಾಶಿಗಳಿಗೆ ಅದ್ರ ಸಂಬಂಧಗಳು ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಗ್ರಹ ಕಾರಕತ್ವಗಳು, ಗ್ರಹಗಳ ಬಗ್ಗೆ ಮಾತಾಡ್ತೀನಿ. ಅದಾದ್ಮೇಲೆ ನಕ್ಷತ್ರ ಕಾರಕತ್ವಗಳು ಮಾತಾಡಿ, ಇದು ತುಂಬಾ ಟೈಮ್ ಒಂದೊಂದು ತಗೊಂಡು ಹೋಗ್ತದೆ. ಒಂದೊಂದು ನಿಮ್ಗೆ ಅರ್ಥ ಮಾಡಿಸಿ, ಒಂದೊಂದು ವಿಚಾರವನ್ನು ಹೇಳಿಸಿ, ಅದಾದ್ಮೇಲೆ ನಿಮಗೆ ಜ್ಯೋತಿಷ್ಯದ ಜಾತಕ ವಿಶ್ಲೇಷಣೆ ಕಡೆ ನಿಮ್ಮನ್ನು ತಗೊಂಡು ಹೋಗ್ತೀನಿ. ದಯವಿಟ್ಟು ಎಲ್ಲ ಈ ಭಾವಗಳು, ಭಾವಕಾರಕತ್ವಗಳು, ರಾಶಿ ಲಕ್ಷಣಗಳು, ಗ್ರಹಕಾರಕತ್ವಗಳು ಮತ್ತೆ ನಕ್ಷತ್ರ ಕಾರಕತ್ವಗಳು, ನಕ್ಷತ್ರಗಳ ವಿಚಾರ, ಇವೆಲ್ಲ ದಯವಿಟ್ಟು ಮನನ ಮಾಡಿ, ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ. ದಯವಿಟ್ಟು ನೀವು ಕಲಿಬೇಕು, ಜಾತಕ ಚೆನ್ನಾಗಿ ಜ್ಯೋತಿಷ ಕಲಿಬೇಕು ಅಂದ್ರೆ ಈ ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಇರಿ. ಇವತ್ತಿಗೆ ಇಷ್ಟು ಆಗಿದೆ. ಇನ್ನು ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಪ್ರಶ್ನೆಗಳಿದೆ ಅಂದ್ರೆ ದಯವಿಟ್ಟು ಪ್ರಶ್ನೆಗಳು ರೈಸ್ ಮಾಡ್ಬೋದು. ಈಗ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಮರಣ ಕೆಲಸ ಏನು ಮಾಡೋದು? ಯಾರಿಗಾದ್ರು ಪ್ರಶ್ನೆ ಇದೆಯಾ?
ಹಾ ಗುರುಗಳೇ ಇದೆ ವಿನಯ್ ಗುರುಗಳೇ. ಮಾತಾಡ್ತಾ ಇರೋದು. ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಶ್ರೀನಿವಾಸ್ ರಂಗನ್ ಸರ್ ಫಸ್ಟ್. ಗುರುಗಳೇ, ಈಗ ಧನಿಷ್ಠಾ ಪಂಚಕ ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಹ್ಮ್ 3 ನಕ್ಷತ್ರಗಳು, ತ್ರಿಪಾದಿ ನಕ್ಷತ್ರಗಳು ಅಂತ. ಹೌದು. ಅದ್ರಲ್ಲಿ ಹೋಗ್ಬಿಟ್ರೆ 3 ಹ್ಮ್. ತಿಂಗಳು ಮನೆ ಖಾಲಿ ಮಾಡ್ಬೇಕು ಅಥವಾ 5 ತಿಂಗಳು ಮನೆ ಖಾಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು. ಈಗ ನಮಗೆ ತಿಳಿದವರು ಒಬ್ರು ಮನೇಲಿ ಧನಿಷ್ಠಾ ಪಂಚಕದಲ್ಲೇ ಹೋದ್ರು. ಅವ್ರದ್ದು 2 ಮನೆ ಇತ್ತು, 1 ಮನೆ ಖಾಲಿ ಮಾಡಿ ಇನ್ನೊಂದ್ ಮನೆಗ್ ಹೋದ್ರು ಅವರು. ಬಟ್ ಅವರು ತೀರ್ಕೊಂಡಿದ್ ಮನೆನ ಬಾಡಿಗೆ ಕೊಟ್ಬಿಟ್ರು. ಹಂಗ್ ಕೊಡ್ಬೋದಾ? ಅದು ಪ್ರಶ್ನೆ ಗುರುಗಳೇ. ಆತರ ಇದೆಯಾ ಏನಾದ್ರು? ಅದೇ ಶಾಸ್ತ್ರ ಏನಪ್ಪಾ ಹೇಳುತ್ತಂದ್ರೆ ನೀವು ಮನೆ ಖಾಲಿ ಮಾಡ್ಬೇಕು, ಮನೆ 5 ತಿಂಗಳು ಬಾಗ್ಲಾಕಿರ್ಬೇಕು ಅಂತ. 5 ತಿಂಗಳು ಬಾಗ್ಲಾಗಿ ನೀವು ಬಂದು ಇದ್ ಮಾಡ್ಬೇಕು ಅಂತ. ಬಟ್ ಅವರ ಒಂದು ವಿಚಾರ ಅದು ಪರ್ಸನಲ್ ಆಗಿ ತಗೊಳ್ಳೋಣ ಸರ್. ಶಾಸ್ತ್ರ ಈ ತರ ಹೇಳುತ್ತೆ. ಅಲ್ಲ ಪರ್ಸನಲ್ ಸರಿ, ಬಟ್ ಅಥವಾ ಕೊಡಬಹುದಾ ಬೇಡವಾ ಅಂತ ನನಗ್ ಡೌಟ್ ಇದೆ ಅಷ್ಟೇ. ಅದೇ ಅದು ಕೊಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. 5 ತಿಂಗಳು ಬಾಗ್ಲಾಕ್ಬೇಕು, ಸರಿ, ಸರಿ. ಅದಾದ್ಮೇಲೆ ಮಾಡ್ಬೇಕು ಅಂತ. ನೆಕ್ಸ್ಟ್ ಸರಿ ಗುರುಗಳೇ. ವಿನಯ್ ಯಾಕೆಂದ್ರೆ ಸರ್. ಯಾರಾದ್ರೂ ಕೇಳಿದ್ರೆ ನನಗೆ ಹೇಳೋದಕ್ಕೆ ಗೊತ್ತಿರ್ಬೇಕಲ್ವಾ, ಅದಕ್ಕೋಸ್ಕರ ಕೇಳಿದೆ. ವಿನಯ್ ಸರ್ ನೆಕ್ಸ್ಟ್ ಪ್ರಶ್ನೆ ಸರಿ ಐತಿ ಗುರುಗಳೇ. ನಿಮ್ದು. ಗುರುಗಳೇ, ನೀವು ಈ ಭಾವ ಹೇಳಿದಲ್ಲ 1, 2 ಇಂದ 12 ತನಕ ಯಾವ ರಾಶಿಗೆ ಹೆಂಗೆ ಅಂತ ಕಂಡುಹಿಡ್ಕೊಳ್ಳೋದು? ಸರ್ ನಾನು 1ನೇ ಭಾವ ಲಗ್ನದಿಂದ ಹೇಳಿದೀನಿ ನಿಮ್ಗೆ. ನಾನು ಇನ್ನೂ ನಿಮ್ಗೆ ರಾಶಿಗಳೆಲ್ಲ ಹೇಳ್ಕೊಟ್ಟಿಲ್ಲ. ಈಗ ಫಸ್ಟ್ 12 ರಾಶಿಯಲ್ಲಿ ಈಗ ನಾನು ಲಗ್ನ ಅಂತಂದ್ರೆ ಎಕ್ಸಾಂಪಲ್ಗೆ ಕಟಕ ಲಗ್ನ ಅಂತ ಬಂತು ಅಂತ ತಿಳ್ಕೊಳ್ರಿ. ಕಟಕ ಲಗ್ನ ನನಗೆ 1ನೇ ಭಾವ, 2ನೇ ಭಾವ ಸಿಂಹ ಲಗ್ನ, 3ನೇ ಭಾವ ಕನ್ಯಾ ಲಗ್ನ, ಮಿಥುನ ಲಗ್ನ, ಮಿಥುನ ರಾಶಿ 12ನೇ ಲಗ್ನ ಬರ್ತದೆ, 12ನೇ ಭಾವ ಬರ್ತದೆ. ಅದು ಜಾತಕ ವಿಶ್ಲೇಷಣೆ ಹಿಡಿದು ನಾನು ನಿಮ್ಗೆ ಭಾವಕಾರಕತ್ವಗಳು ಇಲ್ಲೇ ಕೊಡ್ತಾ ಇದ್ದೀನಿ. ಸರಿನಾ? ಈಗೆಲ್ಲ ಶುರು ಆಗೋದ್ರಿಂದ ನಿಮ್ಗೆ ಎಲ್ಲಾ ಕಡೆನೂ ಬರ್ತಾ ಇರ್ತದೆ. ಇದು ನಿಮಗೆ ಜಾತಕ ವಿಶ್ಲೇಷಣೆಗೆ ನಿಮ್ಗೆ ಏನೇನ್ ಬೇಕಾಗಿರುತ್ತೋ ಅದಿರ್ತದೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಭಾವಕಾರಕತ್ವಗಳ ಬಗ್ಗೆ ಎಲ್ಲಾದ್ರ ಬಗ್ಗೆ ಒಂದೊಂದಾಗಿ ಹೋಗ್ತಾ ಇರ್ತೀನಿ ಸರ್. ಸರಿನಾ? ಧನ್ಯವಾದಗಳು. ನೆಕ್ಸ್ಟ್ ನಮಸ್ತೆ. ರಮೇಶ್ ಸರ್. ರಮೇಶ್ ಸರ್. ಗುರುಗಳೇ, ಈಗ ಮಾರಕ ಅಂದ್ರೆ ಎಲ್ಲರೂ ಸಾವು ಅಂತದ, ವಾಟ್ ಈಸ್ ಇಟ್ ಆಕ್ಚುಲಿ? ಸರ್ ಮಾರಕ ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ನಿಮ್ಗೆ ಅಷ್ಟಮ ಸ್ಥಾನಕ್ಕೆ ವ್ಯಯಸ್ಥಾನ 7ನೇ ಸ್ಥಾನ ಆಗಿರೋದ್ರಿಂದ ಮಾರಕ ಸ್ಥಾನ ಅಂತ ಹೇಳ್ತೀರಿ. ಅದು ಪ್ರಿಡಿಕ್ಷನ್ಸ್ ಅಲ್ಲಿ ಅದು ಮಾರಕ, ಅದು ಬೇಕಾಗ್ತದೆ. ಅದು ಭಾವದ ಫಲಗಳು ನಿಮ್ಗೆ ಹೇಳಿದಾಗ ಕ್ಯಾಲ್ಕುಲೇಷನ್ಸ್ ಪ್ರಿಡಿಕ್ಷನ್ಸ್ ಅದು ಡಿಫ್ರೆಂಟ್ ಆಗಿರೋದ್ರಿಂದ ನಿಮ್ಗೆ ಇನ್ನು ಮುಂದಕ್ಕೆ ಅದ್ರ ಭಾವದ ಫಲಗಳು ಮಾರ್ಕದ ಫಲಗಳು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. 2ನೇ ಭಾವ ಮತ್ತೆ 7ನೇ ಭಾವನ ಎರಡನ್ನೂ ಮಾರ್ಕ ಸ್ಥಾನ ಅಂತ ಕರೀತಾರೆ. ಇನ್ನು ನಾನು ಉಪಚಯ ಸ್ಥಾನಗಳು, ಅನುಪಚಯ ಸ್ಥಾನಗಳು, ನಿಮ್ಗೆ ತ್ರಿಕೋನಗಳು, ಕೇಂದ್ರಗಳು ಇವೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಿದೆ. ಇವೆಲ್ಲ ನಿಮ್ಗೆ ಬಂದಾಗ ಮಾರ್ಕ ಸ್ಥಾನಗಳ ಬಗ್ಗೆನೂ ದುಸ್ಥಾನಗಳ ಬಗ್ಗೆನೂ ಹೇಳ್ಕೊಂಡು ಹೋಗ್ತೀನಿ ಸರ್. ಆವಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅದು. ಸರಿನಾ? ನಮಸ್ತೆ. ಯಾರು ಸರ್ ನಿಮ್ಮ ಹೆಸರು? ರತ್ನಾಕರ್ ಸರ್, ರತ್ನಾಕರ್ ಭಾರದ್ವಾಜ್. ರತ್ನಾಕರ್ ಸರ್, ಹೇಳಿ ಸರ್. ಗುರುಗಳು, ಏನಂದ್ರೆ ಈಗ 1ನೇ ಭಾವ 2ನೇ ಭಾವ ಅಂತ ಹೇಳ್ತೀವಿ. ಆದ್ರೆ ಕಟಕ ರಾಶಿ ಲಗ್ನ ಆಗಿದ್ದಾಗ ಕಟಕ ಲಗ್ನ ಅಂತ ಹೇಳ್ತೀವಿ, ತುಲಾ ಲಗ್ನ ಅಂತ ಹೇಳ್ತೀವಿ. ಆದ್ರೆ ಈ 1ನೇ ಭಾವಾಧಿಪತಿ, 2ನೇ ಭಾವಾಧಿಪತಿ, 3ನೇ ಭಾವಾಧಿಪತಿ ಅಂತ ಹೇಳಿದಾಗ 1ನೇ ಭಾವಾಧಿಪತಿ ಬಂದು ಕುಜ ಆಗಿರ್ತಾನೆ, 2ನೇ ಭಾವಾಧಿಪತಿ ಶುಕ್ರ ಆಗಿರ್ತಾನೆ. ಹಾಗೆ ಕೌಂಟ್ ಮಾಡ್ಬೇಕಲ್ಲ ಗುರುಗಳೇ? ಹೌದು. ಈಗ 4ನೇ ಭಾವಾಧಿಪತಿ 8ನೇ ಮೈಲಿ ಕುಳಿತುಕೊಂಡಿದ್ದಾನೆ ಅಂದಾಗ 4ನೇ ಭಾವಾಧಿಪತಿ ಯಾರಾಗಿರ್ತಾರೆ? ಚಂದ್ರ ಆಗಿರ್ತಾನೆ. ಚಂದ್ರ ಬಂದ್ಬಿಟ್ಟು 8ನೇ ಮೇಲೆ ಕೂತ್ಕೊಳ್ತಾನೆ. ಹೀಗೆ ಕೌಂಟ್ ಮಾಡ್ಬೇಕಲ್ವಾ? ಈಗ ನೀವು ಯಾವ ಲಗ್ನ ತಗೊಂಡಿದ್ದೀರಾ? ಎಕ್ಸಾಂಪಲ್ ಈಗ ಕಟಕನೇ ಅನ್ಕೊಳ್ಳೋಣ ಗುರುಗಳೇ. ಕಟಕ ಲಗ್ನಕ್ಕೆ 4ರ ಅಧಿಪತಿ ಶುಕ್ರ. ಶುಕ್ರ 8ನೇ ಮನೆಯಲ್ಲಿ ಕೂತಿದ್ದಾನೆ ಅಂದ್ರೆ ಶನಿ ಮನೇಲಿ ಕೂತಿದ್ದಾನೆ, ಹೌದಲ್ವಾ? 4ನೇ ಅಧಿಪತಿ ಬಂದು ಈಗ ಅಲ್ಲಿಂದನೇ ಕೌಂಟ್ ಮಾಡ್ಕೋಬೇಕು ಗುರುಗಳೇ. ಕಟಕ 1, ಸಿಂಹ 2, ಕನ್ಯಾ 3, ತುಲಾ 4. 4ರ ಅಧಿಪತಿ ತುಲಾ ಅಧಿಪತಿ ಶುಕ್ರ. ಶುಕ್ರ ಕುಂಭದಲ್ಲಿ 8ನೇ ಮನೆ ಅಂದ್ರೆ 8ನೇ ಮನೆಯಲ್ಲಿ ಇದ್ದಾನೆ ಕುಂಭದಲ್ಲಿ. ಅದರ ಕೂತಿದೆ ಅಂತ ಲಗ್ನ ತಗೋಬೇಕು. ಆದ್ರೆ 4ನೇದು ಅಂದ್ರೆ ತುಲಾದಲ್ಲಿ ಶುಕ್ರ ಇರ್ತಾನೆ, ಅದನ್ನೇ ಲೆಕ್ಕ ತಗೋಬೇಕು. ಹೌದು ಸರ್, ಅದೇ ತರನೇ ನಾವು ಲೆಕ್ಕ ತಗೊಳ್ಬೇಕು. ಆಯ್ತಾ? ಇದೆಲ್ಲ ನಿಮ್ಗೆ ಜಾತಕ ವಿಶ್ಲೇಷಣೆ ಡೀಟೇಲ್ ಬರುತ್ತೆ, ಕನ್ಫ್ಯೂಷನ್ಸ್ ಬೇಡ. ಈಗ ನೀವು ಕೇಳ್ತಾ ಇರೋದು ಜಾತಕ ವಿಶ್ಲೇಷಣೆ ಕೇಳ್ತಾ ಇದ್ದೀರಾ, ಅಲ್ಲಿ ನಾನು ಬರ್ತೀನಿ. ಆಯ್ತಾ? ಗಿರೀಶ್ ಸರ್, ಗಿರೀಶ್ ನಮ್ಮಣ್ಣನವರು ಸರ್, ಮ್ಯೂಟ್ ಅಲ್ಲಿ ಇದ್ದೀರಾ? ಪಂಚಕ ನಕ್ಷತ್ರ ತ್ರಿಪಾದಿ ನಕ್ಷತ್ರ ಮನೆ ಬಿಡ್ಬೇಕಂದ್ರಲ್ಲ, ಈಗ ಕೆಲವೊಬ್ರು ಹೇಳ್ತಾರೆ ಆ ನಕ್ಷತ್ರ ದಿನ ಮನೆ ಬಿಟ್ರೆ ಸಾಕು ಅಂತ ಹೇಳ್ತಾ ಇದಾರೆ.
ಸರ್ ಅದೇ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಶಾಸ್ತ್ರದಲ್ಲಿ ಶ್ಲೋಕದಲ್ಲಿ ನಿರ್ಣಯ ಸಿಂಧುಗಳು ಧರ್ಮಶಾಸ್ತ್ರಗಳಲ್ಲೆಲ್ಲ ಹೇಳೋದು 5 ತಿಂಗಳು 3 ತಿಂಗಳು ಮನೆ ಬಿಡಬೇಕು ಅಂತ ಹೇಳ್ತಾರೆ. ಆಯ್ತಾ? ಈಗ ಆದ್ ನಕ್ಷತ್ರ ದಿವಸ ಬಿಟ್ರೆ ಸಾಕು, 9 ದಿವಸ 5 ದಿವಸ ಬಿಟ್ರೆ ಸಾಕು, ಶಾಸ್ತ್ರಕ್ಕೆ 11 ದಿವಸ ಬಿಟ್ರೆ ಸಾಕು, 15 ದಿವಸ ಬಿಟ್ರೆ ಸಾಕು, ಇದೆಲ್ಲಾನು ಅವ್ರವ್ರ ಒಂದು ಅನುಕೂಲಕ್ಕೆ ತಕ್ಕಾಗ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಆತರ ಏನಾದ್ರು ಆ ನಕ್ಷತ್ರ ದಿವಸ ಬಿಟ್ರೆ ಸಾಕು ಅಂತ ಏನಾದ್ರು ಇದ್ರೆ ದಯವಿಟ್ಟು ಆ ಶಾಸ್ತ್ರದ ದಾಖಲೆ ಸ್ವಲ್ಪ ಕೊಟ್ರೆ ನಾವು ನೆಕ್ಸ್ಟ್ ಯಾರಾದ್ರೂ ಕೇಳಿದ್ರೆ ನಾವು ಫಾಲೋ ಅಲ್ಲ, ಮಾಡ್ತೀವಿ ಸರ್. ನನಗೆ ಯಾರು ಕೊಟ್ಟಿಲ್ಲ. ನಾವಂತೂ ಕ್ಲಿಯರ್ ಆಗಿ ಹೇಳ್ತೇವೆ 5 ತಿಂಗಳ ಮನೆಯೇ ಬಿಡಬೇಕಂತ ಹೇಳ್ತೀವಿ. ಇಲ್ಲ, ಗ್ರಂಥಗಳಲ್ಲಿ ಮೂರ್ತಿಗೆ ಧರ್ಮ ಗ್ರಂಥಗಳಲ್ಲಿ ನಿರ್ಣಯ ಸಿಂಧುಗಳು ಎಲ್ಲದರಲ್ಲೂ ಅದೇ ತರ ಇದೆ. 5 ಅಲ್ಲ, ತಿಂಗಳು 3 ತಿಂಗಳು ಮನೆ ಬಿಡಬೇಕು ಕೆಲವು ಅಂತ ಈಗ ಶಾಸ್ತ್ರಗಳಲ್ಲಿ. ಈಗ ಅನಿವಾರ್ಯ ಕಾರಣದಿಂದ ಕೆಲವೊಬ್ರು ಮನೆ ಬಿಡಕ್ ಆಗ್ತಾ ಇರಂಗಿಲ್ಲ. ಆ ಟೈಮಲ್ಲಿ ಏನಾದ್ರು ಸೊಲ್ಯೂಷನ್ ಇದೆಯಾ? ಅದೇ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಕೆಲವರು ಅನಿವಾರ್ಯ ಕಾರ್ಯಗಳಿಂದ ಬೇರೆ ಮನೆ ಸಿಗಲ್ಲ, ದುಡ್ಡು ಕಾಸು ಇರಲ್ಲ, ಶಕ್ತಿ ಇರಲ್ಲ ಅಂತ ಬಿಟ್ಟಿದಾಗ ಅಟ್ಲೀಸ್ಟ್ ಅಂದ್ರೆ ಒಂದು 5 ದಿವಸ ಆಚೆ ಕಳಿಸ್ಬಿಟ್ಟು 3 ದಿವಸ ಆಚೆ ಕಳಿಸ್ಬಿಟ್ಟು ಮತ್ತೆ ಒಳಗಡೆ ಬರ್ಬೇಕಾದ್ರೆ ಈ ಧನಿಷ್ಠ ಪಂಚಕಾದಿ ಶಾಂತಿಗಳು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಇದು ನಾನು ನೋಡಿದೀನಿ. ಅಟ್ಲೀಸ್ಟ್ ಒಂದು 11 ದಿವಸನಾದ್ರೂ ಆಚೆ ಹೋಗ್ಬಿಡ್ರಿ, ಎಲ್ಲ ಊರ್ಗಳು ಟ್ರಿಪ್ ಯಾರಾದ್ರು ಮನೇಲಿ ಇದ್ಬಿಟ್ಟು ಬಂದ್ಬಿಡ್ರಿ ಅಂತ ಒಂದು 11 ದಿವಸನಾದ್ರೂ ಆಚೆ ಕಳಿಸ್ಕೊಡ್ತಾರೆ. ಯೂಶಲಿ 11 ದಿವಸ ಆಗಲ್ಲ ಅಂದ್ರೆ ಒಂದು 5 ದಿವಸನಾದ್ರೂ ಹೋಗ್ರಿ ಅಂತ ಕಳಿಸ್ಕೊಡ್ತಾರೆ. ಎಷ್ಟು ಶಕ್ತಿ ಆದ್ರೂ ಸರ್ ಅಷ್ಟು ದಿವಸ ಯಾರ ಸ್ನೇಹಿತರ ಮನೇಲಿ ಇರ್ರಿ, ಒಂದು 5 ದಿವಸ ತವ್ರ ಮನೇಲಿ ಇರ್ರಿ, ಅಲ್ಲಿ ಇಲ್ಲಿ ಇರ್ರಿ ಅಂತ, ಅದು ಅವ್ರವ್ರ ಶಕ್ತಿ ಅನುಸಾರ. ಬಟ್ ಶಾಸ್ತ್ರ ಹೇಳ್ತಕ್ಕಂಥದ್ದು 3 ತಿಂಗಳು 5 ತಿಂಗಳು, ಅದರಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ. ಅರ್ಥ ಆಯ್ತಾ? ಓಕೆ ಸರ್. VSK ಶಾಸ್ತ್ರಿಗಳು. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಅದೇ ಸರ್, ಇದು ಭಾವಕಾರಕಗಳು ಮತ್ತೆ ಗ್ರಹಕಾರಕಗಳನ್ನ ಸರ್ ಹಾ ಒಂದೇ PDF ಅಲ್ಲಿ ಕೊಟ್ಟಿದ್ರೆ ತುಂಬಾ ಅನುಕೂಲ ಆಗ್ತದೆ ಸರ್ ಎಲ್ಲರಿಗೂ. ಸರ್ ಈಗ ಕಂಟಿನ್ಯೂ ಆಗ್ತಾನೆ ಇರ್ತದೆ, ಎಲ್ಲ ಒಂದೇ PDF ಅಲ್ಲಿ ಬರಲ್ಲ. ಅಂದ್ರೆ ನೆಕ್ಸ್ಟ್ class- ಇನ್ನೊಂದ್ಸತಿ ಭಾವಕಾರಕಗಳನ್ನ ಇನ್ನೊಂದು ಸೇರಿಸಿ ಮತ್ತೆ ಕ್ಲಾಸ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂತ ಅಂದ್ರಲ್ಲ. ಇನ್ನು ಜಾಸ್ತಿ ಕೊಡ್ತೀನಿ ಸರ್, ಶ್ಲೋಕಗಳಲ್ಲಿ ಜಾಸ್ತಿ ಇದೆ. ಬೃಹತ್ ಜಾತಕಕ್ಕೆ ಒಂದೊಂದ್ರಲ್ಲೂ ಒಂದೊಂದು ಪೇಜ್ ಇದೆ ಇದರಲ್ಲಿ. ಅಲ್ಲ, ಗೊತ್ತಾಯ್ತು ಸರ್. ಅಂದ್ರೆ ಆಯ್ತಾ? ಏನಾಗುತ್ತೆ, ನೀವು ನೆಕ್ಸ್ಟ್ ಪ್ರಿಡಿಕ್ಷನ್ ಲೆವೆಲ್ ಹೋದಾಗ, ಈಗ ಎಲ್ಲರೂ ನೋಡ್ಕೊಳಕ್ ಹೋದಾಗ 1ನೇ ಭಾವದ ಕಾರಕಕ್ಕೆ ಸಂಬಂಧಪಡುತ್ತೆ ಅಂತ ಅಂದಾಗ ಒಂದೇ PDF ಇದ್ರೆ ಓಪನ್ ಮಾಡಿ ಪ್ರಿಂಟ್ ಇಟ್ಕೊಂಡ್ಬಿಡ್ಬೋದಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನು ಸೇರಿಸಿ ಅದರಲ್ಲೇ ಕೊಡ್ತೀನಿ ಸರ್. ಓಕೆ ಸರ್. ಅದಕ್ಕೆ ಹೇಳೋಣ ಅಂತ ಇದ್ ಮಾಡಿದೆ ಸರ್. ಗ್ರಹಕಾರಕಗಳು ಮತ್ತೆ ಭಾವಕಾರಕಗಳು ಎರಡು PDF ಅಲ್ಲಿ ಸಿಕ್ಕಿದಾಗ ಎರಡನ್ನು ಮುಂದೆ ಇಟ್ಕೊಂಡು ಪ್ರಿಡಿಕ್ಷನ್ ನೀವು ಹೇಳ್ಕೊಡ್ಬೇಕಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಆಯ್ತು ಸರ್, ತೊಂದರೆ ಇಲ್ಲ. ಬಟ್ ಗ್ರಹಕಾರಕತ್ವಗಳು ಅಷ್ಟೇ, ಅದು ಇನ್ನು ಜಾಸ್ತಿ ಬರ್ತದೆ. ಗ್ರಹಗಳ ವಿಚಾರಗಳೆಲ್ಲಾನು ನಾನು ಅಂದ್ಕೊಂಡಿರೋದು ತುಂಬಾ ಜಾಸ್ತಿನೇ ಕೊಡಬೇಕು ಅಂತ. ಯಾವುದೇ ಕಾರಣಕ್ಕೂ ಸ್ವಲ್ಪ ಕೊಡೋದು ಬೇಡ. ನೀವು ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳಿರಿ. ಈಗ ಹೇಳಿದ್ದು ಭಾವಕಾರಕಗಳು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಜ್ಯೋತಿಷ್ಗೆ ಏನ್ ಬೇಕು, ಪ್ರಶ್ನಾಶಾಸ್ತ್ರಕ್ಕೆ ಏನೇನ್ ತಗೋಬೇಕು, ಮತ್ತೆ ಜಾತಕ ಪ್ರಿಡಿಕ್ಷನ್ ಏನೇನ್ ತಗೋಬೇಕು ಅಂತ ಚೆನ್ನಾಗಿ ಬಂತು ಸರ್ ಕ್ಲಾಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್. ನನ್ನನ್ಸಿಕೆ ಏನಿತ್ತು ಅಂತಂದ್ರೆ, ಒಂದೇ PDF ಅಲ್ಲಿ ಭಾವಕಾರಕಗಳು 12 ಭಾವಗಳಿಗೆ ಸಂಬಂಧಪಟ್ಟ ಕಾರಕಗಳು ಒಂದೇ PDF ಆಗಿ ಒಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಒಂದೇ PDF ಅಲ್ಲಿ ಸಿಕ್ಕಿದಾಗ ಏನಾಗುತ್ತೆ, ಯಾವಾಗ್ಲೂ ಆ PDF ಇಟ್ಕೊಂಡು ರೊಟೇಟ್ ಮಾಡ್ತಿದ್ರೆ ಎಲ್ಲರಿಗೂ ಬೇಗ ಜ್ಞಾನಾರ್ಜನ ಸಿಕ್ಬಿಡುತ್ತೆ ಅನ್ನೋದು. ನಿಮ್ಗೆ ಭಾವಕಾರಕತ್ವಗಳು ಬೇಕಾದ್ರೆ ಒಂದೇ PDF ಅಲ್ಲಿ ಸಿಗುತ್ತೆ. ಗ್ರಹಕಾರಕತ್ವಗಳು ನಾನು ಒಂದೇ PDF ಅಲ್ಲಿ ಮಾಡ್ಬೇಕು ಅಂದ್ರೆ ನಾನು ನಿಮ್ಗೆ ಟ್ರಿಮ್ ಮಾಡ್ಬೇಕು. ಹೆಂಗೆ ಅಂದ್ರೆ ಪಾಠ 2-3 ಕ್ಲಾಸಿನ ಪಾಠ ನಾನು ಒಂದೇ ಕ್ಲಾಸಲ್ಲಿ ಕೊಡ್ಬೇಕಾಗುತ್ತೆ. ಆ ತರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸರ್. ಯಾಕೆಂದ್ರೆ ಯಾವಾಗ್ಲೂ ರೊಟೇಟ್ ಮಾಡ್ತಿರ್ತಾರೆ ಎಲ್ಲರೂ ಅಂತ. ಅದೇ ನೋಡೋಣ ಅದು ಯಾವ ತರ ಆಗುತ್ತೆ ಅಂತ. ಸರಿನಾ? ಓಕೆ ಸರ್. ನೆಕ್ಸ್ಟ್ ವೆಂಕಟೇಶ್ KS ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ ಸರ್. ಈಗ ಧನಿಷ್ಠ ಪಂಚಕ ತ್ರಿಪದಿ ಅಂತ ಹೇಳಿದ್ರಲ್ಲ, ಇದು ಯಾವ ಪ್ರಾಣ ಎಲ್ಲಿ ಬಿಟ್ಟಿದ್ದಾರೆ ಆ ಜಾಗದಲ್ಲಿ ದೋಷನಾ ಅಥವಾ ಮನೆಯಲ್ಲೇ ಮಾಡ್ಬೇಕು? ಸಪೋಸ್ ಹಾಸ್ಪಿಟಲ್ ಅಲ್ಲಿ ಹೋಗಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಗಿರ್ತಾರೆ, ಅವಾಗ ಯಾವ ತರ ಇದನ್ನ ಮಾಡ್ಬೇಕಾಗತ್ತೆ? ಮನೆಯಲ್ಲೇ ಸರ್ ಶಾಸ್ತ್ರ ಯೂಶಲಿ ಹೇಳೋದೇನಪ್ಪಾ ಅಂದ್ರೆ ಮನೆಯಲ್ಲಿ ಸತ್ತಾಗ ಆಚೆ ಹೋಗ್ಬೇಕು ಅಂತ. ಇತ್ತೀಚೆಗೆ ಕೆಲವರು ಹೇಳಿದ್ರ ಆಮೇಲೆ ಯಾವ್ದೋ ಒಂದು ಜ್ಯೋತಿಷ್ಯ ಕಾರ್ಯಾಗಾರಕ್ಕೆ ಹೋಗಿದ್ರಿ, ಅವ್ರು ಹೇಳಿದ್ರ ಆ ಸಾವಲ್ಲೇ ಸತ್ತಾಗ, ಆ ನಕ್ಷತ್ರಗಳಲ್ಲೇ ಸತ್ತಾಗ ದಯವಿಟ್ಟು ಮನೆ ಚೇಂಜ್ ಮಾಡಿ ಒಳ್ಳೇದಾಗುತ್ತೆ, ಆ ಸ್ವಲ್ಪ ಕಷ್ಟಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವರವರ ಅನುಭವ, ದೊಡ್ಡ ದೊಡ್ಡ ಜ್ಯೋತಿಷಿಗಳು ಅದು ಹೇಳಿದಾಗ ಕೆಲವು ಕಡೆ ರೆಫರೆನ್ಸ್ಗಳು ಕೊಟ್ಟಾಗ ಅದು ಹೌದು ಅಲ್ವಾ ಅಂತ ನಮಗೂ ಅನ್ಸುತ್ತು. ಬಟ್ ಅನುಕೂಲ ಆದ್ರೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ, ಎಲ್ಲೇ ಸತ್ತಿದ್ರು ಅವ್ರು ನಮ್ಮ ಸಂಬಂಧಿಕರು. ಈಗ ನಾವು ಇತ್ತೀಚೆಗೆ ನಮ್ಗೆ ಗೊತ್ತು ಅವ್ರಿಗೆ ತೊಂದರೆ ಆಗ್ತಿದೆ, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡ್ತೀರಿ. ಅವ್ರ 75% ನಾವು ತೊಂದರೆ ಆಗಿದೆ ಅಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀರಿ. ಸೊ ಅದಕ್ಕೆ ಫಸ್ಟ್ ಆಗಿದ್ರೆ ಆತರ ಇಲ್ಲ, ಎಲ್ಲಿಂದ ಒಂದು ಕಡೆಯಿಂದ ಒಂದ್ ಕಡೆ ಸಾಕ್ ಆಗ್ತಿರ್ಲಿಲ್ಲ. ಆಯ್ತು ಗೊತ್ತಾಗಿದೆ, ಇನ್ನು ಇದಾಯ್ತು, ಇಲ್ಲಿ ತುಳಸಿ ನೀರು ಗಂಗೆ ನೀರು ಕೊಟ್ಟು ಭಗವಂತನ ಜನ ಸೇರ್ಕೊಂಡ್ಲಿ ಅಂತ ಹೇಳ್ತಿದ್ರು. ಆದ್ರೆ ಇವಾಗ ಆಗತಾರಲ್ಲ,
ಅವ್ರಿಗೇನೋ ತೊಂದರೆ ಆಗ್ತಿದೆ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ರು ಅಂತ ಅದಕ್ಕೆ ಸಜೆಷನ್ಸ್ ಹೌದು. ಆ ಕರ್ಮದ ಫಲಗಳು ಇದ್ದೇ ಇರ್ತದೆ ಅಂತ ಸರ್. ಸರಿ ಸರಿ ಸರಿ. ಆ ಒಂದು ನಕ್ಷತ್ರಗಳಲ್ಲಿ ಸಾವಾದ್ರೆ ಐ ವುಡ್ ಸಜೆಸ್ಟ್ ಸ್ವಲ್ಪ ಕರ್ಮ ಕಡಿಮೆ ಮಾಡ್ಕೊಳೋದಕ್ಕೆ ದಯವಿಟ್ಟು ಮನೆ ಚೇಂಜ್ ಮಾಡಿ ಅಂತ. ಸರಿ. ಹ್ಮ್. ಶರಣ ಬಸವ ಸರಿ ಸರ್. ಗುರುಗಳೇ. ಸರ್ ಮ್ಯೂಟ್ ಅಲ್ಲಿ ಇದ್ದೀರಾ ಸರ್? ಇಲ್ಲ ಸರ್, ಕೇಳಿಸ್ತಿಲ್ಲ. ಸರಿ ಸರ್, ಕೇಳಿಸ್ತಿಲ್ಲ. ಇನ್ನು ಅದಕ್ಕೆ ಮುಂಚೆ ಮನಿ ಮ್ಯಾಗ್ನೆಟ್ ತನುಜಾ ಮೇಡಮ್ ಮಾತಾಡ್ಬೇಕು ಅಂತ ಅಂದ್ಕೊಂತಾ ಇದಾರೆ. ಮೇಡಮ್ ಮಾತಾಡಿ. ಶರಣ ಬಸವ ಸರ್, ನೀವು ನಿಮ್ ಸಿಸ್ಟಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಸರ್, ಇವಾಗ 3 ತಿಂಗಳು ಮನೆ ಬಿಡ್ಬೇಕು ಅಂದ್ರಲ್ಲ, ಓನರ್ ಮನೇಲಿ ಯಾರಾದ್ರೂ ಸತ್ತು ಹೋಗಿರ್ತಾರೆ. ಈಗ ಬಾಡಿಗೆ ಮನೆಯವರು ಒಂದ್ 10 ಜನ ಇರ್ತಾರೆ, ಒಂದ್ 5-6 ಜನ ಎಕ್ಸ್ಟ್ರಾ ಇರ್ತಾರೆ. ಅವರು ಮನೆ ಬಿಡ್ಬೇಕಾಗತ್ತಾ? ಈಗ ಹಳೆ ಕಾಲದಲ್ಲಿ ಈ ವಟಾರಗಳು ಅಂತ ಇರ್ತಿದ್ವು. ಈ ವಟಾರಗಳು ಅಂತ ಇರ್ಬೇಕಾದ್ರೆ ಒಂದೇ ಮನೆ, ದೊಡ್ಡ ದೊಡ್ಡ ಮನೆಗಳೆಲ್ಲ ಇರ್ತಿದ್ವು. ಆವಾಗ ಓನರ್ ಮನೇಲಿ ತೀರೋಗಿದ ತಕ್ಷಣ ಎಲ್ಲಾರು ಮನೆ ಚೇಂಜ್ ಮಾಡ್ತಿರ್ಲಿಲ್ಲ ಮೇಡಮ್. ಈಗಲೂ ಚೇಂಜ್ ಮಾಡೋದು ಅಂತ ಹೇಳಲ್ಲ. ಅವ್ರ ಮನೇಲಿ ಆಗಿದ್ರೆ ಅವ್ರ ಮನೆ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಓನರ್ಗಳ ಮನೇಲಿ ನಾವು ಹೋಗ್ಬಿಟ್ಟು ಡೈಲಿ ಇರೋದು, ಬರೋದು, ಮಲ್ಕೊಳೋದು ಎಲ್ಲ ಇರಲ್ಲ. ರಕ್ತ ಸಂಬಂಧಗಳೆಲ್ಲ ಕಡೆ ಇರಲ್ಲ. ಏನೋ ದಾಯಾದಿಗಳು ಅಣ್ಣ ತಮ್ಮಂದ್ರೆ ಪಕ್ಕದಲ್ಲೇ ಇದ್ರೆ ದಯವಿಟ್ಟು ಇಬ್ರು ಮನೆ ಚೇಂಜ್ ಮಾಡಿ. ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ ಮಕ್ಕಳು ಆದ್ರೆ ದಯವಿಟ್ಟು ಮನೆ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಒಳ್ಳೆ ಮಾಹಿತಿ. ಥ್ಯಾಂಕ್ ಯು ಮೇಡಮ್. ಶರಣ ಬಸವ ಸರ್ ಮಾತಾಡ್ತೀರಾ ಈಗ? ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಕು ನೀವು. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಶರಣ ಬಸವ ಸರ್. ಮುಕುಂದ ಶರ್ಮಾ ಸರ್, ನೀವು ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ಕೇಳಲ್ಲ ಪ್ರಶ್ನೆ. ಆದ್ರೆ ಆಕೆ ಮರಣ ಸಂಭವಿಸಿದಾಗ ಇಡೀ ಬಿಲ್ಡಿಂಗ್ ಆಗುತ್ತಾ ಅಥವಾ ಅವ್ರ ಮನೆಗೆ ಮಾತ್ರನಾ ಅಂತ? ಇಡೀ ಬಿಲ್ಡಿಂಗ್ ಅದು ಅಪಾರ್ಟ್ಮೆಂಟ್ ಅಥವಾ ಇಲ್ಲ, ಆತರ ಇಲ್ಲ ಸರ್, ಬರೀ ಒಂದ್ ಮನೆಗೆ ಮಾತ್ರ ಸರ್. ಈಗಿನ ಕಾಲದಲ್ಲಿ ಕಾನ್ಸೆಪ್ಟ್ ಮನೆ ಕಾನ್ಸೆಪ್ಟ್ ಬೇರೆ, ಆಗಿನ ಕಾಲದ ಮನೆ ಕಾನ್ಸೆಪ್ಟ್ ಬೇರೆ. ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು 400 ಮನೆ ಇದೆ. ನಮ್ಮ ಮನೆಯಲ್ಲಿ ಸಾವಾಗಿದೆ, 400 ಮನೆ ಖಾಲಿ ಮಾಡಿದ್ರೆ ಬಂದು ಕಲ್ ತಗೊಂಡು ಹೊಡಿತಾರೆ ಸರ್ ಎಲ್ಲಾರ್ಗು, ಜ್ಯೋತಿಷಿಗಳಿಗೆ. ಈಗ ಮನೆ ಸಿಗೋದಕ್ಕೆ ತುಂಬಾ ಕಷ್ಟ ಇದೆ ಸರ್. ಈಗಿನ ಕಾಲಕ್ಕೆ ತಕ್ಕಂಗೆ ಕೆಲವು ಕಾನ್ಸೆಪ್ಟ್ಸ್ ನಾವು ಚೇಂಜ್ ಮಾಡ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಗಜಕೇಸರಿ ಯೋಗ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಗಜಕೇಸರಿ ಯೋಗ ಅಂದ್ರೆ ಅವ್ರಿಗೆ ಯಾವ ತರ ಇರ್ತಾ ಇತ್ತು ಅಂದ್ರೆ, ಎಲ್ಲೋ ದೂರದಲ್ಲಿರೋರು ಅವ್ರಿಗೆ ರಾಜ ಪರಿವಾರ ಸಮೇತ ಪಟ್ಟದಾನೆ ಕಳಿಸ್ಕೊಟ್ಬಿಟ್ಟು ಅವ್ರನ್ನ ವಾದ್ಯ ಮೇಳ ಅವ್ರಿಗೆ ಉತ್ಸವ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ವಿದ್ಯಾವಂತರನ್ನ ಇನ್ನೊಬ್ಬರನ್ನ ಯಾರನ್ನೋ ದಳಪತಿಗಳು, ಇನ್ಯಾರು ಸೇನಾಧಿಪತಿಗಳು ಯಾರು ಇದ್ರೆ ಅವ್ರಿಗೆ ರಾಜಮರ್ಯಾದೆ ಕೊಡ್ತಕ್ಕಂಥದ್ದನ್ನು ಗಜಕೇಸರಿ ಯೋಗ ಅನ್ನೋರು. ಈಗ ಅದೇ ಗಜಕೇಸರಿ ಯೋಗ ಅಂದ್ರೆ ನಮ್ಮ ಹತ್ರ ಅದ್ಭುತವಾದ ಒಂದು ಕಾರ್ಗಳಿರ್ತಕ್ಕಂಥದ್ದು, ಗೌರ್ಮೆಂಟ್ ಲಿಂಕ್ ಇರ್ತಕ್ಕಂಥದ್ದು, ನಮ್ಗೆ ಎಲ್ಲೋ ಒಂದು ಹತ್ರ ರಾಜ ಮರ್ಯಾದೆ ಸಿಗ್ತಕ್ಕಂಥದ್ದು, ಎಲ್ಲೋ ಒಂದು ಗೌರವ ಸಿಗ್ತಕ್ಕಂಥದ್ದು, ನಮ್ಗೆ ಒಂದು ಎಲ್ಲ ಸರ್ಕಾರದಿಂದ ಗೌರವ ಸಿಗ್ತಕ್ಕಂಥದ್ದು ಇರ್ಬೋದು, ಬೇರೆ ಯಾವುದೋ ಒಂದು ರೀತಿ ಇರ್ತದೆ. ಈಗ ಓಡಾಡ್ತಕ್ಕಂಥ ಕಾರುಗಳಲ್ಲಿ ಲಕ್ಸುರಿಯಸ್ ಕಾರ್ ಸಿಗ್ತಕ್ಕಂಥದ್ದು, ಇವೆಲ್ಲ ಗಜಕೇಸರಿ ಯೋಗದ ಲಕ್ಷಣಗಳು. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಬೇಕು. ಹಾಗೆ ಒಂದೊಂದು ಮನೆನೇ ದೂರ ಇರ್ತಾ ಇತ್ತು. ಇವತ್ತು ಅಥವಾ ಒಂದೊಂದು ಮನೆ ದೂರ ಇರಲ್ಲ, ಪಕ್ಕದಲ್ಲಿ ಒಂದೇ ಬಿಲ್ಡಿಂಗ್ ಇರ್ತದೆ, ಬಾಡಿಗೆ ಮನೆಗಳಿರ್ತವೆ. ಆಗಿನ ಕಾಲದಲ್ಲಿ ಬಾಡಿಗೆ ಮನೆಗಳ ಕಾನ್ಸೆಪ್ಟ್ಗಳು ಇರ್ತಿರ್ಲಿಲ್ಲ. ಬಾಡಿಗೆ ಮನೆಗಳಿದ್ದಾವೆ, ಅಪಾರ್ಟ್ಮೆಂಟ್ಗಳಿದ್ದಾವೆ. ನಾವು ಕಾಲಕ್ಕೆ ತಕ್ಕಂತೆ ನಮ್ಮ ಒಂದು ಜ್ಯೋತಿಷ್ಯನ ನಾವು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು ಸರ್. ಧರ್ಮಗಳು ವಿಚಾರಗಳು ಖಾಲಿ ಮಾಡಿದ್ರೆ ಎಫೆಕ್ಟ್ ಇದೆಯಾ ಸರ್? ಖಾಲಿ ಮಾಡಿದ್ರೆ ಎಫೆಕ್ಟ್ ಆಗುತ್ತಾ? ಅದೇ ಸ್ವಲ್ಪ ಯಾವ್ದಾದ್ರು ಒಂದು ಆರೋಗ್ಯ ವಿಚಾರ ಇರ್ಬೋದು, ಇಲ್ಲ ಯಾವ್ದಾದ್ರು ಸ್ವಲ್ಪ ದುಡ್ಡು ಕಾಸು ವಿಚಾರ ಇರ್ಬೋದು, ಸ್ವಲ್ಪ ತೊಂದರೆ ಆಗ್ತದೆ ಅಂತ. ಯೂಶಲಿ ಧನಿಷ್ಠ ಪಂಚಕಾದಿ ನಕ್ಷತ್ರಗಳು, ತ್ರಿಪಾದಿ ನಕ್ಷತ್ರಗಳ ಕಾರಣ ಏನಪ್ಪಾ ಅಂದ್ರೆ ಅವಾಗ ಸ್ವಲ್ಪ ನೋವು ಜಾಸ್ತಿ ಇರ್ತದೆ ಅಂತ. ನೋವಲ್ಲೇ ಊಟ ಮಾಡ್ದಿರ ಇರೋದು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡ್ಬಿಡೋದು, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರ ಬಗ್ಗೆನೇ ಕೊರಗೋದು, ಇವೆಲ್ಲ ಜಾಸ್ತಿ ಆಗ್ತಿರ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಬೇರೆ ಕಡೆ ಹೋದ್ರೆ ನಮ್ಗೆ ಒಂದು ಪರಿಸರ ಚೇಂಜ್ ಆದಾಗ ಚೆನ್ನಾಗಿರ್ತದೆ ಅಂತ ಸರ್. ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಅಲ್ವಾ? ಒಂದೇ ಮನೆಯಲ್ಲಿ ಇದ್ದಾಗ ಆ ನಕ್ಷತ್ರಗಳಲ್ಲಿ ಯಾರು ತೀರೋದ್ರೆ ನಮ್ಗೆ ತುಂಬಾ ನೋವಾಗ್ತದೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಬೇರೆ ಕೆಲವು ನಕ್ಷತ್ರಗಳು ಸ್ವಲ್ಪ ಕಡಿಮೆ ಇದ್ರು ಈ ನಕ್ಷತ್ರಗಳು ತುಂಬಾ ಅತೀವಾಗಿ ಬಾಧೆ ಪಡ್ತಾ ಇರ್ತಾರೆ. ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದು, ಫ್ರಸ್ಟ್ರೇಷನ್ ಆಗೋದು, ಮತ್ತೆ ಇದಕ್ಕೆ ಹೋಗ್ಬಿಡ್ತಕ್ಕಂಥದ್ದು, ಏನಕ್ಕೆ ಏನ್ ಹೇಳ್ತಾರೆ ಅದನ್ನು, ಕೋಮ ಅಲ್ಲ ಸರ್, ಡಿಪ್ರೆಷನ್ ಹೋಗ್ಬಿಡೋದು, ಇವೆಲ್ಲ ಜಾಸ್ತಿ ಇರ್ತದೆ ಅಂತ ತ್ರಿಪಾದಿ ನಕ್ಷತ್ರಗಳು, ಧನಿಷ್ಠ ಪಂಚಕಾದಿ ನಕ್ಷತ್ರಗಳಲ್ಲಿ. ನೀವ್ ಹೇಳ್ದಂಗೆ ರವಿ ಮತ್ತೆ ಗುರು ನಕ್ಷತ್ರ ಅಲ್ವಾ ಸರ್?
ರವಿ ಮತ್ತೆ ಗುರು ನಕ್ಷತ್ರ ಆಗುತ್ತೆ ಅಂದ್ರೆ ಪುತ್ರಕಾರಕ ಸರ್ ಮತ್ತೆ ರವಿ ಆತ್ಮಕಾರಕ ಸರ್. ಹ? ಗುರು ಕೂಡ ಕೆಟ್ಟ ಫಲಗಳು ಕೊಡ್ತಾರೆ. ಗುರು ಹ್ಮ್. ಒಳ್ಳೆ ಫಲ ಎಲ್ಲಾ ತರನು ಕೊಡಲ್ಲ. ಯಾವ್ದು ಸಾಲಗ 6ನೇ ಮನೆಯಲ್ಲಿ ಇದ್ದಾಗ ಏನಾದ್ರು ತೊಂದರೆ ಹೇಳೋಕೆ ಕೆಟ್ಟ ಕ್ರೂರಗಳು ದೃಷ್ಟಿ ಬಿದ್ದಿದೆ ಅಂದ್ರೆ ಸಾಲಗಳು ಜಾಸ್ತಿ ಮಾಡ್ಬಿಡ್ತಾನೆ, ರೋಗಗಳು ಜಾಸ್ತಿ ಮಾಡ್ಬಿಡ್ತಾನೆ, ಶುಗರ್ಗಳು ಜಾಸ್ತಿ ಕೊಟ್ಬಿಡ್ತಾನೆ, BP ಕೊಟ್ಬಿಡ್ತಾನೆ. ಟ್ರಿಪಲ್ ಋಣ ರೋಗ. ಅದು ಓಕೆ, ಅದು ನಿಮ್ ಕಾನ್ಸೆಪ್ಟ್ ಸರ್. ತ್ರಿಬಲ್ ಆರು ಅದು ಅಂದ್ರೆ ಅದ್ ನಾವು ಅಡಾಪ್ಟ್ ಮಾಡ್ಕೊಂತಕ್ಕಂಥ ನಮಗೆ ಮನನ ಮಾಡ್ಕೊಳೋದಕ್ಕೆ ನಾವ್ ಯಾವ ತರ ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ಕೊಬಹುದು. ಹ್ಮ್. ಮತ್ತೆ ಹೋಮ್ವರ್ಕ್ ಸರಿಗ ಹೋಮ್ವರ್ಕ್ ಏನಿದೆ ಗೊತ್ತಾಗಿಲ್ಲ. ಹೋಮ್ ವರ್ಕ್ ಈಗ ನಾನು 4ಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಯಾವುದು ಇದು ಮೇಷ ರಾಶಿ ನಕ್ಷತ್ರಗಳು ಈ ತರ ಯಾವ್ದಾವ್ದು ಫಲಗಳು ಬರ್ತದೆ ಅಂತ ಬಟ್ ರಾಶಿ ಮಂಡಲದಲ್ಲಿ ಕೊಟ್ಟಿದ್ದೀನಿ. ಇದು ನಿಮ್ಗೆ ಅನುಕೂಲ ಆದ್ರೆ ನಾನು 4 ರಾಶಿಗೆ ಮಾತ್ರ ಮಾಡಿದ್ದೀನಿ. ಮೃಗಶಿರ, ಆರಿದ್ರ, ಪುಷ್ಯ, ಆಶ್ಲೇಷದವರೆಗೂ ಮಾಡಿದ್ದೀನಿ. ನೀವು ಒಂದ್ಸಲ ಮಿಕ್ಕಿದ್ದು ಈ ತರ ಏನಾದ್ರು ಬರೆದು ಒಂಥರ ಟೈಬಲ್ ತರ ಮಾಡ್ಕೊಡೋಂಗಿದ್ರೆ ಎಲ್ಲಿಂದ ಸಿಂಹರಾಶಿಗೆ, ಕನ್ಯಾ ರಾಶಿಗೆ, ತುಲಾ ರಾಶಿಗೆ, ವೃಶ್ಚಿಕ ರಾಶಿಗೆ, ಮತ್ತೆ ಧನಸ್ಸು, ಮಕರ, ಕುಂಭ, ಮೀನ ಈ 8 ರಾಶಿಗೂ ಈ ತರ ಒಂದು ಟೇಬಲ್ ತರ ಮಾಡಿ ಒಂದೊಂದಕ್ಕೂ ಒಂದೊಂದು ಚಾರ್ಟ್ ತರ ಮಾಡಿಕೊಟ್ರೆ ನಿಮ್ಗೂ ಸ್ವಲ್ಪ ಮನನ ಆಗ್ತದೆ ಅಂತ. ಈ ಡೇಟಾ ನಾನು ಮತ್ತೆ ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ, ಬಟ್ ಆದ್ರೂ ಈ ತರ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಮನನ ಆಗ್ತದೆ ಅಂತ ಸರ್. ರಾಶಿ ಮಂಡಲದಲ್ಲಿ ಕೊಟ್ಟಿದ್ದೀನಿ, ಬಟ್ ಸಪ್ರೇಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಗೆ ಕೊಟ್ಟಿಲ್ಲ ಅಂತ. ಸರ್ ಮಂಜುನಾಥ್ ಸರ್, ನೀವು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೋದು. ಬೇರೆ ಪ್ರಶ್ನೆಗಳು ಬಸವಲಿಂಗ ಸರ್, ಬಸವಶರಣ ಸ್ವಾಮಿಗಳು. ಗುರುಗಳೇ ನಮಸ್ತೆ.